ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನು ನಾವು ಬಹಳ ವಿಶೇಷವಾಗಿ ಇನ್ನೇನು ನವೆಂಬರ್ ತಿಂಗಳು ಬರ್ತಾ ಇದೆ. ಈ ನವೆಂಬರ್ ತಿಂಗಳಲ್ಲಿ 12 ರಾಶಿಗಳವರಿಗೆ ಗೋಚಾರದ ಗ್ರಹಗಳ ಮುಖಾಂತರ ಯಾವ ರೀತಿಯ ಭವಿಷ್ಯ ಇರುತ್ತೆ ಅದರ ಬಗ್ಗೆ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಮೊದಲನೇದಕ್ಕೆ ಬಂದ್ಬೇಡ ನಮ್ಮ ಮೇಷರಾಶಿ. ಮೇಷರಾಶಿಯವರಿಗೆ ಏನಾಗುತ್ತೆ, ರಾಶ್ಯಾಧಿಪತಿ ಕುಜ 8ನೇ ಮನೆಯಲ್ಲಿ ಸ್ವಗೃಹಿಯಾಗಿ ಬಿಟ್ಟಿದ್ದಾನೆ, ಜೊತೆಗೆ ಬುಧನ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಹಾಗಾದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನಮ್ಮ ಮೇಷರಾಶಿಯವರು ಈ ಒಂದು ನವೆಂಬರ್ ತಿಂಗಳಲ್ಲಿ ಹಿರಿಯರಿಂದ ಬರತಕ್ಕಂಥ ಆಸ್ತಿ ಏನಾದ್ರೂ ಇದ್ರೆ ಅದರಲ್ಲಿ ಮಾತುಕತೆ ಆಡ್ಬೇಕಂದ್ರೆ ಆ ಮಾತುಕತೆ ಮುಂದುವರಿತದೆ. ಇನ್ಶೂರೆನ್ಸ್ ಹಣ ಬರಬೇಕು, ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿಬಿಟ್ಟಿದೆ, ಇನ್ಶೂರೆನ್ಸ್ ಹಣ ಬರ್ತಾನೆ ಇಲ್ಲ. ಹಾಗಾದ್ರೆ ಅದಕ್ಕೆ ಬೇಕಾಗಿ ಒಂದೊಳ್ಳೆಯ ಸಮಯ ಕ್ರಿಯೇಟ್ ಆಗ್ತಾ ಉಂಟು. ಖಂಡಿತ ಅದರ ಬಗ್ಗೆ ನೀವು ಮಾತಾಡಿ, ಅಥವಾ ಅಲ್ಲೇನು ಇನ್ಶೂರೆನ್ಸ್ ಹಣಕ್ಕೆ ಡಾಕ್ಯುಮೆಂಟೇ ಸರಿ ಇಲ್ಲ ಅಂದಾಗ ಅದನ್ನು ಕೂಡ ಸರಿಪಡಿಸ್ಕೊಳ್ಬೋದು. ಆನಂತರ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಡಾಕ್ಯುಮೆಂಟ್ ಸರಿ ಇಲ್ಲ ಅಂದಾಗ ಕೂಡ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆ ಯೋಗ ಬಂದು ನಿಂತಿದೆ. ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ, ತುಂಬಾನೇ ಫೇವರೇಬಲ್ ಆಗುತ್ತೆ. ಆನಂತರ ಹಿರಿಯರಿಂದ ಬರ್ತಕ್ಕಂಥ ಜ್ಯುವೆಲ್ರಿ ಇರ್ಬೋದು ಅಥವಾ ಹಣಕಾಸು ಇರ್ಬೋದು, ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ಯಾರಿಗೂ ದುಡ್ಡು ಕೊಟ್ಟಿದ್ದೀರಾ, ದೊಡ್ಡ ಅಮೌಂಟ್ ದುಡ್ಡು ಕೊಟ್ಟಿದ್ದೀರಾ, ಸರ್ ಬರ್ತಾನೆ ಇಲ್ಲ, ಸ್ಟಕ್ ಆಗಿಬಿಟ್ಟಿದೆ, ಸಮಸ್ಯೆ ಆಗಿದೆ, ಪ್ರಯತ್ನ ಮಾಡ್ತೇನೆ, ಗೊತ್ತಿಲ್ಲ ಏನು, ಅಥವಾ ಅಂತ ಒಂದು ಹಣಕಾಸು ಕೂಡ ನಿಮ್ಮ ಕೈ ಸೇರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ನಿಮಗೆ ಭಾಗ್ಯಾಧಿಪತಿ ಗುರು 4th ಹೌಸಲ್ಲಿ 4ನೇ ಮನೆಯಲ್ಲಿ ಉಚ್ಚನಾಗಿ ಕೂತ್ಕೊಂಡು ಆತ ಏನ್ ಮಾಡ್ತಾನೆ, ನೇರವಾಗಿ ತನ್ನ ಒಂದು 5ನೇ ದೃಷ್ಟಿಯಿಂದ 8ನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಗುರುವಿನ ಒಂದು ಕೃಪಾ ಕಟಾಕ್ಷದಿಂದ 8ನೇ ಮನೆಯಲ್ಲಿ ಬರ್ತಕ್ಕಂತಹ ಒಂದಷ್ಟು ಏನು ಫೇವರೇಬಿಲಿಟಿ ಉಂಟು ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಇಲ್ಲಿ ಗಮನ ಕೊಡಬೇಕು, ಇಲ್ಲಿ ಆದಷ್ಟು ಫ್ಲಕ್ಚುಯೇಷನ್ ಅನ್ನು ನೋಡಬೇಕಾದಿತ್ತು. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ನಿಮ್ಮನ್ನ ಕಾಡಬಹುದು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ನಿಮ್ಮನ್ನ ಕಾಡಬಹುದು. ಆನಂತರ ಯಾರಿಗೆಲ್ಲ ಬ್ಲಡ್ ಪ್ರೆಷರ್ನ ಸಮಸ್ಯೆ ಉಂಟು ಅಥವಾ ಬ್ಲಡ್ ರಿಲೇಟೆಡ್ ಸಮಸ್ಯೆ ಉಂಟು ಅವರಿಗೆ ಕೂಡ ಇದು ಪ್ರಾಬ್ಲಮ್ ಅನ್ನು ಕೊಡುವ ಸಾಧ್ಯತೆಗಳಂತೂ ಉಂಟು. ಆದರೂ ಕೂಡ ಗುರು ಮಹಾರಾಜ ತನ್ನ ಒಂದು 5ನೇ ದೃಷ್ಟಿಯಿಂದ ಅದನ್ನು ಕಂಟ್ರೋಲ್ ಅಂತೂ ಮಾಡ್ತಾನೆ. ಅದರ ಜೊತೆಗೆ ನೀವೇನು ಮಾಡಬೇಕು, ಏನು ಡಾಕ್ಟರ್ನ ಏನು ಫಾಲೋ ಮಾಡ್ತೀರಾ ದಯವಿಟ್ಟು ಫಾಲೋ ಮಾಡಿ, ಅವ್ರ ಹತ್ರ ಏನು ಟ್ರೀಟ್ಮೆಂಟ್ ಪಡ್ಕೊಳ್ಳಿ ಅದನ್ನು ಪಡ್ಕೊಳ್ಳಿ. ಆನಂತರ ಇದೆಲ್ಲವೂ ಕೂಡ ಒಂದು ಸುಸ್ಥಿತಿಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅರ್ಥ ಮಾಡ್ಕೊಂಡೆ ಡೆಫಿನೆಟ್ ಆಗಿ ನೀವು ಗೆದ್ದೇ ಗೆಲ್ತೀರಾ. ಸೆಕೆಂಡ್ ಬಂದ್ಬೇಡ ನಮ್ಮ 2ನೇ ಮನೆ ಅಧಿಪತಿ. 2ನೇ ಮನೆ ಅಂದರೆ ನಿಮ್ಮ ಧನಸ್ಥಾನ. ಹಾಗಾದರೆ ಧನಸ್ಥಾನದ ಅಧಿಪತಿ ಯಾರು? ಶುಕ್ರ. ಆತ 6ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ನೀಚನಾಗಿ ಕೂತಿದ್ದಾನೆ. ಅದರ ಅರ್ಥ ಏನು, ಒಂದು ಪ್ಲಾನೆಟ್ಸ್ ನೀಚನಾದಾಗ ಆ ಭಾವಕ್ಕೆ ಬರತಕ್ಕಂಥ ಫಲಾಫಲಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಅಂತ ಒಂದು ಇಂಡಿಕೇಶನ್. ಹಾಗಾದ್ರೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಡೆಫಿನೆಟ್ ಆಗಿ ವ್ಯತ್ಯಾಸಗಳು ಉಂಟಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಹಾಗಾದ್ರೆ ದುಡ್ಡು ಬಂತು, ಅದನ್ನ ಎಲ್ಲೊಂದ್ ಕಡೆ ಲೋನ್ ಕಟ್ಟಬೇಕು, ಯಾರಿಗೋ ಕೊಡಬೇಕು ಅಂದ್ರೆ ನಿಮ್ಮ ಕೈ ಮೀರಿ ಹೋಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಶನಿ ಮಹಾರಾಜ ಮೊದಲೇ ಶುಕ್ರನನ್ನು ನೋಡ್ತಾ ಇದ್ದಾನೆ. ಹಾಗಾದ್ರೆ 6ನೇ ಮನೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ, ಧನಾಧಿಪತಿ ನೀಚನಾಗಿ ಬಿಟ್ಟಿದ್ದಾನೆ. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಅಬ್ಸ್ಟಕಲ್ಸ್ಗಳನ್ನ, ಅಡೆತಡೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ನಮ್ಮ ಮೇಷರಾಶಿಯವರಿಗೆ ಬಂದೇ ಬರುತ್ತೆ. ಹಾಗಾದ್ರೆ ನೀವೇನು ಮಾಡಬೇಕು, ಸದ್ಯದ ಮಟ್ಟಿಗೆ 250 ಗ್ರಾಮ್ ತುಪ್ಪವನ್ನು ತೆಗೆದುಕೊಂಡು ಶುಕ್ರವಾರ ದಿವಸ ಯಾವುದಾದ್ರು ದೇವಿ ಟೆಂಪಲ್ಗೆ ದಾನ ಮಾಡಿ ಬನ್ನಿ ಅಂತ ಹೇಳ್ತೇನೆ. ಮಚ್ ಬೆಟರ್ ಆಗುತ್ತೆ, ತುಂಬ ಒಳ್ಳೆ ರಿಸಲ್ಟನ್ನು ಅನುಭವಿಸಲಿಕ್ಕೆ ನಿಮಗೆ ಅದು ಅನುವು ಮಾಡಿಕೊಡುತ್ತೆ, ತೊಂದರೆ ಇಲ್ಲ. 4th ಹೌಸಲ್ಲಿ ಆಲ್ರೆಡಿ ಗುರು ಮಹಾರಾಜ ವಿರಾಜಮಾನಾಗಿದ್ದಾನೆ. ಹಾಗಾದ್ರೆ ಮೇಷರಾಶಿಯವರಿಗೆ ಭೂಮಿ ಮಾಡಬೇಕು, ಮನೆ ಮಾಡಬೇಕು, ವಾಹನ ಮಾಡಬೇಕು, ಭೂಮಿ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಂದಾಗ ಒಂದು ಒಳ್ಳೆ ರಿಸಲ್ಟ್ 100% ಬಂದು ನಿಂತಿದೆ. ದಯವಿಟ್ಟು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಖಂಡಿತ ಅದು ನಿಮ್ಮ ಕೈಗೂಡುತ್ತೆ. ಇಷ್ಟವರೆಗೆ ಮನೆ ಮಾಡ್ಲಿಕ್ಕೆ ಆಗಲಿಲ್ಲ, ಮನೆ ಚೇಂಜ್ ಮಾಡ್ಲಿಕ್ಕೆ ಆಗಲಿಲ್ಲ, ಅಥವಾ ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ನೀವು ಮುಂದೆ ಹೋಗ್ಬೋದು. ಖಂಡಿತ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಡೆಫಿನೆಟ್ ಆಗಿ. ಅದರಲ್ಲೂ ಕೂಡ ಮನೆ ಮೇಲ್ಗಡೆಗೆ ಏರಿಸುವುದಿದೆಯಲ್ಲ, ಮೇಲ್ಗಡೆ ಕೂಡ ಮಾಡ್ಬೇಕು ಸರ್ ಅಂತದ್ದು ಇಚ್ಛೆ ಯಾರೆಲ್ಲ ಇಟ್ಕೊಂಡಿದ್ದೀರಾ ಅವ್ರಿಗೆ ಅದು ತುಂಬಾನೇ ಫೇವರೇಬಲ್ ಆಗುತ್ತೆ. ಆನಂತರ ಗುರು ಮಹಾರಾಜ ನೇರವಾಗಿ ಏನ್ ಮಾಡ್ತಾನೆ, ತನ್ನ 7ನೇ ದೃಷ್ಟಿಯಿಂದ ನಿಮ್ಮ 10ನೇ ಮನೆ ಮಕರ ರಾಶಿಯನ್ನು ವೀಕ್ಷಣೆ ಮಾಡ್ತಾನೆ. ಮಕರ ರಾಶಿ ಅಧಿಪತಿಯಲ್ಲಿದ್ದಾನೆ, ಆತ 12th ಹೌಸಲ್ಲಿ ಇದ್ದಾನೆ. ಅಂದ್ರೆ ಕಾರ್ಯಕ್ಷೇತ್ರ ಅಧಿಪತಿ, ಕರ್ಮಕಾರಕ. ಓಕೆ, ನಿಮ್ಮ ಶನಿ ಮಹಾರಾಜ 12ನೇ ಮೇಲೆ ವಕ್ರಿಯಾಗಿದ್ದಾನೆ. ಈಗ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು 7ನೇ ದೃಷ್ಟಿಯಿಂದ ಮಕರ ರಾಶಿಯನ್ನು ನೋಡ್ತಾನೆ, ಭಾಗ್ಯದ ದೃಷ್ಟಿಯಿಂದ ಮಕರ ರಾಶಿ ಅಧಿಪತಿ ಶನಿಯನ್ನು ನೋಡ್ತಾನೆ. ಹಾಗಾದ್ರೆ ನಮ್ಮ ಮೇಷ ರಾಶಿಯವರಿಗೆ ಬಹಳ ವಿಶೇಷ ರೀತಿಯಲ್ಲಿ ನಿಮ್ಮ ಒಂದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಹೊಸ ಕೆಲಸ ಬೇಕು, ಕೆಲಸ ಚೇಂಜ್ ಆಗಬೇಕು, ವಿದೇಶ ಪ್ರಯಾಣ ಮಾಡಬೇಕು, ಅಥವಾ ನಾವೇನು ಎಣಿಸಿದ್ದೇವೆ ಆ ಸ್ಟೇಟಸ್ ನಮಗೆ ಕ್ರಿಯೇಟ್ ಆಗಬೇಕು ಅಂದಾಗ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ನಾನು ಹೇಳ್ತೀನಿ ಮೇಷರಾಶಿಯವರು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಆನಂತರ ಮೇಷರಾಶಿಯವರಿಗೆ 5ನೇ ಮನೆಯಲ್ಲಿ ಕೇತು ಸೇರ್ಕೊಂಡ್ಬಿಟ್ಟಿದ್ದೇನಪ್ಪ. ಆನಂತರ 5ನೇ ಮನೆ ಅಧಿಪತಿ ಸಪ್ತಮದಲ್ಲಿ ಕೂಡ ನೀಚನಾಗ್ಬಿಟ್ಟಿದ್ದಾನೆ. ಓಕೆನಾ.
ಸೊ ಇದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಏನಾಗುತ್ತೆ, ಐದನೇ ಮನೆಯಲ್ಲಿ ವೀಕ್ ಆಯಿತು ಅಂತ ಒಂದು ಇಂಡಿಕೇಶನ್ ಇದೆ. ಹಾಗಾದ್ರೆ ನಿಮ್ಮ ವಿದ್ಯೆಯಲ್ಲಿ ಹಿನ್ನಡೆ ಉಂಟಾಗ್ಬೋದು, ಸ್ನೇಹಿತರು, ಪ್ರೀತಿ, ಪ್ರೇಮ, ಅಥವಾ ನೀವು ಯಾರನ್ನ ತುಂಬ ಇಷ್ಟಪಡ್ತೀರಾ ಅವರಿಂದ ಸಮಸ್ಯೆಗಳಾಗ್ಬೋದು, ಅವರನ್ನು ಅವ್ರು ನಿಮ್ಮನ್ನು ಬಿಟ್ಟು ದೂರ ಹೋಗ್ಬೋದು, ಡಿಟ್ಯಾಚ್ಮೆಂಟ್ ಉಂಟಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ತಾಯಿಯ ಕುಟುಂಬದಲ್ಲಿ ಸಮಸ್ಯೆಗಳನ್ನು, ತಾಯಿಯ ಕುಟುಂಬದಲ್ಲಿ ಮೃತ್ಯುವನ್ನು ನೋಡಬೇಕಾದಂಥ ಅನಿವಾರ್ಯತೆ ಕೆಲವೊಂದು ಬಾರಿ ಬರ್ಬೋದು. ಹೊಟ್ಟೆ ಸಂಬಂಧಪಟ್ಟಂತೆ ತೊಂದರೆಗಳನ್ನು ನೀವು ಅನುಭವಿಸ್ಬೋದು. ತಾಯಿಗೆ ಹಲ್ಲು ನೋವಿನ ಸಮಸ್ಯೆ, ತಾಯಿ ಹಲ್ಲು ನೋವಿನ ಸಮಸ್ಯೆಯಿಂದ ಬಳಲುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಪ್ರೀತಿ ಪ್ರೇಮ ಅಂತ ಇದ್ದುಕೊಂಡು ಆ ಪ್ರೀತಿ ಪ್ರೇಮದಲ್ಲಿ ಮದುವೆ ಆಗಲಿಕ್ಕೆ ಹೋಗ್ತೇವೆ ಅಥವಾ ಮದುವೆ ಫಿಕ್ಸ್ ಆಗಬೇಕಂದಾಗ ಅದು ಆಗುವುದಿಲ್ಲ, ತುಂಬ ತೊಂದರೆ ಕೆಟ್ಟಾಗುತ್ತೆ. ಯಾಕಂದರೆ ಫಿಫ್ತ್ ಲಾರ್ಡ್, ಐದನೇ ಮನೆ ಅಧಿಪತಿ 7ನೇ ಮನೆಯಲ್ಲಿದ್ದಾನೆ, ವಿರಾಜಮಾನಾಗಿದ್ದಾನೆ ಸೂರ್ಯ. ಇಲ್ಲಿ ಏನಾಗುತ್ತೆ, ಬಹಳ ವಿಶೇಷವಾಗಿ ಯಾವಾಗ 5ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿ ಬರ್ತಾನೆ, ಲವ್ ಮ್ಯಾರೇಜ್ ಆಗುವಂಥ ಯೋಗ ಕ್ರಿಯೇಟ್ ಮಾಡೋದು. ಬಟ್ ಅಷ್ಟೇ ಸ್ಟ್ರಗಲ್ ಕೊಡ್ತಾನೆ, ಅಷ್ಟೇ ಪ್ರಾಬ್ಲಮ್ ಕೊಡ್ತಾನೆ, ಅಷ್ಟೇ ನಿಮ್ಮನ್ನು ಕೆಳಗೆ ಹಾಕಿಸ್ತಾನೆ, ಅಷ್ಟೇ ನಿಮಗೆ ಇನ್ಸಲ್ಟನ್ನು ಮಾಡಿಸ್ತಾನೆ. ಅದಕ್ಕೋಸ್ಕರ ಹೇಳ್ತೀನಿ ನಾನು, ಯಾವುದೇ ಕಾರಣಕ್ಕೂ ನವೆಂಬರ್ ತಿಂಗಳಲ್ಲಿ ಮದುವೆ ವಿಚಾರವನ್ನು ನಮ್ಮ ಮೇಷರಾಶಿಯವರು ಮಾಡಲಿಕ್ಕೆ ಹೋಗೋದು ಬೇಡ. ಗಂಡಾಗಲಿ ಹೆಣ್ಣಾಗಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಹೋಗುವುದೇ ಬೇಡ. ಅನ್ಯಥಾ ತೊಂದರೆಗಳನ್ನು ಮೈ ಮೇಲೆ ಹೇಳ್ಕೊಳ್ಬೇಕಾಗುತ್ತೆ, ಸಮಸ್ಯೆಗಳು ಡೆಫಿನೆಟ್ ಕ್ರಿಯೇಟ್ ಆಗುತ್ತೆ. ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಿ, ಗೊತ್ತಾಯಿತು. ಆನಂತರ ನಿಮ್ಮ ಸೆವೆಂತ್ ಲಾರ್ಡ್ ಯಾರು? 7ನೇ ಮನೆ ಅಧಿಪತಿ ಶುಕ್ರ. ಆತ ಮೊದಲೇ ಕನ್ಯಾ ರಾಶಿಯಲ್ಲಿ ನೀಚನಾಗಿದ್ದಾನೆ, ತನ್ನ ಮನೆಯಿಂದ 12ನೇ ಮನೆಯಲ್ಲಿದ್ದಾನೆ. ಹಾಗಾದರೆ ಯಾರೆಲ್ಲ ಮದುವೆ ಆಗಿದ್ದೀರಾ, ಸೊ ಮದುವೆ ಆದವರಿಗೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ನಿಮ್ಮ ಮ್ಯಾರಿಡ್ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು. ನಿಮ್ಮ ಒಂದು ಹ್ಯಾಪಿನೆಸ್ ಏನು ಅದು ಗಾಯಬ ಆಗ್ಬೋದು, ಹ್ಯಾಪಿನೆಸ್ ಇರಲಿಕ್ಕಿಲ್ಲ, ಅಥವಾ ಕೆಲವೊಂದು ಬಾರಿ ಡಿಸ್ಪ್ಯೂಟ್ಸ್ಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ, ಹಣಕಾಸಿನ ವಿಚಾರನ ಇಟ್ಕೊಂಡು ಡಿಸ್ಪ್ಯೂಟ್ಸ್ಗಳನ್ನು ಸಮೇತ ನೀವು ಎದುರಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಸರ್. ನಾನು ಮೊದಲೇ ಹೇಳಿದ್ದೇನೆ, ತುಪ್ಪ ದಾನ ಮಾಡಲಿಕ್ಕೆ. ಸೊ ಅದನ್ನು ಮಾಡಿದಾಗ ಮೇ ಬಿ ನಿಮಗೆ ಶುಕ್ರನಿಂದ ಬರ್ತಕ್ಕಂಥ ಸಮಸ್ಯೆಗಳಿಂದ ನೀವು ಡೆಫಿನೆಟ್ ಆಗಿ ಮುಕ್ತರಾಗಿಬಿಡ್ತೀರಾ. ಓವರ್ ಆಲ್ ನೋಡ್ಲಿಕ್ಕೆ ಹೋದರೆ ನಮ್ಮ ಮೇಷರಾಶಿಯವರಿಗೆ ಹೈಲೈಟ್ ಆಗಿ ಏನಿರ್ತದೆ, 8ನೇ ಮನೆ ಭೂಮಿ ಮನೆ, ಅಂದರೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ವಿಚಾರ ಆಯಿತು, ಮನೆ ಕಟ್ಟುವ ವಿಚಾರ ಆಯಿತು, ಅದೆಲ್ಲ ಫೇವರೇಬಲ್ ಆಗುತ್ತೆ. ಕಾರ್ಯಕ್ಷೇತ್ರ ವಿಚಾರ ತುಂಬಾ ಫೇವರೇಬಲ್ ಆಗುತ್ತೆ. ಬಟ್ ಈ ಒಂದು ಪ್ರೀತಿ ಪ್ರೇಮ ಮದುವೆ ಅದು ಇದು ಎಲ್ಲ ಫೇವರೇಬಲ್ ಆಗುವುದಿಲ್ಲ. ಆದರೆ ನವೆಂಬರ್ ತಿಂಗಳಲ್ಲಿ ಅದರ ಬಗ್ಗೆ ಮಾತೇ ಆಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಗಪ್ಚುಪ್ ಆಗಿರಿ. ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಾಯ್ತು. ಹಾಗಾದರೆ ಒಂದು ಸಣ್ಣ ಪರಿಹಾರ ಹೇಳಿಕೊಟ್ಟಿದ್ದೇನೆ, ಅದನ್ನು ಮಾತ್ರ ನೀವು ಫಾಲೋ ಮಾಡಿ ಅಂತ ಹೇಳ್ತೇನೆ. ಆನಂತರ ನಾನು ಹೇಳಿದ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮೇಷರಾಶಿಯವರು ನವೆಂಬರ್ ತಿಂಗಳಲ್ಲಿ ಡೆಫಿನೆಟ್ ಆಗಿ ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ ಮೇಡ ನಮ್ಮ ವೃಷಭ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಶುಕ್ರ 5ನೇ ಮನೆಯಲ್ಲಿ ನೀಚನಾಗಿ ಬಿಟ್ಟಿದ್ದಾನೆ. ಓಕೆ, ರಾಷ್ಟ್ರಾಧಿಪತಿ ಶುಕ್ರ 5ನೇ ಮನೆ ನೀಚ. ಅಥವಾ ಇದರಿಂದ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ವಿದ್ಯೆ, ನಿಮ್ಮ ಸ್ನೇಹಿತರು, ಪ್ರೀತಿ ಪ್ರೇಮ ಇದೆಲ್ಲ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ. ಯಾವಾಗ ಒಂದು ಪ್ಲಾನೆಟ್ಸ್ ನೀಚನಾಗುತ್ತೆ ಆವಾಗ ನಿಮ್ಮ ಆರೋಗ್ಯವನ್ನು ತುಂಬ ನೋಡ್ಕೊಳ್ಬೇಕಂತ ಅನಿವಾರ್ಯತೆ ಉಂಟು. ಹೊಟ್ಟೆ ಸಂಬಂಧ ತೊಂದರೆಗಳು ನಿಮ್ಮನ್ನು ಕಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ವಿದ್ಯೆ ಪ್ರೀತಿ ಪ್ರೇಮ ಅಂತ ಹೇಳಿದಲ್ಲ, ಇದೆಲ್ಲ ಎಲ್ಲಿಂದ ಕ್ರಿಯೇಟ್ ಆಗಿದೆ, ಖುದ್ದು ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರ ಅಂದರೆ ಇಂಡಿಕೇಶನ್. ಯಾಕಂದರೆ ಶುಕ್ರ ಏನು ಮಾಡ್ತಾನೆ, ನಾನು ರೆಕಾರ್ಡಿಂಗ್ ಮಾಡುವ ಸಮಯದಲ್ಲಿ ಶುಕ್ರ ಎಲ್ಲಿದ್ದಾನೆ, ಆತ ನವಾಂಶದಲ್ಲಿ ಕನ್ಯಾ ರಾಶಿಯಲ್ಲಿದ್ದಾನೆ. ಅದರ ಶುಕ್ರ ವರ್ಗೋತ್ತಮನಾಗಿಬಿಟ್ಟಿದ್ದಾನೆ. ಹಾಗಾದರೆ ಪ್ರಾಬ್ಲಮನ್ನು ಖುದ್ದು ನೀವೇ ಕ್ರಿಯೇಟ್ ಮಾಡ್ತೀರಾ, ನಿಮ್ಮಿಂದಲೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಹಾಗಾದರೆ ಎಲ್ಲೋ ಒಂದು ಕಡೆ 5ನೇ ಮನೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರಬೇಕಾಗುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಡಿ, ಅನ್ಯಥಾ ತೊಂದರೆಗಳನ್ನು ಅನುಭವಿಸಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್. ಬಿ ಕೇರ್ಫುಲ್. ಆನಂತರ ಊಟದ ವಿಚಾರದಲ್ಲಿ ತುಂಬ ಗಮನ ಕೊಡಿ, ಇಲ್ಲಾಂದರೆ ಹೊಟ್ಟೆ ಸಂಬಂಧ ತೊಂದರೆಗಳನ್ನು ನೀವು ಅನುಭವಿಸ್ತೀರಾ. ಆನಂತರ ಯಾರಿಗೆಲ್ಲ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅದು ಇನ್ಕ್ರೀಸ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಬಗ್ಗೆ ಕೂಡ ಗಮನ ಕೊಡಬೇಕು. ಮತ್ತು ಡಾಕ್ಟರ್ನ ಫಾಲೋ ಮಾಡಬೇಕಾದ ಅನಿವಾರ್ಯತೆ ನಮ್ಮ ವೃಷಭ ರಾಶಿಯವರಿಗಂತೂ ಡೆಫಿನೆಟ್ ಆಗಿ ಇದ್ದೇ ಇದೆ. 2ನೇ ಮನೆ ಅಧಿಪತಿ ಧನಾಧಿಪತಿ ಎಲ್ಲಿದ್ದಾನೆ, ಆತ 7th ಹೌಸಲ್ಲಿ ಕುಜನ ಜೊತೆಗೆ ಸೇರ್ಕೊಂಡಿದ್ದಾನೆ. ಆಕ್ಚುಲಿ ಬುಧ 7th ಹೌಸ್ಗೆ ಬರೋದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಬಟ್ ಅಲ್ಲಿ ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂದರೆ 3ನೇ ಮನೆಯಲ್ಲಿ ಗುರು ಇದ್ದಾನೆ. ಓಕೆ, ಈಗ 3ನೇ ಮನೆಯಲ್ಲಿ ಗುರು ಇರೋದು ಒಳ್ಳೆ ಲಕ್ಷಣ ಅಲ್ಲ. ಬಟ್ ಗುರುವಿನ ದೃಷ್ಟಿ ಏನಿದೆಯಲ್ವಾ ಅದು ನಿಮ್ಮನ್ನು ಕಾಪಾಡುತ್ತೆ. ಅಂದರೆ 7th ಹೌಸ್ಗೆ ಗುರು ತನ್ನ ಪಂಚಮದ ದೃಷ್ಟಿಯಿಂದ 7th ಹೌಸನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಧನಾಧಿಪತಿ ಇದ್ದಾನೆ ಅಲ್ಲಿ, ಮತ್ತೆ ವ್ಯಯಾಧಿಪತಿ ಮತ್ತೆ ಸಪ್ತಮಾಧಿಪತಿ ಕೂಡ ಅಲ್ಲೇ ಇದ್ದಾನೆ. ಹಾಗಾದ್ರೆ ಏನಾಗುತ್ತೆ, ಹಣಕಾಸಿಗೆ ಸಂಬಂಧಪಟ್ಟದೆ ನೀವು ನಿಮ್ಮ ಪಾರ್ಟ್ನರನ್ನು ಫಾಲೋ ಮಾಡಬೇಕಾದ ಅನಿವಾರ್ಯತೆ, ಅವ್ರಿಗೆ ಡಿಪೆಂಡ್ ಆಗಿ ಹೋಗಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ಯಾರೆಲ್ಲ ಬಿಸ್ನೆಸ್ ಮಾಡ್ತೀರಾ ಅಲ್ಲಿಂದ ದುಡ್ಡು ಬರ್ಬೋದು, ವಿದೇಶ ಪ್ರಯಾಣ ಮಾಡ್ತೀರಾ ಅಲ್ಲಿಂದ ದುಡ್ಡು ಬರ್ಬೋದು, ಅದಂತೂ ಪರವಾಗಿಲ್ಲ, ತೊಂದರೆ ಇಲ್ಲ, ಅದರಲ್ಲಿ ಖಂಡಿತ ನೀವು ಪ್ರೊಸೀಡ್ ಆಗ್ತೀರಾ. ಆದರೂ ಕೂಡ ಏನಾಗುತ್ತೆ, ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಮಾತುಗಾರಿಕೆಯಲ್ಲಿ ತೊಂದರೆ ಆಗುವಂಥದ್ದು, ಜಗಳಗಳಾಗುವಂಥದ್ದು, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳುಂಟು. ಆದರೂ ಗುರು ಮಹಾರಾಜನೊಂದು ಕೃಪಾ ಕಟಾಕ್ಷ, 5ನೇ ದೃಷ್ಟಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುವುದರಿಂದ ಅಲ್ಲಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನು ಸಮೇತ ನೀವು ದೂರ ಮಾಡ್ಕೊಳ್ಬೇಕಾದಿತ್ತು. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಪಾರ್ಟ್ನರ್ಗೆ ಡಿಪೆಂಡ್ ಆಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಅದನ್ನು ಮಾಡಿ ಅಂತ ಹೇಳ್ತೇನೆ. ಮೇ ಬಿ ಅದರಿಂದ ಗೆಲುವನ್ನು ಸಾಧಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ಆನಂದ ಗುರು ಮಹಾರಾಜ ಏನು ಮಾಡ್ತಾನೆ, ಚಂದ್ರನಿಂದ 3ನೇ ಮನೆಯಲ್ಲಿ ಗುರು ಮಹಾರಾಜ ಭ್ರಮಣ ಮಾಡ್ತಾನೆ. ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು. ಚಂದ್ರನಿಂದ 3ನೇ ಮನೆಯಲ್ಲಿ ಗುರು ಬಂದಾಗ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಕೊಲೀಗ್ಸ್ ಇರ್ಬೋದು, ನಿಮ್ಮ ಒಡ ಹುಟ್ಟಿದವರು ಇರ್ಬೋದು, ನಿಮ್ಮ ಕೆಲಸದವರು ಇರ್ಬೋದು, ಯಾರ್ಯಾರು ಅವ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಜಗಳ ಮಾಡಬೇಡಿ ಅಂತ ಹೇಳ್ತೇನೆ.
ಅವ್ರ ಜೊತೆಗೆ ಜಗಳ ಮಾಡಿದರೆ ಆ ಜಗಳ ದೊಡ್ಡ ಮಟ್ಟಿಗೆ ಬೆಳೆದು ನಿಮಗೆ ತುಂಬಾ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಅಂತೂ ಇದ್ದೇ ಇದೆ. ಬಟ್ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಾನು ಹೇಳ್ತೀನಿ, ಸ್ವಲ್ಪ ಕ್ಯಾರ್ ತಗೊಳ್ಳಿ, ಸ್ವಲ್ಪ ಸುಮ್ಮನೆ ರೀ, ಮೌನವಾಗಿರಿ, ಪರವಾಗಿಲ್ಲ, ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಓಕೆನಾ. ಆನಂತರ ಇಲ್ಲಿ ಏನಾಗುತ್ತೆ ನಿಮಗೆ ಪ್ಲಸ್ ಪಾಯಿಂಟ್ ಏನಾಗುತ್ತೆ, ಯಾರಿಗೆಲ್ಲ ಮನೆ ಮಾರಬೇಕು ಅಲ್ವಾ, ಮನೆ ಮಾರಬೇಕು, ಜಾಗ ಮಾರಬೇಕು, ವಾಹನ ಮಾರಬೇಕು, ಪ್ರಯತ್ನ ಮಾಡ್ತಾ ಇದ್ರೆ ಆಗ್ತಾ ಇಲ್ಲ, ಅವ್ರಿಗೆ ಇದು ಈಗ ಫೇವರಬಲ್ ರಿಸಲ್ಟ್ ಇದೆ. ಹಾಗಾದ್ರೆ ಮನೆ ಮಾರುವಂತ ಯೋಗ ಭಾಗ್ಯ ಬರುತ್ತೆ. ಇಷ್ಟವರೆಗೆ ಆಗ್ಲೇ ಇಲ್ಲ ಸರ್, ತೊಂದರೆ ಆಗಿದೆ, ಹಾಗಾದ್ರೆ ಮನೆ ಮಾರುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಬರುತ್ತೆ. ಮನೆ ಮಾರಿ ಬೇರೆ ಮನೆ ಕೂಡ ಮಾಡ್ಬೋದು ನೀವು, ಪರವಾಗಿಲ್ಲ. ಬೇರೆ ಮನೆ ಮಾಡ್ತೀನಿ ಸರ್, ಬೇರೆ ಕಡೆಗೆ ಹೋಗ್ತೇನೆ, ಊರು ಬಿಟ್ಟು ಹೋಗ್ತೇನೆ, ಅಥವಾ ಫ್ಲಾಟ್ ಖರೀದಿ ಮಾಡ್ತೇನೆ, ಅಥವಾ ಜಾಗ ಖರೀದಿ, ಓಕೆ, ನೋ ಪ್ರಾಬ್ಲಮ್. ಅದಕ್ಕೆ ಬೇಕಾಗಿ ಒಂದು ಒಳ್ಳೆ ಪೀರಿಯಡ್ ಬಂದು ನಿಂತಿದೆ, ಅದನ್ನ ನೀವು ಅನುಭವಿಸಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಅಂತೂ ಖಂಡಿತ ಉಂಟು. ನಿಮ್ಮ ಮಕ್ಕಳ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರಿ. ಒಂದನೇದಾಗಿ ನಿಮ್ಮ ರಾಶಿಯಾಧಿಪತಿ ಪಂಚಮದಲ್ಲಿ ನೀಚ, ಆನಂತರ ಇಲ್ಲಿ ನೋಡಿ, ಇಲ್ಲಿ ಸಿಂಹ ರಾಶಿಯಲ್ಲಿ ಕೇತು ಬಂದ್ಬಿಟ್ಟಿದೆ. ಹಾಗಾದ್ರೆ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಖುದ್ದು ನಿಮ್ಮ ಆರೋಗ್ಯದಲ್ಲಿ ಕೂಡ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಅನುಭವಿಸಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಓಕೆ, ನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಆನಂತರ ಪಂಚಮದ ಭಾವ ಕೂಡ ಗೊತ್ತಾಯಿತು ನಿಮಗೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ಮಟ್ಟದಲ್ಲಿ ಹೋಗುವುದು ಬೇಡ, ಒಂದು ಸ್ವಲ್ಪ ಸಮಯ ಕಳೆದ ನಂತರ ಅದರ ಬಗ್ಗೆ ಮಾತಾಡಿ, ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಓಕೆ, ನಿಮಗೆ ದೊಡ್ಡ ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂದರೆ, ನಿಮ್ಮ ಯೋಗಕಾರಕ ಶನಿ ಮಹಾರಾಜ ಆತ ಲಾಭಸ್ಥಾನದಲ್ಲಿದ್ದಾನೆ, ಅಂದರೆ ರಾಶಿಗೆ ಲಾಭಸ್ಥಾನದಲ್ಲಿದ್ದಾನೆ, ಇದು ಬಹಳ ಫೇವರೇಬಲ್ ಆಗುತ್ತೆ. ಆನಂತರ ಗುರು ಮಹಾರಾಜ ಏನು ಮಾಡ್ತಾನೆ, ಆತ ಆ, ಶನಿಯ ರಾಶಿ ಮತ್ತು ಶನಿಯನ್ನ 7 ಮತ್ತು 9ನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಹಾಗಾದರೆ ಯಾರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗಬೇಕು, ಸ್ಯಾಲ್ರಿ ಜಾಸ್ತಿ ಆಗಬೇಕು, ಅಥವಾ ವಿದೇಶ ಪ್ರಯಾಣ ಮಾಡಬೇಕು, ಏನೇ ಇದ್ರೂ ಕೂಡ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದೆ ಒಂದು ಒಳ್ಳೆ ಇಂಪ್ಯಾಕ್ಟನ್ನು, ಒಂದು ಒಳ್ಳೆ ರಿಸಲ್ಟನ್ನು, ಒಂದು ಒಳ್ಳೆ ಹೊಸತನವನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಮ್ಮ ವೃಷಭ ರಾಶಿಯವರಿಗೆ ಆಲ್ರೆಡಿ ಬಂದು ನಿಂತಿದೆ. ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ದಯವಿಟ್ಟು ಈ ಒಂದು ಅಪರ್ಚುನಿಟೀಸನ್ನು ಮಿಸ್ ಮಾಡ್ಕೊಳ್ಬೇಡಿ ಸರ್. ನೋಡಿ, ಮೇಷರಾಶಿಯವರಿಗೂ ಹೇಳಿದ್ದೇನೆ, ವೃಷಭ ರಾಶಿಯವರಿಗೂ ಅದೇ ಇಂಪ್ಯಾಕ್ಟ್ ಇದೆ. ಅದರಿಂದಾಗಿ ಡೆಫಿನೆಟ್ ಆಗಿ ಅಪರ್ಚುನಿಟಿ ಮಿಸ್ ಮಾಡ್ಕೊಳ್ಬೇಡಿ. ಕಾರ್ಯಕ್ಷೇತ್ರದಲ್ಲಿ ಏನೆಲ್ಲ ನಿಮಗೆ ಅದರಲ್ಲಿ ನಿಮಗೆ ಎಫರ್ಟ್ ಹಾಕ್ಲಿಕ್ಕೆ ಉಂಟು, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸ್ಟೇಟಸ್ ಬೇಕು, ನಿಮಗೆ ಸ್ಯಾಲ್ರಿ ಜಾಸ್ತಿ ಆಗಬೇಕು, ನಿಮಗೆ ಹೊಸ ಕೆಲಸ ಸಿಗಬೇಕು, ವಿದೇಶ ಪ್ರಯಾಣ ಮಾಡು, ಅದಕ್ಕೆ ಒಳ್ಳೆ ಒಂದು ಸಮಯ ಬಂದು ನಿಂತಿದೆ ಅಂತ ಹೇಳ್ತೇನೆ. ಡೆಫಿನೆಟ್ ಆಗಿ ಅದು ಕೈಗೂಡುತ್ತೆ. ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ. 2 ತಿಂಗಳ ಕಾಲ ಗುರು ಮಹಾರಾಜ 3ನೇ ಮನೆಯಲ್ಲಿ ಇದ್ದುಕೊಂಡು ಆತ ಒಳ್ಳೆ ಇಂಪ್ಯಾಕ್ಟನ್ನು, ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಖಂಡಿತ ಕೊಟ್ಟೇ ಕೊಡ್ತಾನೆ. ಓಕೆ, ಆನಂತರ ಗುರು ಮಹಾರಾಜ ಅಷ್ಟಮಾಧಿಪತಿಯಾಗಿ ತೃತೀಯ ಭಾವದಲ್ಲಿ ಇರುವುದರಿಂದ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಮತಭೇದಗಳು ಮತ್ತು ಒಡ ಹುಟ್ಟಿದವರ ಜೊತೆಗೆ ನಿಮ್ಮ ಮಾತುಗಾರಿಕೆ ಎಲ್ಲೊಂದು ಕಡೆ ಸ್ಟಾಪ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಬಹಳ ಗಮನ ಕೊಡಿ ಅಂತ ಹೇಳಿದ್ರೆ, ಅವ್ರ ಬಗ್ಗೆ ತುಂಬ ಮಾತಾಡ್ಲಿಕ್ಕೆ ಹೋಗಬೇಡಿ, ಎಷ್ಟುಂಟು ಅಷ್ಟೇ ಮಾತಾಡಿ, ಪರವಾಗಿಲ್ಲ. ಒಂದು ಪ್ರೀತಿ ಪ್ರೇಮ ಇರಲಿ, ಕಮ್ಯುನಿಕೇಷನ್ ಮಾಡಿ, ಎಲ್ಲ ಮಾಡಿ, ಬಟ್ ತುಂಬ ಅವರ ಬಗ್ಗೆ ಏನೋ ಯೋಚನೆ ಮಾಡೋದಾಗ್ಲಿ ಅಥವಾ ಇಂಟರ್ಫಿಯರ್ ಆಗೋದಾಗ್ಲಿ ಖಂಡಿತ ನನ್ನ ಲೆಕ್ಕದಲ್ಲಿ ಬೇಕಾಗಿಲ್ಲ. ಅನ್ಯಥಾ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೊಂದು ಖಂಡಿತ ಬಂದೇ ಬರ್ತದೆ. ಓಕೆ, ಈಗ ಪರಿಹಾರ ಅಂತ ಬಂದಾಗ ಸರ್, ನಾನು ಪರಿಹಾರ ಏನಪ್ಪ ಮಾಡ್ಕೊಂಡ್ರೆ, ನಾನು ಹೇಳ್ತೀನಿ ನಿಮಗೆ ಕುಜ ತುಂಬ ತೊಂದರೆ ಕೊಡುವಂಥ ಪ್ಲಾನೆಟ್ಸ್ ಅಂತ ಹೇಳ್ತೇನೆ. ಅಲ್ಲಿ ಬುಧ ಆಲ್ರೆಡಿ ಇದ್ದಾನೆ, ಬುಧನನ್ನು ಮ್ಯಾನೇಜ್ ಮಾಡ್ಬೋದು, ಕುಜನನ್ನು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ. ಅಲ್ಲಿ ಏನಾಗುತ್ತೆ, ನಿಮಗೆ ಕುಜನಿಗೆ ಸಂಬಂಧಪಟ್ಟದೆ ತೊಗರಿಬೇಳೆಯ ದಾನ. ಓಕೆ, ನಾನು ಹೇಳ್ತೀನಿ ಮಂಗಳವಾರ ದಿವಸ 900 ಗ್ರಾಮ್ ತೊಗರಿಬೇಳೆಯನ್ನು ತಂದು ಒಂದು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ, ಯಾರಿಗದು ಡೊನೇಟ್ ಮಾಡಿ, ದೇವಸ್ಥಾನದಲ್ಲಿ ಇಟ್ಟು ಬನ್ನಿ, ಯಾರಿಗದು ಕೊಟ್ಟು ಬಿಡಿ ಅಂತ ಹೇಳ್ತೇನೆ. ಸೊ ಇದನ್ನು ಆ ಒಂದು ನವೆಂಬರ್ ತಿಂಗಳು ಕಂಪ್ಲೀಟ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟನ್ನು, ಒಳ್ಳೆ ಒಂದು ಇಂಪ್ಯಾಕ್ಟನ್ನು ಡೆಫಿನೆಟ್ ಆಗಿ ಅನುಭವಿಸ್ತೀರ. ಓವರ್ ಆಲ್ ನೋಡ್ಲಿಕ್ಕೆ ಹೋದರೆ ಒಂದು ಕಡೆ ಗುರು ಮಹಾರಾಜನ ಒಂದು ಕೃಪಾ ದೃಷ್ಟಿ, ಆನಂತರ ನಿಮ್ಮ ಯೋಗಕಾರಕ ಶನಿ ಏನಿದ್ದಾನೆ ಆತ ಲಾಭ ಸ್ಥಾನದಲ್ಲಿರುವಂಥದ್ದು, ಇದು ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮ್ಮ ಪಾಲಿಗೆ. ಖಂಡಿತ ಹೆದರುವಂಥ ಅವಶ್ಯಕತೆ ಇರಲಿಲ್ಲ. ಸಣ್ಣ ಪರಿಹಾರ ಹೇಳಿಕೊಟ್ಟಿದ್ದೇನೆ, ದಯವಿಟ್ಟು ಫಾಲೋ ಮಾಡಿ. ವೃಷಭ ರಾಶಿಯವರು ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ಯಾರು, ಬುಧ. ಆತ ಏನ್ ಮಾಡ್ತಾನೆ, 6ನೇ ಮನೆಯಲ್ಲಿ ಶತ್ರು ರಾಶಿಯಲ್ಲಿ ಶತ್ರು ಜೊತೆಗೇನೆ ಸೇರ್ಕೊಂಡಿದ್ದಾನೆ. 6ನೇ ಮನೆ ರೋಗ ಋಣರಿಪ. ಹಾಗಾದ್ರೆ ಎಲ್ಲೋ ಒಂದು ಕಡೆ ಸಾಲದ ಸಮಸ್ಯೆಗಳು ನಿಮ್ಮನ್ನ ಕಾಡ್ಬೋದು, ಶತ್ರು ಕಾಟ ನಿಮ್ಮನ್ನ ಕಾಡ್ಬೋದು, ಹೆಲ್ತ್ ರಿಲೇಟೆಡ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ನಿಮ್ಮನ್ನ ಬಾಧಿಸುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇಲ್ಲಿ ಏನಾಗುತ್ತೆ, ನಿಮಗೆ ಯಾವಾಗ ಕುಜ ಮತ್ತೆ ಬುಧ ಸೇರ್ಕೊಂಡೆ ಬಂಧನ ಯೋಗ ಅಂತ ಆಯ್ತು. ಓಕೆ, ಸೊ ಪ್ರಾಬ್ಲಮ್ ಅಂತೂ ಆಗುತ್ತೆ ಸರ್. ನಿಮ್ಮ ಹೆಲ್ತ್ ನೋಡ್ಕೊಳ್ಳೇಬೇಕು. ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥದ್ದು, ನರ ದೌರ್ಬಲ್ಯ ಬರುವಂಥದ್ದು, ಮಾತಿನಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು, ನೀವೇನೋ ಮಾತಾಡಿದರೆ ಅದನ್ನೇ ಇಟ್ಕೊಂಡು ನಿಮಗೆ ಶತ್ರು ಕಾಟ ಬರುವಂಥದ್ದು, ಶತ್ರುಗಳು ಅಲ್ಲಿಂದಲೇ ಕ್ರಿಯೇಟ್ ಆಗುವಂಥದ್ದು, ಬ್ಲಡ್ ರಿಲೇಟೆಡ್ ಸಮಸ್ಯೆ, ಯಾಕಂದರೆ ಕುಜ ಇದ್ದಾನೆ, ಬ್ಲಡ್ ರಿಲೇಟೆಡ್ ಸಮಸ್ಯೆ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಓವರ್ ಆಲ್ ಡಾಕ್ಟರ್ನ ಫಾಲೋ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಅಂತೂ 100% ಬಂದೇ ಬರುತ್ತೆ. ಆನಂತರ ಪ್ಲಸ್ ಪಾಯಿಂಟ್ ಏನಾಗುತ್ತೆ, ನಿಮಗೆ 2ನೇ ಮನೆಯಲ್ಲಿ ಗುರು ಮಹಾರಾಜ ಉಚ್ಚನಾಗಿ ಬಿಟ್ಟಿದ್ದಾನೆ. ಆತ ಬಂದು ನಿಮ್ಮ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ಉಚ್ಚನಾಗಿದ್ದುಕೊಂಡು ತನ್ನ ಒಂದು ಪ್ರೀತಿ ಪ್ರೇಮ ಅಂದರೆ ಐದನೇ ದೃಷ್ಟಿ, ಪ್ರೀತಿ ಪ್ರೇಮದ ದೃಷ್ಟಿಯಿಂದ 6ನೇ ಮನೆಯನ್ನು ನೋಡುವುದರಿಂದ 6ನೇ ಮನೆಯಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳನ್ನು, ಒಂದಷ್ಟು ಅಬ್ಸ್ಟಕಲ್ಸ್ಗಳನ್ನು, ಒಂದಷ್ಟು ಸಮಸ್ಯೆಗಳನ್ನು, ಒಂದಷ್ಟು
ಆರೋಗ್ಯದ ವಿಚಾರಗಳನ್ನು ಸಾಲ್ವ್ ಮಾಡಲಿಕ್ಕೆ ಆತ ನಿಂತಿದ್ದಾನೆ. ಅದರಿಂದಾಗಿ ಇದು ದೊಡ್ಡ ಸಮಸ್ಯೆ ಅಂತೂ ಖಂಡಿತ ಆಗಲ್ಲ. ಆದರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ. ದಯವಿಟ್ಟು ಡಾಕ್ಟರ್ನ ಫಾಲೋ ಮಾಡಿ, ಅವ್ರು ಏನು ಟ್ರೀಟ್ಮೆಂಟ್ ಕೊಡ್ತಾರೆ, ಅವ್ರು ಏನು ಹೇಳ್ತಾರೆ, ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಂದು ಒಳ್ಳೆ ರಿಸಲ್ಟನ್ನು, ಒಂದು ಒಳ್ಳೆ ಇಂಪ್ಯಾಕ್ಟನ್ನು ಡೆಫಿನೆಟ್ ಆಗಿ ನಾವು ಅನುಭವಿಸ್ತೀರಾ, ಚಿಂತೆ ಮಾಡೋದಾಗುತ್ತೆ. ನನ್ನ ಲೆಕ್ಕದಂತೂ ಖಂಡಿತ ಇಲ್ಲ. ಆದರೂ ಕೂಡ ಸರ್ ನನಗೆ ಪರಿಹಾರ ಬೇಕು ಅಂದಾಗ ಈ ಜಾತಕಕ್ಕೆ ಏನಾಗುತ್ತೆ, 6ನೇ ಮನೆಯಲ್ಲಿ ಕುಜ ಪರವಾಗಿಲ್ಲ, ಬಟ್ ಬುಧನ್ ಜೊತೆ ಇದ್ದಾನೆ, ಲಗ್ನಾಧಿಪತಿಗೆ ತೊಂದರೆ ಉಂಟು, ಅದೇ ಹೆಲ್ತ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಅಂತ. ಹಾಗಾದರೆ ತೊಗರುಬೇಳೆ, ಒಂದು ಮುಷ್ಟಿ ತೊಗರುಬೇಳೆಯಿಂದ ಯಾರಿಗೆ ಸಮಸ್ಯೆ ಉಂಟು ಮಿಥುನ್ ರಾಶಿಯವರಿಗೆ ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ಕ್ಲಾಕ್ ವೈಸಲ್ಲಿ ಅದನ್ನು ಹೊರಗೆ ಹಾಕಿ, ಇದನ್ನು ತಿಂಗಳು ಪೂರ್ತಿ, ನವೆಂಬರ್ ತಿಂಗಳು ಪೂರ್ತಿ ಮಾಡಿ ಅಂತ ಹೇಳ್ತೇನೆ. ಬೆಳಗಿನ ಹೊತ್ತು ಒಳ್ಳೆ ರಿಸಲ್ಟನ್ನು ಅನುಭವಿಸ್ತೀರಾ, ಏನೂ ತೊಂದರೆ ಇಲ್ಲ. ರೆಡ್ ಕಲರನ್ನು ಬಳಸುವುದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ. ನಿಮ್ಮ ಮಾತಿನಲ್ಲಿ ಗಮನ ಕೊಡಿ ಅಂತ ಹೇಳ್ತೇನೆ, ತುಂಬ ಚೆನ್ನಾಗಿರುತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಮೇಲೆ ನಮ್ಮ ಧನಾಧಿಪತಿ, ಧನಸ್ಥಾನದಲ್ಲಿ ಆಲ್ರೆಡಿ ಗುರು ಮಹಾರಾಜ ಬಂದ್ಬಿಟ್ಟಿದ್ದಾನೆ. ಒಂದು ಇಂಡಿಕೇಶನ್ ಕೊಡ್ತಾ ಇದ್ದೇನೆ, ಗುರು ಮಹಾರಾಜ ಯಾವಾಗ ಧನಸ್ಥಾನದಲ್ಲಿ ಗುರು ಬಂದ್ಬಿಟ್ಟ, ಗುರು ಬಂದು ಏನು, ಗುರು ಬಂದು ಅದ ಬಹಳ ಬೃಹತ್ ಪ್ಲಾನೆಟ್ ಆತ. ಓಕೆ. ಆನಂತರ ಆತ ಅಭಿವೃದ್ಧಿಯನ್ನು ಕ್ರಿಯೇಟ್ ಮಾಡುವ, ಅಬಂಡೆನ್ಸ್ ಅನ್ನು ಕ್ರಿಯೇಟ್ ಮಾಡುವ. ಹಾಗಾದ್ರೆ ನಿಮಗೆ ಎಲ್ಲೊಂದು ಕಡೆ ದೊಡ್ಡ ಮಟ್ಟಿಗೆ ದುಡ್ಡು ಬೇಕು ಅಂತ ಇಂಡಿಕೇಶನ್. ಸರ್ ನನಗೆ ದೊಡ್ಡ ಮಟ್ಟಿಗೆ ದುಡ್ಡು ಬೇಕು ಸರ್, ಸಣ್ಣ ಮಟ್ಟಿಗೆ ಸಾಕಾಗಲ್ಲ. ಈಗ ಬುಧ ಇದ್ದಾನೆ ಅಂದಾಗ ಸಣ್ಣ ಮಟ್ಟಿಗೆ ಕೂಡ ನಡೀತದೆ, ಗುರು ಇದ್ದಾಗ ದೊಡ್ಡ ಮಟ್ಟಿಗೆ ಬೇಕು ಸರ್. ಹಾಗಾದ್ರೆ ದೊಡ್ಡ ಮಟ್ಟಿಗೆ ದುಡ್ಡು ಬೇಕು ಅನ್ನೋ ತೀವ್ರ ಇಚ್ಛೆಯನ್ನು ಇಟ್ಟುಕೊಂಡು ನೀವು ಹೋಗ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಆನಂತರ ಗುರುವಿನ ಡಿಸ್ಪೋಸಿಟರ್ ಅಂದ್ರೆ ನಿಮ್ಮ 2ನೇ ಮನೆ ಅಧಿಪತಿ ಆತ ಏನು ಮಾಡ್ತಾನೆ, ಆತ ಭಾಗ್ಯದಲ್ಲಿ ರಾಹು ಜೊತೆಗೆ, ನಾನು ವಿಡಿಯೋ ಮಾಡಬೇಕಾದ್ರೆ ರಾಹು ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ ಕುಂಭರಾಶಿಯಲ್ಲಿ. ಇದರ ಅರ್ಥ ಏನಂದ್ರೆ, ಎಲ್ಲೋ ಒಂದ್ ಕಡೆ ನಿಮಗೆ ಸಮಸ್ಯೆಗಳಾಗ್ಬೋದು. ದುಡ್ಡಿನ ವಿಚಾರದಲ್ಲಿ ಹೋದಾಗ, ದುಡ್ಡಿನ ವಿಚಾರದಲ್ಲಿ ನೀವೆಲ್ಲೋ ಒಂದ್ ಕಡೆ ಪ್ರೊಸೀಡ್ ಆದಾಗ, ಇನ್ವೆಸ್ಟ್ಮೆಂಟ್ ಮಾಡಿದಾಗ, ಯಾರಿಗೂ ದುಡ್ಡನ್ನು ಕೊಟ್ಟಾಗ, ಅಥವಾ ವಿದೇಶಕ್ಕೆ ಹೋಗ್ಬೇಕು ಸರ್ ಅದಕ್ಕೆ ದುಡ್ಡನ್ನು ಕೊಟ್ಟಾಗ ಮೇ ಬಿ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ, ಧ್ವಂಸ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಆನಂತರ ಎಲ್ಲಾದರೂ ಈಗ ಇದು ಮಿಥುನ ರಾಶಿಯ ಜಾತಕ, ಜೆಂಟ್ಸ್ ಅಂತ ಇಟ್ಕೊಳ್ಳೋಣ, ಮದುವೆ ಆಗಿದೆ, ಮದುವೆ ಆದ ಸ್ತ್ರೀಯರ ಜೊತೆಗೆ ಅಂದ್ರೆ ಅನ್ಯ ಸ್ತ್ರೀಯರ ಜೊತೆಗೆ ನೀವೇನಾದ್ರೂ ಹೋದ್ರೆ, ಅಲ್ಲಿ ದುಡ್ಡಿನ ವ್ಯವಹಾರ ಮಾಡಿದ್ರೆ ಖಂಡಿತ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸರ್. ಅದರಿಂದಾಗಿ ದುಡ್ಡಿನ ವಿಚಾರ ನೋಡ್ಲಿಕ್ಕೆ ಹೋದ್ರೆ, ಒಂದು ಕಡೆ ಗುರು ಇದ್ದುಕೊಂಡು ದೊಡ್ಡ ಮಟ್ಟಿಗೆ ದುಡ್ಡನ್ನು ಕೊಡುವುದಕ್ಕೆ ಸನ್ನದ್ಧನಾಗಿ ನಿಂತಿದ್ದಾನೆ. ಆದರೂ ಕೂಡ ಅದರ ಡಿಸ್ಪೋಸಿಟರ್ ರಾಷ್ಟ್ರಾಧಿಪತಿ ರಾಹು ಜೊತೆಗೆ ಇರುವುದರಿಂದ ದುಡ್ಡಿನ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಮೋಸ ಹೋಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ, ಅದರಿಂದ ಫ್ರಾಡ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಸ್ತ್ರೀಯರು ಏನೋ ಮಾತಾಡಿ, ಏನೋ ಇದು ಮಾಡಿ, OTP ಕೊಡಿ, ಅದು ಕೊಡಿ, ಇದು ಕೊಡಿ, ಮೇ ಬಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ನಿಲ್ಲಾಗ್ಬೋದು, ಖಾಲಿ ಆಗ್ಬೋದು. ಸ್ವಲ್ಪ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಿ ಅಂತ ಹೇಳ್ತೇನೆ ನಮ್ಮ ಮಿಥುನ ರಾಶಿಯವರು. ಮೇ ಬಿ ಗೆಲುವು ನಿಮ್ಮದಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಗೊತ್ತಾಯ್ತು. ನೆಕ್ಸ್ಟ್ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಸರ್, ಏನ್ ಗೊತ್ತಾ, ಕರ್ಕಟಕ ರಾಶಿ ಗುರು ಬಂದಿದ್ದಾನೆ. ಹಾಗಾದ್ರೆ ಎಲ್ಲಾ ರಾಶಿ ಲಗ್ನದವರಿಗೂ ಕೂಡ ಒಂದು ಭೂಮಿ, ಮನೆ, ವಾಹನ ಮಾಡುವಂತ, ಕನ್ಸ್ಟ್ರಕ್ಷನ್ ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಅಂತೂ ಆಗಿದೆ. ಎಲ್ಲಾ ರಾಶಿ ಲಗ್ನದವರಿಗೂ ಇದೆ. ಅದೇನಾಗುತ್ತೆ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಒಬ್ಬೊಬ್ಬರಿಗೆ ಈಗ ಮೇಷರಾಶಿಯವರಿಗೆ ಬಹಳ ಸುಲಭ ರೀತಿಯಲ್ಲಿ ಆತ ಕ್ರಿಯೇಟ್ ಮಾಡ್ತಾನೆ, ಭೂಮಿ ಮನೆ ವಿಚಾರ ತೊಂದರೆ ಇಲ್ಲ. ವೃಷಭ ರಾಶಿಯವರಿಗೆ ಒಂದು ಬೇರೆ ರೂಪದಲ್ಲಿ, ವೃಷಭ ರಾಶಿಯವರಿಗೆ ಸ್ನೇಹಿತರ ಮುಖಾಂತರ ಸಹಾಯ ಸಿಕ್ಕು ಅಥವಾ ಮಕ್ಕಳ ಮುಖಾಂತರ ಸಹಾಯ ಸಿಕ್ಕು ಮನೆ ಮಾಡಬೇಕಾದಂತ ಅನಿವಾರ್ಯತೆ ಅವ್ರ ಪಾಲಿಗಂತೂ ಖಂಡಿತ ಬರ್ಬೇಕು ಈ ತರ. ಹಾಗಾದ್ರೆ ಮಿಥುನ ರಾಶಿಯವರಿಗೂ ಕೂಡ ಭೂಮಿ ಮನೆ ವಾಹನ ಮಾಡುವಂತ ಯೋಗ ಅಂತೂ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೂ ಕೂಡ ಅದರಲ್ಲಿ ಡಿಸ್ಪ್ಯೂಟ್ ಆಗುತ್ತೆ, ತೊಂದರೆ ಆಗುತ್ತೆ, ಸಮಸ್ಯೆಗಳಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಇಲ್ಲೇನಾಗುತ್ತೆ, ನಿಮ್ಮ 4ನೇ ಮನೆ ನೋಡಿ, ಇಲ್ಲಿ 4ನೇ ಮನೆ ನಿಮ್ಮ ಭೂಮಿ ಮನೆ ವಾಹನ. ಹಾಗಾದ್ರೆ ಅಲ್ಲಿ ಮೊದಲೇ ಶುಕ್ರ ಇದ್ದಾನೆ, ಶುಕ್ರ ಬಂದು ನಿಮ್ಮ ಪಂಚಮಾಧಿಪತಿ ಶುಕ್ರ, ಆತ ತನ್ನಿಂದ 12ನೇ ಮನೆಯಲ್ಲಿ, ಮತ್ತೆ ಆತ 4ನೇ ಮನೆ ನೀಚನಾಗ್ಬಿಟ್ಟಿದ್ದಾನೆ, ನಿಮ್ಮ ಶನಿ ನೋಡ್ತಾ ಇದ್ದಾನೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಸ್ನೇಹಿತರು ಸಹಾಯ ಅಂತೂ ಮಾಡ್ಬೋದು, ಮಕ್ಕಳು ಸಹಾಯ ಅಂತೂ ಮಾಡ್ಬೋದು. ಆದ್ರೂ ಕೂಡ ಕನ್ಯಾ ರಾಶಿ ಇರುವುದರಿಂದ, ಕನ್ಯಾ ರಾಶಿ ಅಧಿಪತಿ 6ನೇ ಮನೆಯಲ್ಲಿ ಕುಜನ್ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇರೋದ್ರಿಂದ ಭೂಮಿ ಮನೆ ಮಾಡುವಾಗ ಡಿಸ್ಪ್ಯೂಟ್ಸ್ಗಳಾಗ್ಬೋದು, ತೊಂದರೆಗಳಾಗ್ಬೋದು, ಸಾಲ ಸಿಗದೆ ಪ್ರಾಬ್ಲಮ್ ಆಗ್ಬೋದು, ಹಣಕಾಸಿನ ವಿಚಾರ ತೊಂದರೆಗಳಾಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಸಣ್ಣ ಪರಿಹಾರ ಹೇಳಿಕೊಟ್ಟಿದ್ದೇನೆ ಕುಜನಿಗೆ ಸಂಬಂಧ, ಅದನ್ನ ಮಾಡಿದಾಗ ಮೇ ಬಿ ಈ ಸಮಸ್ಯೆಯಿಂದ ನೀವು ಹೊರಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ನಾನು ಇಷ್ಟು ಹೇಳ್ತೇನೆ, ಮಿಥುನ ರಾಶಿಯವರಿಗೆ ಭೂಮಿ ಮನೆ ಮಾಡ್ಬೇಕು, ಮತ್ತು ಪೇಪರ್ ವರ್ಕ್ ಅನ್ನು ಸರಿ ಮಾಡ್ಕೊಳ್ಳಿ. ಓಕೆನಾ. ಆನಂತರ ಎಲ್ಲ ಲೆಕ್ಕಾಚಾರ ಮಾಡ್ಕೊಳ್ಳಿ, ಎಲ್ಲ ಪ್ಲಾನ್ ಮಾಡ್ಕೊಂಡು ನೀವು ಪ್ರೊಸೀಡ್ ಆಗಾಗ ಮನೆ ಭೂಮಿ ವಾಹನ ಮಾಡುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಹೆದರುವಂತ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಓಕೆನಾ, ಗೊತ್ತಾಯ್ತು. ಈಗ ನಿಮ್ಮ 5ನೇ ಮನೆ 5th ಹೌಸಲ್ಲಿ ಯಾರಿದ್ದಾರೆ, ಸೂರ್ಯ ಮಹಾರಾಜ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಅಥವಾ ನೀಚನಾಗ್ಬಿಟ್ಟಿದ್ದಾನೆ. ಸೂರ್ಯ ಬಂದು ತೃತೀಯಾಧಿಪತಿ, ಸೂರ್ಯನ ರಾಶಿಯಲ್ಲಿ ಕೇತು ಭ್ರಮಣ ಮಾಡ್ತಾ ಇದ್ದಾನೆ. ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ. ಹಾಗಾದ್ರೆ ವಿದ್ಯೆ, ಯಾರೆಲ್ಲ ವಿದ್ಯೆಯಲ್ಲಿ ಇದ್ದಾರೆ ಅವರಿಗೆ ಹಿನ್ನಡೆ ಉಂಟಾಗುವಂತ ಸಾಧ್ಯತೆಗಳುಂಟು. ನಿಮ್ಮ ತಂದೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ಬೋದು, ಯಾಕಂದ್ರೆ ನಿಮ್ಮ 9th ಹೌಸ್ ಸಮೇತ ಎಲ್ಲೋ ಒಂದ್ ಕಡೆ ಅಫ್ಲಿಕ್ಷನ್ಗೊಳಗಾಗಿದೆ. ಆನಂತರ 9th ಲಾರ್ಡ್ ಕೂಡ ಆತ ವಕ್ರಿಯಾಗಿ ಬಿಟ್ಟಿದ್ದಾನೆ. ಆನಂತರ ಇಲ್ಲಿ ಪಿತೃಕಾರಕ ಸೂರ್ಯ ಕೂಡ ನೀಚನಾಗ್ಬಿಟ್ಟಿದ್ದಾನೆ. ಆನಂತರ ಸೂರ್ಯನ ರಾಶಿಯಲ್ಲಿ ಕೇತು ಇದ್ದಾನೆ. ಇದರ ಅರ್ಥ ಏನಾದ್ರೆ, ಎಲ್ಲೋ ಒಂದ್ ಕಡೆ ನಿಮ್ಮ ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ನಿಮ್ಮ ಪ್ರೀತಿ ಪ್ರೇಮ ಸ್ನೇಹಿತರ ಜೊತೆಗೆ ವ್ಯವಹಾರಗಳನ್ನ ಮಾಡಿದಾಗ ತೊಂದರೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನ
ತಳ್ಳಿ ಹಾಕುವಂತಿಲ್ಲ, ಸ್ವಲ್ಪ ಕ್ಯಾರ್ ತಗೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು 100% ಇದೆ. ಆನಂತರ ಯಾರೆಲ್ಲ ಮದುವೆ ಆಗಿದ್ದೀರಾ, ನಿಮ್ಮ ಸೆವೆಂತ್ ಲಾರ್ಡ್ ಎಲ್ಲಿದ್ದಾನೆ, ತನ್ನಿಂದ 8ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಯಾರೆಲ್ಲ ಮದುವೆ ಆಗಿದ್ದೀರಾ, ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಇದೆ. ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ಬೋದು. ಯಾರಿಗೆಲ್ಲ ಮದುವೆ ಮಾತುಕತೆ ಆಡಬೇಕು, ಖಂಡಿತ ಮದುವೆ ಮಾತುಕತೆ ಮಾಡ್ಬೋದು, ಅದರಲ್ಲಿ ಹೋಗುವಂಥ ಯೋಗ ಇದೆ. ಯೋಗ್ಯ ವಯಸ್ಕರಿಗೆ ಮದುವೆ ಯೋಗ ಸಮೇತ ಬಂದು ನಿಂತಿದೆ. ಖಂಡಿತ ಪ್ರೊಸೀಡ್ ಆಗಿ ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಆನಂತರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದರ ಅಧಿಪತಿ ಯಾರು, ಖುದ್ದು ಗುರುವೇ ಆಗಿರ್ತಾನೆ. ಓಕೆ, ಗುರು ಎಲ್ಲಿದ್ದಾನೆ, ಧನ ದಶಮದ 2ನೇ ಮನೆಯಲ್ಲಿದ್ದಾನೆ, ದಶಮದಿಂದ 5ನೇ ಮನೆಯಲ್ಲಿದ್ದಾನೆ. ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಖುಷಿ ಖುಷಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬರುತ್ತೆ. ಆನಂತರ ಗುರು ಏನು ಮಾಡ್ತಾನೆ, ತನ್ನ ಒಂದು 7ನೇ ದೃಷ್ಟಿಯಿಂದ ಆತ 8ನೇ ಮನೆಯನ್ನು ನೋಡ್ತಾನೆ. ಆನಂತರ ಭಾಗ್ಯ ದೃಷ್ಟಿಯಿಂದ ಆತನದ್ದೇ ಮನೆಯನ್ನು ನೋಡ್ತಾನೆ. ಅಲ್ಲಿ ಶನಿ ಮಹಾರಾಜ ಆಲ್ರೆಡಿ ಇದ್ದಾನೆ. ಹಾಗಾದ್ರೆ ಕಾರ್ಯಕ್ಷೇತ್ರ ದೊಡ್ಡ ಮಟ್ಟಿಗೆ ಪರಿವರ್ತನೆ ಬರುತ್ತೆ, ದೊಡ್ಡ ಮಟ್ಟಿಗೆ ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಯಾರೆಲ್ಲ ಕೆಲಸ ಇಲ್ಲದೆ ಕೂತಿದ್ದೀರಾ, ಕೆಲಸದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬೇಕಂತ ಕೂತಿದ್ದೀರಾ, ವಿದೇಶ ಪ್ರಯಾಣ ಮಾಡಬೇಕಂತ ಕೂತಿದ್ದೀರಾ, ಒಂದು ಕೆಲಸ ಬಿಟ್ಟು ಮತ್ತೊಂದು ಕೆಲಸಕ್ಕೆ ಹೋಗ್ಬೇಕಂತ ಕೂತಿದ್ದೀರಾ, ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಒಂದು ಒಳ್ಳೆ ರಿಸಲ್ಟ್ ಅನ್ನ ಗುರು ಮಹಾರಾಜ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ನಿಮ್ಮ ಪ್ರಯತ್ನ ನಿಮ್ಮ ಕೈಯಲ್ಲಿರಲಿ, ಡೆಫಿನೆಟ್ ಆಗಿ ರಿಸಲ್ಟ್ ಬರುತ್ತೆ ನಿಮಗೆ. ನೀವು ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲೂ ಖಂಡಿತ ಇಲ್ಲ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಹಣಕಾಸಿನ ವಿಚಾರ ಬಹಳ ಜಾಗರೂಕರಾಗಿರಿ. ಆನಂತರ ದುಡ್ಡಿನ ವಿಚಾರದಲ್ಲಿ ಬಹಳ ಅಂದ್ರೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಬಹಳ ಜಾಗರೂಕತೆ ಮಾಡಿ. ಒಂದು ಸಣ್ಣ ಪರಿಹಾರ ಹೇಳಿಕೊಟ್ಟಿದ್ದೇನೆ. ಇಷ್ಟನ್ನ ಮಾಡಿದಾಗ ನವೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರು ಡೆಫಿನೆಟ್ ಆಗಿ ಗೆದ್ದೇ ಗೆಲ್ತೀರಾ. ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ನೆಕ್ಸ್ಟ್ ಬಂದ್ ಮೇಡಮ್ ನಮ್ಮ ಕರ್ಕಾಟಕ ರಾಶಿಯವರಿಗೆ ಏನಾಗುತ್ತೆ, ರಾಶಿಯಲ್ಲಿನೇ ಗುರು ಮಹಾರಾಜ ಉಚ್ಚನಾಗಿ ಕೂತಿದ್ದಾನೆ. ಪರವಾಗಿಲ್ಲ, ಆದ್ರೂ ಕೂಡ ಹೆಲ್ತ್ ಆರೋಗ್ಯವನ್ನು ನೋಡ್ಕೊಳ್ಬೇಕಂತ ಅನಿವಾರ್ಯತೆ ಉಂಟು. ಯಾಕಂದ್ರೆ ಈ ಜಾತಕಕ್ಕೆ ಅಂದ್ರೆ ಕರ್ಕಾಟಕ ರಾಶಿಯ ಜಾತಕಕ್ಕೆ ಗುರು ಯಾರು, ಗುರು ಭಾಗ್ಯಾಧಿಪತಿ ಅಂತ ಹೌದು, ಅಲ್ಲಿ ಆತನಿಗೆ ಬಲ ಕಡಿಮೆ. ಆದ್ರೆ ಆತನ ಮೂಲ ತ್ರಿಕೋನ ರಾಶಿಯಲ್ಲಿದೆ, ಅದು 6ನೇ ಮನೆಯಲ್ಲಿದೆ, 6th ಹೌಸಲ್ಲಿದೆ. ಅದರಿಂದಾಗಿ ಆತ ತನ್ನಿಂದ 8ನೇ ಮನೆ ರಾಶಿಯಲ್ಲಿ ನಿಮ್ಮ ರಾಶಿಯಲ್ಲೇ ಬಂದು ಕೂತಿದ್ದಾನೆ ಅಂದಾಗ ಡೆಫಿನೆಟ್ ಆಗಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಬಲ್ಲ. ಈಗ ಎಜುಕೇಶನ್ ಕೊಡ್ತಾನೆ, ಹೈಯರ್ ಎಜುಕೇಶನ್ ಮಾಡ್ಬೋದು, ಒಳ್ಳೆ ನಾಲೆಜ್ ಅನ್ನ ಜನರೇಟ್ ಮಾಡ್ತಾನೆ, ಅದೆಲ್ಲ ಓಕೆ. ಕೆಲವೆಲ್ಲ ಸಮಸ್ಯೆ ಸಾಲ್ವ್ ಮಾಡ್ತಾರೆ, ಅದೆಲ್ಲ ಓಕೆ. ಬಟ್ ಆರೋಗ್ಯ, ಅದರಲ್ಲೂ ಕೂಡ ವಿಶೇಷ ರೀತಿಯಲ್ಲಿ ಯಾರಿಗೆಲ್ಲ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅವರಿಗೆ ಸಮಸ್ಯೆ ಆಗ್ಬೋದು. ಯಾರೆಲ್ಲ ಒಬೆಸಿಟಿಯಲ್ಲಿದ್ದಾರೆ ಅಂದರೆ ತುಂಬ ದಪ್ಪವಾಗಿ ಬಿಟ್ಟಿದ್ದಾರೆ, ಕೊಲೆಸ್ಟ್ರಾಲ್ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಅವ್ರಿಗೆಲ್ಲ ತೊಂದರೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ 100% ಉಂಟು ಸರ್. ನೀವೆಲ್ಲೊಂದು ಭ್ರಮೆಗೆ ಒಳಗಾಗಬೇಡಿ. ಎಲ್ಲೊಂದು ಕಡೆ ಚಂದ್ರ ಮತ್ತೆ ಗುರು ಸೇರ್ಕೊಂಡಿದ್ದಾರೆ, ಇಲ್ಲೊಂದು ಕಡೆ ಏನೋ ಅದು ಗಜಕೇಸರಿ ಯೋಗ, ಅದು ಹಂಸ ಯೋಗ, ಏನೇನೋ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಗುರುವಿನ ಮೂಲ ತ್ರಿಕೋನ ರಾಶಿನೇ 6ನೇ ಮನೆಯಲ್ಲಿದೆ. ಗುರು ಏನ್ ಮಾಡ್ತಾನೆ, 6ನೇ ಮನೆ ಇಂಪ್ಯಾಕ್ಟ್ ಅನ್ನು ಹೊತ್ತುಕೊಂಡೇ ತಿರುಗ್ತಾನೆ. ಹಾಗಾದ್ರೆ 6ನೇ ಮನೆ ರೋಗ ಋಣರಿಪು ಅದನ್ನು ನಿಮ್ಮ ರಾಶಿಯಲ್ಲೇ ಕೊಡ್ತಾ ಇದ್ದಾನೆ. ಅದರಿಂದಾಗಿ ಮೈಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ, ತೊಂದರೆಗಳಾಗುತ್ತೆ, ಸಮಸ್ಯೆ. ಅಲ್ಲಿ ಹುಚ್ಚನಾಗ್ಬಿಟ್ಟಿದ್ದಾನೆ, ಆತ ಬಲ ಪಡ್ಕೊಂಡು ಬಿಟ್ಟಿದ್ದಾನೆ ಅಂದಾಗ ಅಲ್ಲಿಂದ ತೊಂದರೆಗಳನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆ ತೀರಾ ಜಾಸ್ತಿ ಸರ್. ದಯವಿಟ್ಟು ಭ್ರಮೆಗೆ ಒಳಗಾಗಬೇಡಿ ಅಂತ ಹೇಳ್ತೇನೆ. ಸೊ ಗೆದ್ದು ಬಿಡ್ತೀರಾ. ಆನಂತರ ರಾಶಿಯಾಧಿಪತಿ ಯಾರಿರ್ತಾನೆ, ನಾನು ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ 1ನೇ ತಾರೀಕು ಅಂದ್ರೆ 1ನೇ ತಾರೀಕು ನವೆಂಬರ್ಗೆ ರಾಶಿಯಾಧಿಪತಿ ಯಾರು, ಚಂದ್ರ. ಆತ ಎಲ್ಲಿರ್ತಾನೆ, 8ನೇ ಮನೆಯಲ್ಲಿ ರಾಹು ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ ಸರ್. ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. 8ನೇ ಮನೆ ಮೊದಲೇ ಚಂದ್ರನಿಗೆ ನೀಚ ಭಾವ ಅಂತ ರಾಹು ಜೊತೆಗೆ ಬಂದ್ಬಿಟ್ಟ. ಸೊ ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥದ್ದು, ಡಿಪ್ರೆಸ್ಡ್ ಫೀಲ್ ಮಾಡುವಂಥದ್ದು, ಇನ್ಲಾಸ್ ಅಲ್ಲಿ ನಿಮಗೆ ತೊಂದರೆ ಆಗುವಂಥದ್ದು, ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಇರ್ಬೋದು, ಇನ್ಶೂರೆನ್ಸ್ ಹಣ ಇರ್ಬೋದು, ಅದರಲ್ಲಿ ನೀವು ತೊಂದರೆಗಳನ್ನು ಅನುಭವಿಸುವಂಥದ್ದು, ಮಕ್ಕಳ ಮದುವೆ ವಿಚಾರದಲ್ಲಿ ಮೋಸಗಳನ್ನು ನೋಡುವಂಥದ್ದು, ಮಕ್ಕಳ ಪ್ರಾಪರ್ಟಿ ವಿಚಾರದಲ್ಲಿ ಮೋಸಗಳನ್ನು ನೋಡುವಂಥದ್ದು, ಒಡ ಹುಟ್ಟಿದವ್ರ ಜೊತೆಗೆ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನೀವು ನೋಡುವಂಥದ್ದು, ತಾಯಿಗೆ ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ, ಅದರ ಸಮಸ್ಯೆಯನ್ನ ನೀವು ನೋಡಬೇಕಾಗುತ್ತೆ ಅಥವಾ ಅದಕ್ಕೆ ಟ್ರೀಟ್ ಮಾಡಬೇಕಾಗುತ್ತೆ. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ನೋಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಸರ್. ಸ್ವಲ್ಪ ಜಾಗರೂಕರಾಗಿರಿ ಸರ್. ತುಂಬಾ ಸುಲಭ ಅಂತೂ ಖಂಡಿತ ಅಲ್ಲ. ಪ್ರತಿ ಬಾರಿ ಕೂಡ ಒಂದೇ ತರ ಇರುವುದಿಲ್ಲ ತಾನೆ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ನೀವೇನ್ ಮಾಡ್ಬೋದು, ನಾನು ಹೇಳ್ತೀನಿ. ಚಂದ್ರ ಬಂದು ಅಕ್ಕಿ ಅಥವಾ ರೇಷನ್, ಓಕೆನಾ. ಹಾಗಾದ್ರೆ ರೇಷನ್ ಮತ್ತೆ ಅಕ್ಕಿ ಎರಡನ್ನು ಕೂಡ. ಆನಂತರ ರಾಹು ಇದನ್ನಲ್ಲ, ಸ್ವಲ್ಪ ಟೀ ಪೌಡರ್, ಒಂದು ಅರ್ಧ ಕಿಲೋ ಟೀ ಪೌಡರ್, ಮತ್ತೆ ಸ್ವಲ್ಪ ರೇಷನ್, ಮತ್ತೆ ಸ್ವಲ್ಪ ಅಕ್ಕಿ. ನಾನು ಹೇಳ್ತೀನಿ ಏನಂದ್ರೆ, ಅದನ್ನ ಯಾರಿಗಾದ್ರೂ ನೀಡಿ ಪೀಪಲ್ಸ್ಗೆ ಡೊನೇಟ್ ಮಾಡಿ, ತಿಂಗಳಿಗೆ ಒಂದು ಆವರ್ತಿ, ಓಕೆನಾ. ಯಾಕಂದ್ರೆ ರಾಹು ಈಗ ತುಂಬಾ ಸಮಯ ಅಲ್ಲೇ ಇರ್ತಾನೆ, ಚಂದ್ರ ಅಂತೂ ಹೋಗ್ತಾನೆ, ತೊಂದರೆ ಇಲ್ಲ. ಆದ್ರೂ ಕೂಡ ಇದನ್ನ ರೇಷನ್ ಮತ್ತೆ ಒಂದು ಸ್ವಲ್ಪ ಟೀ ಪೌಡರ್, ಒಂದು ಅರ್ಧ ಕಿಲೋ 1 ಕಿಲೋ ಟೀ ಪೌಡರ್ ಅದರೊಳಗೆ ಇಟ್ಟು ಅದನ್ನು ಡೊನೇಟ್ ಮಾಡಿ ಅಂತ ಹೇಳ್ತೇನೆ. ಆವಾಗ 8ನೇ ಮನೆಯಿಂದ ಬರ್ತಕ್ಕಂಥ ಈ ಸ್ಟೋರಿಗೆ ಏನೆಲ್ಲ ಹೇಳಿದೆ ಅಲ್ವಾ, ಆ ಸಮಸ್ಯೆಗಳಿಂದ ಮುಕ್ತರಾಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಡಿಪ್ರೆಸ್ಡ್ ಫೀಲ್ ಮಾಡ್ತಾ ಇದ್ದೀರಾ, ಅದರಿಂದ ಹೊರಬರುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅದು ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಓಕೆ, ಇನ್ನು ನಿಮ್ಮ ರಾಶಿಯಲ್ಲಿನೇ ಗುರು ಇದ್ದಾನಂದಾಗ ಭಾಗ್ಯಾಧಿಪತಿಗೆ ಬಂದಿರ್ತಾನೆ. ಹೈಯರ್ ಎಜುಕೇಶನ್ ಮಾಡುವವರಿಗೆ, ನಾಲೆಜ್ ಅನ್ನು ಹೆಚ್ಚು ಮಾಡಿಸಿಕೊಳ್ಳುವವರಿಗೆ ಇದು ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಓಕೆ, ಗೊತ್ತಾಯ್ತು. ಆರೋಗ್ಯದ ವಿಚಾರ ತುಂಬಾ ಗಮನದಲ್ಲಿ
ಉಳಿಸ್ಕೊಳ್ಬೇಕು ಸರ್. ಡಾಕ್ಟರ್ನ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತೇನೆ. ಪ್ರತಿದಿನ ಬೆಳಿಗ್ಗೆ ಅಂತ ತಕ್ಷಣನೇ ಬಾಯಿ ತೊಳೆಯದೆ 2 ಗ್ಲಾಸ್ ನೀರನ್ನು ಕುಡಿಯುವಂಥ ಕೆಲಸ ಮಾಡಿ ಅಂತ ಹೇಳ್ತೀನಿ. ಇಮ್ಯುನಿಟಿ ಪವರ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಕರ್ಕಟಕ ರಾಶಿಯವರು ಇರ್ಬೋದು, ಯಾವುದೇ ರಾಶಿಯವರು ಇರ್ಬೋದು, ಇದನ್ನ ಕಂಪಲ್ಸರಿಯಾಗಿ ಮಾಡಿದಾಗ ಮೇ ಬಿ ನಿಮಗೆ ಡಾಕ್ಟರ್ ಬಳಿಗೆ ಹೋಗಿ ಹಣ ಹಾಕಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರಲಿಕ್ಕಿಲ್ಲ ಸರ್. ದಯವಿಟ್ಟು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ನೀವು ಸಶಕ್ತರಾಗಿ ಬಿಡ್ತೀರಾ, ಇಮ್ಯುನಿಟಿ ಪವರ್ ಬಹಳ ಸ್ಟ್ರಾಂಗ್ ಆಗಿಬಿಡುತ್ತೆ, ನೀವು ತುಂಬ ಚೆನ್ನಾಗಿರುತ್ತೆ. ಓಕೆ, ಗೊತ್ತಾಯ್ತು. ಧನಸ್ಥಾನದಲ್ಲಿ ಕೇತು ಇದ್ದಾನೆ, ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ. ಧನಸ್ಥಾನದಲ್ಲಿ ಕೇತು ಇರುವುದು, ಧನಸ್ಥಾನದಲ್ಲಿ ಕೇತು ಇದ್ದಾಗ ಏನಾಗುತ್ತೆ, ಮೇ ಬಿ ಹಣಕಾಸು ಲೋನ್ ಕಟ್ಟಲಿಕ್ಕೆ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ, ಅಥವಾ ಲೋನನ್ನು ಹೊಸದಾಗಿ ನೀವು ಪಡ್ಕೊಳ್ತೀರಿ ಅಂತ ಮತ್ತೊಂದು ಇಂಡಿಕೇಶನ್ ಇದೆ, ಅಂತ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಆದರೂ ಕೂಡ ಹಣಕಾಸಂತೂ ಬರುತ್ತೆ, ಅದಕ್ಕೆ ಚಿಂತೆ ಮಾಡುವಂತಾಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಆನಂತರ ಏನಾಗುತ್ತೆ, ಧನಾಧಿಪತಿ ಎಲ್ಲಿದ್ದಾನೆ, ಆತ 4th ಹೌಸಲ್ಲಿ ವಿರಾಜಮಾನಾಗಿದ್ದಾನೆ, 4ನೇ ಮನೆಯಲ್ಲಿ ನೀಚ ಆತ ಅಂತ. ಆನಂತರ 4ನೇ ಮನೆ ಅಧಿಪತಿ ತನ್ನಿಂದ 12ನೇ ಮನೆಯಲ್ಲಿ ಶುಕ್ರ ಹೋಗಿ ಬಿಟ್ಟಿದ್ದಾನೆ. ದಯವಿಟ್ಟು ಮನೆ ಮಾಡುವ ದುಸ್ಸಾಹಸಕ್ಕೆ ದಯವಿಟ್ಟು ಕೈ ಹಾಕಬೇಡಿ. ಲಾಸ್ ಆಗುತ್ತೆ, ತೊಂದರೆ ಆಗುತ್ತೆ, ಸಮಸ್ಯೆ ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ನಿಮ್ಮಿಂದ ಆಗದಂಥ ಕೆಲಸ. ಸೊ ಮನೆ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಸಮಯ ಹೋಗಲಿ, ಮತ್ತೆ ಬೇಕಾದರೆ ಪ್ರಯತ್ನ ಮಾಡಿ, ಪರವಾಗಿಲ್ಲ. ಈ ಮೂಮೆಂಟಲ್ಲಿ ಮನೆ ವಿಚಾರ, ಭೂಮಿ ವಿಚಾರದಲ್ಲಿ ಹೋಗ್ಬೇಕಂದಾಗ ಮೇ ಬಿ ಕೈ ಸುಟ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು. ಹಾಗೆ ಒಂದು ವಿಚಾರ ಪ್ಲಸ್ ಪಾಯಿಂಟ್ ಏನಿದೆ ಅಂದರೆ, ಮನೆ ಮಾರಬೇಕಾ ನಿಮಗೆ ಮನೆ, ಯಾಕಂದರೆ ನಿಮ್ಮ 4th ಲಾರ್ಡ್ ತನ್ನಿಂದ 12ನೇ ಮನೆ ವ್ಯಯಭಾವದಲ್ಲಿದ್ದಾನೆ. ಹಾಗಾದರೆ ಮನೆ ಮಾರುವುದಕ್ಕೆ ಪರವಾಗಿಲ್ಲ, ಜಾಗ ಮಾರುವುದಕ್ಕೆ ಪರವಾಗಿಲ್ಲ, ವಾಹನ ಮಾರುವುದಕ್ಕೆ ಪರವಾಗಿಲ್ಲ. ಮೇ ಬಿ ಅಲ್ಲಿ ಕೂಡ ಚರ್ಚೆ ಗಿರ್ಚೆ ಅದು ಇದು ಇರ್ತದೆ, ನೀವೆಣಿಸೋಷ್ಟು ಹಣಕಾಸು ಬರುವುದಿಲ್ಲ. ಬಟ್ ಜಬರ್ದಸ್ತಿ ನಿಮಗೆ ಕೊಡಲೇಬೇಕು ಅಂದಾಗ ನೀವು ಕೊಟ್ಟು ಬಿಡಿ ಅಂತ ಹೇಳ್ತೇನೆ. ಮೇ ಬಿ ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ಬಟ್ ಮನೆ ಮಾಡುವಂತಹ ವಿಚಾರದಲ್ಲಿ ದಯವಿಟ್ಟು ಪ್ರೊಸೀಡ್ ಆಗಬೇಡಿ, ಅನ್ಯಥ ತೊಂದರೆಗಳನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಆನಂತರ 3ನೇ ಮನೆಯಲ್ಲಿ ಶುಕ್ರ ಮಹಾರಾಜ ಇದ್ದಾನೆ, ಮೊದಲೇ ನೀಚನಾಗಿ ಬಿಟ್ಟಿದ್ದಾನೆ. ಅದರಿಂದಾಗಿ ನಿಮ್ಮ ಅಕ್ಕಪಕ್ಕದ ಸರೌಂಡಿಂಗ್ ಅಲ್ಲಿ ಯಾರಾದರೂ ಹೆಣ್ಣು ಮಕ್ಕಳಿದ್ರೆ ಅಥವಾ ಯಾರು ಸ್ತ್ರೀಯರಿದ್ರೆ ದಯವಿಟ್ಟು ಅವ್ರ ಜೊತೆಗೆ ಯಾವುದೇ ಕಮ್ಯುನಿಕೇಟ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ನವೆಂಬರ್ ತಿಂಗಳಲ್ಲಿ ಅನಂತ ಪ್ರಾಬ್ಲಮ್ ಆಗುತ್ತೆ, ಅವರಿಂದ ಡಿಸ್ಪ್ಯೂಟ್ ಆಗುತ್ತೆ, ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಬರುತ್ತೆ ಸರ್. ಅದಕ್ಕೋಸ್ಕರ ಸರೌಂಡಿಂಗ್ ಅಲ್ಲಿ ಯಾವುದೇ ಹೆಂಗಸರಿದ್ರು ಹುಡುಗಿಯರಿದ್ರು ಕೂಡ ಅವ್ರ ಜೊತೆಗೆ ಕಮ್ಯುನಿಕೇಟ್ ಅನ್ನು ನವೆಂಬರ್ ತಿಂಗಳಲ್ಲಿ ಅಂತೂ ಡೆಫಿನೆಟ್ ಆಗಿ ಮಾಡಬೇಡಿ, ಅನ್ಯಥ ತೊಂದರೆ ಆಗುತ್ತೆ. ಆನಂತರ ನಿಮ್ಮ ಪಂಚಮಾಧಿಪತಿ ಪಂಚಮದಲ್ಲಿದ್ದಾನೆ, ದಶಮಾಧಿಪತಿಯಾಗಿ ಆತ ಪಂಚಮದಲ್ಲಿದ್ದಾನೆ. ಕುಜ ಬಂದು ಈ ಜಾತಕಕ್ಕೆ ಅಂದರೆ ಕರ್ಕಟಕ ರಾಶಿಯ ಕುಜ ಬಂದು ಯೋಗಕಾರಕ, ಅದು ಬುಧನ ಜೊತೆ ಕಾಂಬಿನೇಷನ್ ಇದೆ. ಬುಧ ಬಂದು ವ್ಯಯಾಧಿಪತಿ. ಏನಾಗುತ್ತೆ, ಯಾರೆಲ್ಲ ಟ್ರೇಡಿಂಗ್ ಮಾಡ್ತೀರಾ ಅಥವಾ ಯಾರೆಲ್ಲ ಶೇರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಬಹಳ ಜಾಗರೂಕರಾಗಿರಿ. ಟ್ರೇಡಿಂಗ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು, ಅದರಲ್ಲಿ ಲಾಸಸ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ವ್ಯಯಾಧಿಪತಿ ಬಂದಿದ್ದಾನೆ ಅಂದಾಗ ನಿಮ್ಮನ್ನು ಒಂಥರ ಅಲುಗಾಡಿಸಿ ಬಿಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಅದಕ್ಕೂ ತುಂಬಾ ಹಣಕಾಸನ್ನು ಇಟ್ಟುಕೊಂಡು ಟ್ರೇಡಿಂಗ್ ಮಾಡೋದು ಅದು ಇದು ಬೇಕಾಗಿಲ್ಲ ಅಂತ ಹೇಳ್ತೇನೆ. ಸ್ವಲ್ಪ ಸಮಯ ವೆಯ್ಟ್ ಮಾಡಿ ನೋಡಿ, ಅಥವಾ ಯಾರಾದರೂ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರ ಸಲಹೆಯನ್ನು ತೆಗೆದುಕೊಂಡು ಪ್ರೊಸೀಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಆನಂತರ ದಶಮಾಧಿಪತಿಯಾಗಿ ಕುಜ ತನ್ನಿಂದ 8ನೇ ಮನೆಯಲ್ಲಿ 5ನೇ ಮನೆಯಲ್ಲಿ ಇದ್ದಾನಂದಾಗ ಮೇ ಬಿ ಕೆಲವೊಂದು ಬಾರಿ ಏನಾಗುತ್ತೆ, ಯಾರ್ದೋ ಮಾತನ್ನು ಕೇಳಿಕೊಂಡು ಅಥವಾ ಸ್ನೇಹಿತರ ಮಾತನ್ನು ಕೇಳಿಕೊಂಡು ನೀವು ಕೆಲಸವನ್ನು ಡ್ರಾಪ್ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಖಂಡಿತ ಡ್ರಾಪ್ ಮಾಡ್ಬೋದು, ಪರವಾಗಿಲ್ಲ. ನಿಮಗೆ ಒಳ್ಳೆ ಕೆಲಸ ಬೇಕು, ಬೇರೆ ಕೆಲಸಕ್ಕೆ ಹೋಗ್ಬೇಕು ಸರ್ ಅಂದಾಗ ಡ್ರಾಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತೆ ಕೆಲಸ ಸಿಗುವಾಗ ಇನ್ನೊಂದು 2-3 ತಿಂಗಳು ನೀವು ಕಾಯಬೇಕಾಗುತ್ತೆ. ಆನಂತರ ಹೋಗಿ ಕೆಲಸ ಅಂತೂ ಡೆಫಿನೆಟ್ ಸಿಕ್ಕೇ ಸಿಗುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ, ನನಗೆ ಹೈಯರ್ ಲೆವೆಲಲ್ಲಿ ಹೋಗಬೇಕು, ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗಬೇಕು, ಅಧಿಕಾರಿ ಆಗಬೇಕು, ಹಾಗಾದ್ರೆ ನಿಮಗೆ ಎಕ್ಸಾಮ್ ಬರಿಬೇಕಾದ ಅನಿವಾರ್ಯತೆ ಬರ್ಬೋದು, ಅದನ್ನು ನೀವು ಖಂಡಿತ ಮಾಡ್ಬೋದು. ಓಕೆನಾ? ಯಾಕಂದ್ರೆ ಮೊದಲೇ ಗುರು ರಾಶಿಯಲ್ಲಿ ನಿಮ್ಮ ರಾಶಿಯಲ್ಲಿ ವಿರಾಜಮಾನಾಗಿದ್ದಾನೆ. ಹೈಯರ್ ಎಜುಕೇಶನ್ಗೆ ಆತ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾನೆ. ನಿಮಗೆ ಏನು ಪರೀಕ್ಷೆ ಬರಬೇಕು, ಅದಕ್ಕೂ ಕೂಡ ಆತ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಡೆಫಿನೆಟ್ ಆಗಿ ಕೊಡ್ತಾನೆ, ಏನು ತೊಂದರೆ ಆಗಲ್ಲ. ಹಾಗಾದ್ರೆ ಅಲ್ಲಿ ಅಂತ ಸಮಸ್ಯೆಗಳನ್ನು ಖಂಡಿತ ಇಲ್ಲ. ಓಕೆ, ಇನ್ನು ನಿಮ್ಮ ವಿದ್ಯೆ, ಪ್ರೀತಿ, ಪ್ರೇಮ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಸಫಲತೆ ಕೂಡ ಉಂಟು. ಯಾಕಂದ್ರೆ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು 5ನೇ ದೃಷ್ಟಿಯಿಂದ ನಿಮ್ಮ 5ನೇ ಮನೆಯನ್ನ ಆತ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಅದರಿಂದಾಗಿ ಮಕ್ಕಳಿರ್ಬೋದು, ವಿದ್ಯೆ ಇರ್ಬೋದು, ಪ್ರೀತಿ, ಪ್ರೇಮ, ಸ್ನೇಹಿತರು, ಮನೋರಂಜನೆ ಇದರಲ್ಲೆಲ್ಲ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಬರುತ್ತೆ. ಕೆಲಸ ಬಿಟ್ಟರು ಕೂಡ ಮತ್ತೆ ಕೆಲಸ ಸಿಗುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಓಕೆ, ಇನ್ನು ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ 7th ಲಾರ್ಡ್ ಯಾರು, ಸೆವೆಂತ್ ಲಾರ್ಡ್ ಬಂದು ಶನಿ ಮಹಾರಾಜ. ಆತ ಭಾಗ್ಯದಲ್ಲಿ ವಿರಾಜಮಾನಾಗಿದ್ದಾನೆ, ಗುರುವಿನ 9ನೇ ದೃಷ್ಟಿಗೊಳಗಾಗಿದ್ದಾನೆ. ಆನಂತರ ಗುರು ಮಹಾರಾಜ ಏನ್ ಮಾಡ್ತಾನೆ, ಆತ ತನ್ನ ಒಂದು 7ನೇ ದೃಷ್ಟಿಯಿಂದ 7th ಹೌಸ್ ಅನ್ನು ನೋಡ್ತಾ ಇದ್ದಾನೆ. ಯಾರಿಗೆಲ್ಲ ಮದುವೆ ಆಗಿಲ್ಲ, ಮದುವೆ ಆಗುವಂತ ಯೋಗ, ಮದುವೆ ಮಾತುಕತೆ ಮುಂದುವರಿಬೇಕು, ಅವ್ರಿಗೆ ಆ ಯೋಗ ಡೆಫಿನೆಟ್ ಆಗಿದೆ. 100% ಯೋಗ ಕ್ರಿಯೇಟ್ ಆಗಿದೆ ಸರ್. ಮದುವೆಗೆ ಸಂಬಂಧಪಟ್ಟಿದೆ, ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಗುರು ಮಹಾರಾಜ ಮೇ ಬಿ ಅದಕ್ಕೆ ಸಂಬಂಧ ಒಳ್ಳೆ ರಿಸಲ್ಟ್ ಅನ್ನ, ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ಇಷ್ಟವರೆಗೆ ಮದುವೆ ಆಗಿದೆ, ಡಿಸ್ಪ್ಯೂಟ್ ಉಂಟು, ತೊಂದರೆ ಉಂಟು, ಸಮಸ್ಯೆ ಉಂಟು, ಕೋರ್ಟ್ ಕಚೇರಿಗೆ ಹೋಗಿದೆ ಅಂದಾಗ, ಆರೋಗ್ಯದ ಸಮಸ್ಯೆ ಉಂಟು ಅಂತಾದಾಗ ಗುರು ಮಹಾರಾಜ ತನ್ನ ಒಂದು 7ನೇ ದೃಷ್ಟಿಯಿಂದ 7th ಹೌಸ್ ಅನ್ನು ವೀಕ್ಷಣೆ ಮಾಡ್ತಾನೆ. ಭಾಗ್ಯದಿಂದ ಆತ ಏನ್ ಮಾಡ್ತಾನೆ, ತನ್ನದೇ ಮನೆ ಮತ್ತೆ ಶನಿಯನ್ನ ವೀಕ್ಷಣೆ 7th ಲಾರ್ಡ್ ಶನಿಯನ್ನ ವೀಕ್ಷಣೆ ಮಾಡುವುದರಿಂದ ಮದುವೆ ಜೀವನದಲ್ಲಿ ಇದುವರೆಗೆ ಬರತಕ್ಕಂತಹ ಸಮಸ್ಯೆಗಳು, ಇದುವರೆಗೆ ಬಂದಂತಹ ಸಮಸ್ಯೆಗಳನ್ನ ಆತ ಸಾಲ್ವ್ ಮಾಡ್ತಾನೆ ಅಂತ ಇಂಡಿಕೇಶನ್ ಇದೆ. ಅದಕ್ಕೆ ಪ್ರಯತ್ನ ಮಾಡಿ, ಖಂಡಿತ ನೀವು ಗೆದ್ದೇ ಗೆಲ್ತೀರಾ. ನಮ್ಮ ಕರ್ಕಟಕ ರಾಶಿಯವರಿಗೆ ಒಂದು ಸಣ್ಣ ರೆಮಿಡೀಸ್ ಅನ್ನು ಹೇಳಿಕೊಟ್ಟಿದ್ದೇನೆ. ತಿಂಗಳಿಗೆ ಒಂದಾವರ್ತಿ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಒಂದು ಒಳ್ಳೆ ಜೀವನವನ್ನು ಕಟ್ಟಿಕೊಳ್ತೀರಾ, ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಅವಸರದ ನಿರ್ಣಯಗಳು ನಿಮಗೆ ಆಗುವುದಿಲ್ಲ, ಬೇಡ ಅಂತ ಹೇಳ್ತೇನೆ. ಆರೋಗ್ಯದ ಮಟ್ಟಿಗೆ ತುಂಬಾ ಗಮನ ಕೊಡಿ ಅಂತ ಹೇಳ್ತೇನೆ. ಖಂಡಿತ ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಸಿಂಹ ರಾಶಿಯವರಿಗೆ ಏನಾಗುತ್ತೆ,
ಸಿಂಹ ರಾಶಿಯಲ್ಲಿನೇ ಕೇತು ವಿರಾಜಮಾನ ಆಗಿದ್ದಾನೆ. ರಾಶ್ಯಾಧಿಪತಿ ಸೂರ್ಯ, ಆತ ಥರ್ಡ್ ಹೌಸ್ ಅಲ್ಲಿ ನೀಚ. ಓಕೆ, ತೋ ಇದು ಒಳ್ಳೆ ಲಕ್ಷಣ ಅಲ್ಲ. ಆರೋಗ್ಯದ ಮಟ್ಟಿಗೆ ತುಂಬಾ ಗಮನ ಕೊಡಿ. ಆರೋಗ್ಯ ಯಾವಾಗ ಸಮಸ್ಯೆ ಆಗುತ್ತೆ, ನೀವು ಯಾವಾಗೆಲ್ಲ ಟ್ರಾವೆಲಿಂಗ್ ಮಾಡ್ತೀರಾ, ಮನೆಯಿಂದ ದೂರ ಹೋಗ್ತೀರಾ, ಒಂದು ಸಣ್ಣ ಮಟ್ಟಿಗೆ ಟ್ರಾವೆಲಿಂಗ್ ಎಲ್ಲಾದರೂ ಮಾಡಿ ಬರ್ತೀರಿ ಅಂದಾಗ ಮೇ ಬಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಸ್ವಲ್ಪ ಶಿಸ್ತುಬದ್ಧವಾಗಿ ಇರಬೇಕಾಗುತ್ತೆ. ರಾಶಿಯಲ್ಲಿ ಕೇತು ಬಂದು ಸೇರ್ಕೊಂಡಿರೋದು ಕೂಡ ಒಳ್ಳೆ ಲಕ್ಷಣ ಅಲ್ಲ. ನಿಮ್ಮ ಪಾಲಿಗೆ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಬಗ್ಗೆ ಒಂದು ಗಮನ ಕೊಡಿ. ಬಾಕಿ ಪರವಾಗಿಲ್ಲ ಅಂತ ಹೇಳ್ತೇನೆ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಆನಂತರ ನಿಮ್ಮ ಧನಸ್ಥಾನದ ಅಧಿಪತಿ ಧನಸ್ಥಾನದಲ್ಲಿ ಮೊದಲೇ ಶುಕ್ರ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಶುಕ್ರ ಬಂದು ಈ ಜಾತಕಕ್ಕೆ ಉಪಚಯ ಸ್ಥಾನದ ಅಧಿಪತಿ, ದಶಮಾಧಿಪತಿ ಮತ್ತೆ ಆತ ತೃತೀಯಾಧಿಪತಿಯಾಗಿ ಧನಸ್ಥಾನದಲ್ಲಿ ನೀಚ. ಓಕೆ, ಆನಂತರ ಧನಸ್ಥಾನದ ಅಧಿಪತಿ ಯಾರು, ಬುಧ. ಆತ ಏನ್ ಮಾಡ್ತಾನೆ, ಕುಜನ್ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಓಕೆ, ಆನಂತರ ಗುರುವಿನಿಂದ ವೀಕ್ಷಿಸಲ್ಪಡ್ತಾ ಇದ್ದಾನೆ. ಇದರ ಅರ್ಥ ಏನು, ಯಾರಿಗೆಲ್ಲ ಮನೆ ಚೇಂಜ್ ಮಾಡಬೇಕು, ಅದರಲ್ಲೂ ಕೂಡ ಮನೆಯನ್ನು ಡೆಮಾಲಿಷ್ ಮಾಡಿ ಹೊಸ ಮನೆ ಕಟ್ಟಬೇಕು, ಅದೇ ಜಾಗ ಹೊಸ ಮನೆ ಕಟ್ಟಬೇಕು, ಮನೆ ಅಂದ್ರೆ ಒಂದು ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ ಇಲ್ಲಿ. ಹಾಗಾದ್ರೆ ಅಂಥವ್ರಿಗೆ ಇದು ಒಳ್ಳೆ ಸಮಯ. ಮನೆ ಡೆಮಾಲಿಷ್ ಮಾಡಿ ಕಟ್ಟುವವರಿಗೆ ಒಳ್ಳೆ ಸಮಯ. ಡೆಫಿನೆಟ್ ಆಗಿ ನಿಮಗೆ ಮನೆ ಯಾವ ವಿಚಾರದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬರುವಂಥ ಸಾಧ್ಯತೆಗಳಿದೆ. ಅದಕ್ಕೆ ಬೇಗ ಪ್ರಯತ್ನ ಮಾಡ್ಬೋದು. ಅಥವಾ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯನ್ನು ಉಪಯೋಗ ಮಾಡಿಕೊಂಡು ಕೂಡ ನೀವು ಮನೆ ಮಾಡ್ಬೋದು. ಹಳೆ ಮನೆ ಉಂಟು, ಅದನ್ನು ಕೆಡವಿ ಕೂಡ ನೀವು ಹೊಸ ಮನೆ ಮಾಡ್ಬೋದು. ಅದಕ್ಕೆ ಬೇಕಾಗಿ ಒಂದು ಒಳ್ಳೆ ಇಂಪ್ಯಾಕ್ಟ್ ಬಂದು ನಿಂತಿದೆ. ಧನಾಧಿಪತಿ 4th ಹೌಸಲ್ಲಿ ಇರುವುದು. ಧನಾಧಿಪತಿ ಯಾರು, ಬುಧ. ಆತ 4ನೇ ಮನೆಯಲ್ಲಿ ಇರುವುದರಿಂದ ಇಲ್ಲಿ ಬಹಳ ವಿಶೇಷವಾಗಿ ಏನಾಗುತ್ತೆ, ಹಣಕಾಸನ್ನು ನೀವು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಉಪಯೋಗ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಖಂಡಿತ ನೀವು ಮಾಡ್ಬೋದು ಅಂತ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ. 2ನೇ ಮನೆ ಶುಕ್ರ ಇದ್ದಾನೆ. ಹಾಗಾದ್ರೆ ಮನೆ ಮಾಡುವ ವಿಚಾರದಲ್ಲಿ ನಿಮ್ಮ ಕುಟುಂಬದಲ್ಲಿರುವ ಸ್ತ್ರೀಯರು ಅಡ್ಡಗಾಲ ಹಾಕುವಂಥ ಸಾಧ್ಯತೆಗಳು, ಕುಟುಂಬದಲ್ಲಿರುವ ಸ್ತ್ರೀಯರಿಂದ ತೊಂದರೆಗಳಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅವರು ತಮ್ಮ ನೀಚತನವನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮನೆ ಮಾಡಬೇಡ, ಮನೆ ಆಗುವುದಿಲ್ಲ, ಅಥವಾ ಏನಾದರೂ ಕೂಡ, ಅಥವಾ ದುಡ್ಡಿನ ವಿಚಾರದಲ್ಲಿ ತೊಂದರೆಗಳನ್ನು ಹಾಕ್ಬೋದು, ಅಥವಾ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಅವರು ಅಡ್ಡಗಾಲನ್ನು ಹಾಕುವ ಸಾಧ್ಯತೆಗಳುಂಟು. ನಾನು ಹೇಳ್ತೀನಿ, ಅವರ ಒಟ್ಟಿಗೆ ಒಂದು ಸ್ವಲ್ಪ ಜಾಗರೂಕರಾಗಿ, ತುಂಬ ಮಾತಾಡ್ಲಿಕ್ಕೆ ಹೋಗಬೇಡಿ. ಇಲ್ಲಾಂದ್ರೆ ಮಾತುಗಾರಿಕೆಯಿಂದಲೇ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಮಾತುಗಾರಿಕೆ ಅದು ಯಾವ ರೀತಿ ಇರುತ್ತೆ ಅಂದ್ರೆ, ನೀವು ಮೇ ಬಿ ವಲ್ಗರ್ ಮಾತುಗಳನ್ನು, ವಲ್ಗರ್ ವರ್ಡ್ಸ್ಗಳನ್ನು ಬಳಸುವಂಥ ಸಾಧ್ಯತೆ ಉಂಟು. ಇದರ ಮುಖಾಂತರ ಸಮಸ್ಯೆ ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು. ಸ್ವಲ್ಪ 250 ಗ್ರಾಮ್ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ಅಂತ ಹೇಳ್ತೇನೆ. ಒಂದು ತಿಂಗಳು ಪೂರ್ತಿ ಮಾಡಿ, ಶುಕ್ರವಾರ ದಿವಸ. ಇದರ ಮುಖಾಂತರ ನಮ್ಮ ಸಿಂಹರಾಶಿಯವರಿಗೆ ಧನಸ್ಥಾನದಿಂದ ಬರ್ತಕ್ಕಂಥ ಸಮಸ್ಯೆಗಳು ಅಥವಾ ಹೆಂಗಸರಿಂದ ಬರ್ತಕ್ಕಂಥ ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗಿ ಬಿಡ್ತೀರಾ, ತೊಂದರೆ ಇಲ್ಲ. ಓಕೆ, ಗೊತ್ತಾಯ್ತು. ಈಗ ಆನಂತರ ಏನಾಗುತ್ತೆ, ನಿಮಗೆ 4ನೇ ಮನೆ ನೋಡಿ, 4th ಹೌಸಲ್ಲಿ ಯಾರಿದ್ದಾರೆ, ಕುಜ ಮತ್ತೆ ಬುಧ ಇದ್ದಾರೆ. ಆನಂತರ ಗುರು ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದೇ ಹೇಳಿದೆ ನಾನು, ಮನೆ ವಿಚಾರದಲ್ಲಿ ಡೆಫಿನೆಟ್ ಆಗಿ ಪ್ರೊಸೀಡ್ ಆಗಿ ನೀವು ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ, ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನೀವು ಪಡ್ಕೊಳ್ತೀರಾ. ಆನಂತರ ನಿಮ್ಮ ಪಂಚಮಾಧಿಪತಿ ಯಾರು, ಪಂಚಮಾಧಿಪತಿ ಗುರು ಏನ್ ಮಾಡ್ತಾನೆ, ಆತ 12ನೇ ಮನೆಯಲ್ಲಿ ಉಚ್ಚನಾಗಿ ವಿರಾಜಮಾನಾಗಿದ್ದಾನೆ. ಈಗ ವಿದೇಶ ಪ್ರಯಾಣ ಮಾಡುವವರಿಗೆ ತೊಂದರೆ ಇಲ್ಲ. ಮಕ್ಕಳೀಗ ಕಲೀಲಿಕ್ಕೆ ದೂರ ಹೋಗ್ತಾರೆ, ವಿದೇಶಕ್ಕೆ ಹೋಗ್ತಾರೆ, ತೊಂದರೆ ಇಲ್ಲ. ಹಾ, ಅವರಿಗೆ ಬೇಕಾಗಿದ್ದು ಫೇವರೇಬಲ್ ಆಗುತ್ತೆ. ಹಾಗಾದ್ರೆ ಮಕ್ಕಳು ವಿದೇಶಕ್ಕೆ ಕಲೀಲಿಕ್ಕೆ ಹೋಗ್ಬೇಕಂತ ಇಚ್ಛೆ ಪಡ್ತಾ ಇದ್ದಾರೆ, ಸರ್ ಖಂಡಿತ ಕಳಿಸ್ಕೊಡಿ ಅಂತ ಹೇಳ್ತೀನಿ. ಅದು ದೂರ ಕಳಿಸ್ಕೊಡಿ, ಹಾಸ್ಟೆಲಲ್ಲೇ ಕಳಿಸ್ಬೇಕಾ, ಹಾಸ್ಟೆಲಲ್ಲಿ ಹಾಕಿ ಅವ್ರಿಗೆ ವಿದ್ಯೆ ಕಲಿಸ್ಬೇಕಾ, ಅದನ್ನು ಕೂಡ ಮಾಡಿ ಅಂತ ಹೇಳ್ತೇನೆ. ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ನಿಮಗೆ. ಆನಂತರ ಏನಾಗುತ್ತೆ, ನಿಮ್ಮ ಇದು 5ನೇ ಮನೆ ನಿಮ್ಮ ಸ್ನೇಹಿತರು ಮತ್ತೆ ಪ್ರೀತಿ ಪ್ರೇಮ, ಅಥವಾ ಮೇ ಬಿ ಅದು ಐಸೋಲೇಟೆಡ್ ಆಗ್ಬೋದು, ಐಸೋಲೇಷನ್ಗೆ ಒಳಗಾಗುವಂಥದ್ದು, ಅಥವಾ ಅಲ್ಲಿ ತೊಂದರೆಗಳಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ನಿಮ್ಮ ಪ್ರೀತಿ ಪ್ರೇಮ ಸ್ನೇಹಿತರು, ಅಥವಾ ನಿಮ್ಮ ಹಿತೈಷಿಗಳು, ಅಥವಾ ನೀವು ತುಂಬ ಯಾರನ್ನ ಮೆಚ್ತೀರಾ, ಇಷ್ಟಪಡ್ತೀರಾ, ಅವರು ನಿಮ್ಮನ್ನ ಬಿಟ್ಟು ಹೋಗುವಂಥದ್ದು, ಅಥವಾ ಅವರಿಂದ ನೀವು ತೊಂದರೆಗೊಳಗಾಗುವಂಥದ್ದು, ಅಥವಾ ಅವರಿಂದ ಐಸೋಲೇಟೆಡ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದ್ದಾರೆ. ಅದರ ಬಗ್ಗೆ ಗಮನ ಕೊಡಿ. ಬಾಕಿ ವಿಚಾರಗಳು ಪರವಾಗಿಲ್ಲ. 7th ಹೌಸಲ್ಲಿ ಯಾರಿದ್ದಾರೆ ನೋಡಿ, 7th ಹೌಸಲ್ಲಿ ನಿಮಗೆ ರಾಹು ಮತ್ತೆ ನಾನು ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಚಂದ್ರ ಮಹಾರಾಜ ಇದ್ದಾನೆ ಅಲ್ವಾ, ಶತಭಿಷ ನಕ್ಷತ್ರ. ಆನಂತರ 7th ಲಾರ್ಡ್ ಯಾರು, ಶನಿ ಬಂದು ಆತ ಅಷ್ಟಮದಲ್ಲಿ ವಿರಾಜಮಾನ ಆಗಿದ್ದಾನೆ. ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಸರ್. ಮದುವೆ ವಿಚಾರದಲ್ಲಿ ಭಾಳ ಜಾಗರೂಕರಾಗಿರಿ. ಕೆಲವೊಂದು ಬಾರಿ ಮೋಸಗಳನ್ನು ನೋಡಬೇಕಾದಂಥ ಅನಿವಾರ್ಯತೆ ಉಂಟು. ಆನಂತರ ಏನಾದರೂ ಹೊಸ ರಿಶ್ತಾ ಮಾಡಬೇಕು, ಹೊಸ ಸಂಬಂಧಗಳನ್ನು ಹುಡುಕ್ಬೇಕಂದಾಗ ಕೂಡ ಮೇ ಬಿ ಕೆಲವೊಂದು ಬಾರಿ ಅದರ ಎಲ್ಲ ರೀತಿಯಲ್ಲಿ ಕೂಡ ಅದನ್ನು ತನಿಖೆಗೆ ಒಳಪಡಿಸಿ, ಅಂದರೆ ಯಾರು ಇರ್ತಾರೆ ಅವರನ್ನು ಪೂರ್ತಿಯಾಗಿ ಸ್ಟಡಿ ಮಾಡಿದ ನಂತರ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ಅಲ್ಲಿ ಎಲ್ಲೋ ಒಂದು ಕಡೆ ಅಷ್ಟಮದಲ್ಲಿ ಶನಿ ಮಹಾರಾಜ ವಕ್ರಿಯಾಗಿ ಬರ್ತಾ ಇರುವುದು ರಾಹುವಿನ ಕಡೆಗೆ ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಅಥವಾ ಇದರ ಬಗ್ಗೆ ತುಂಬಾ ಗಮನ ಕೊಡಬೇಕು. ಆ ಮದುವೆ ಆದವರು ಕೂಡ, ಮದುವೆ ಇನ್ನು ಮಾತುಕತೆ ಆಡಬೇಕು ಅವರು ಕೂಡ ಬಹಳ ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದು ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಉಂಟು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು, ವಿದೇಶ ಪ್ರಯಾಣ ಇರ್ಬೋದು, ನಿಮ್ಮ ಮದುವೆ ಇರ್ಬೋದು, ಅಥವಾ ನೀವು ಯಾರನ್ನ ತುಂಬಾ ನೆಚ್ಚಿಕೊಳ್ತೀರ ಅವರು ಇರ್ಬೋದು, ಅಥವಾ ಆಲ್ರೆಡಿ ಇಷ್ಟವರೆಗೆ ಮದುವೆ ಆಗಿದೆ ನಿಮ್ಮ ಜೀವನ ಸಂಗಾತಿ ಇರ್ಬೋದು, ಬಹಳ ಜಾಗರೂಕರಾಗಿರ್ಬೇಕಾದ ಅನಿವಾರ್ಯತೆ ಉಂಟು. ಹಾಗೆ ಕೂಡ ಏನಾಗುತ್ತೆ, ಸಿಂಹ ರಾಶಿಯವರಿಗೆ ಅಥವಾ ಸಿಂಹ ಲಗ್ನದವರಿಗೆ ಮದುವೆ ಜೀವನ ತುಂಬಾ ಸುಲಭ ಅಂತೂ ಖಂಡಿತ ಅಲ್ಲ. ಒಂದಷ್ಟು ಅಬ್ಸ್ಟಕಲ್ಸ್ ಅನ್ನ, ಒಂದಷ್ಟು ತೊಂದರೆಗಳನ್ನು ಅನುಭವಿಸೇ ಬಂದಿರ್ತಾರೆ, ಮತ್ತೆ ಅನುಭವಿಸ್ತಾನೆ ಇರ್ತಾರೆ. ಆಲ್ರೆಡಿ ಈಗ ಆ ರಾಹುವಿನ ಒಂದು ಇಂಪ್ಯಾಕ್ಟ್ ಬಂದಿರೋದ್ರಿಂದ 7th ಹೌಸಲ್ಲಿ ಪವರ್ ಡಬಲ್ ಆಯ್ತು ಈಗ. ಯಾಕಂದ್ರೆ ಕುಂಭ ರಾಶಿ ಕೂಡ ಅಲ್ಲೇ ಇದೆ. ಅಥವಾ ಮದುವೆ ಜೀವನದಲ್ಲಿ ಒಂದಷ್ಟು
ಡಿಪ್ರೆಸ್ಡ್ ಫೀಲ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಸೊ ಇದರ ಬಗ್ಗೆ ಗಮನ ಕೊಟ್ಟಾಗ ತುಂಬ ಚೆನ್ನಾಗಿರುತ್ತೆ. ನೀವು ಚಿಂತೆ ಮಾಡಿ, ಒಂದೇ ಪರಿಹಾರ ಹೇಳಿದ್ದಾನೆ ಶುಕ್ರನಿಗೆ ಸಂಬಂಧ, ಯಾಕಂದರೆ ಕಳತ್ರಕಾರಕ ಶುಕ್ರ ಆತ ಸರಿಯಾದಾಗ ನಿಮ್ಮ 7th ಹೌಸ್ ಕೂಡ ರಿಪೇರಿ ಆಗುತ್ತೆ. ತೊಂದರೆ ಅಂತೂ ಖಂಡಿತ ಅಲ್ಲ. ಕಾಮನ್ ಸೆನ್ಸ್ ಬೇಕಾಗುತ್ತೆ, ಪ್ಲಾನ್ ಮಾಡಿ ಮುಂದುವರಿಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದೆ ಸರ್. ಅರ್ಥ ಮಾಡ್ಕೊಳ್ಳಿ, ಗೆದ್ದು ಬಿಡ್ತೀರಾ. ಆನಂತರ ಭಾಗ್ಯಾಧಿಪತಿ ಹೇಗೂ ನಿಮ್ಮ 4ನೇ ಇದರಲ್ಲಿ ಇದೆ, ಯಾಕಂದರೆ ಯೋಗಕಾರಕ ಕುಜ, ಆತ ಕೇಂದ್ರದಲ್ಲಿದ್ದಾನೆ, ಆತನದೇ ರಾಶಿಯಲ್ಲಿದ್ದಾನೆ, ಅದು ಪರವಾಗಿಲ್ಲ, ಒಳ್ಳೆ ಭಾಗ್ಯವನ್ನು ಕ್ರಿಯೇಟ್ ಮಾಡ್ತಾನೆ. ಮತ್ತು ಮನೆ ವಿಚಾರದಲ್ಲಿ ಒಂದಷ್ಟು ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ಖಂಡಿತ ನೀವು ಅದಕ್ಕೆ ಬೇಗ ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಆನಂತರ ದಶಮಾಧಿಪತಿ ನೀಚನಾಗಿಬಿಟ್ಟಿದ್ದಾನೆ, ದಶಮಾಧಿಪತಿ ತನ್ನಿಂದ 5ನೇ ಮೇಲೆ ನೀಚನಾಗಿದ್ದಾನೆ. ಕಾರ್ಯಕ್ಷೇತ್ರದ ಸ್ಟೇಟಸ್ ಬೇಕು ಸರ್, ಉನ್ನತ ಮಟ್ಟಕ್ಕೆ ಹೋಗಬೇಕು. ಅದು ಮೇ ಬಿ ಈ ಸಂದರ್ಭದಲ್ಲಿ ಆಗುವ ಸಾಧ್ಯತೆಗಳು ಸ್ವಲ್ಪ ಕಡಿಮೆ, ಪ್ರಯತ್ನ ಮಾಡ್ಬೋದು, ಪರವಾಗಿಲ್ಲ. ಇನ್ನು ಶುಕ್ರ ಏನು ಮಾಡ್ತಾನೆ, ತುಲಾ ರಾಶಿಯಲ್ಲಿ ಆತ ಬಂದುಬಿಡ್ತಾನೆ, ಸ್ವಗೃಹಿ ಆಗಿಬಿಡ್ತಾನೆ. ಆ ಸಂದರ್ಭದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಒಳ್ಳೆ ಇಂಪ್ಯಾಕ್ಟನ್ನು, ಒಂದಷ್ಟು ಸ್ಟೇಟಸನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಡೆಫಿನೆಟ್ ಕ್ರಿಯೇಟ್ ಆಗುತ್ತೆ. ಚಿಂತೆ ಮಾಡುವಂಥ ಅಗತ್ಯ ಈ ಮಟ್ಟದಲ್ಲಂತೂ ಖಂಡಿತ ಇಲ್ಲ. ಓಕೆ, ಗೊತ್ತಾಯ್ತು. ಈಗ ಆನಂತರ 12ನೇ ಮನೆಯಲ್ಲಿ ಹೇಗೂ ಗುರು ಮಹಾರಾಜ ಇದ್ದಾನೆ, ನಿಮಗೆ ಗುರುಬಲ ಇಲ್ಲ ಅಂತ ಹೇಳ್ಬೋದು, ಬಟ್ ಗುರುವಿನ ಅಪ್ಯಾಯಮಾನವಾದ ದೃಷ್ಟಿ ನಿಮ್ಮನ್ನು ಕಾಪಾಡುತ್ತೆ. 4ನೇ ಮನೆ ಮತ್ತು 8ನೇ ಮನೆ ಬಹಳ ವಿಶೇಷ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಉಂಟು. ಹಾಗಾದರೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯನ್ನು ಇಟ್ಟುಕೊಂಡು ಮನೆ, ಭೂಮಿ, ವಾಹನಗಳನ್ನು ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಸಣ್ಣ ಪರಿಹಾರ ಹೇಳಿಕೊಟ್ಟಿದ್ದೀನಿ ಸರ್, ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸಿಂಹರಾಶಿಯವರು ಎಲ್ಲ ರೀತಿಯಲ್ಲೂ ಗೆದ್ದು ಬಿಡ್ತೀರಾ. ಪ್ಲಾನ್ ಮಾಡಿ ಕೆಲಸ ಮಾಡಿ, ಮತ್ತೆ ಪ್ರಿಕಾಷನ್ ತಗೊಳ್ಳಿ ಅಂತ ಹೇಳ್ತೇನೆ. ಖಂಡಿತ ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ ಮೇಡ ನಮ್ಮ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಭಾಗ್ಯಾಧಿಪತಿ ಮತ್ತೆ ಧನಾಧಿಪತಿ ಶುಕ್ರ ರಾಶಿಲಿನೇ ನೀಚನಾಗಿ ಬಿಟ್ಟಿದ್ದಾನೆ, ಓಕೆನಾ. ಆನಂತರ ರಾಶಿಯಾಧಿಪತಿ 3ನೇ ಮನೆಯಲ್ಲಿ ಕುಜನ್ ಜೊತೆ ಕಾಂಬಿನೇಷನ್ ಇದೆ. ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಸರ್. ಇಲ್ಲಿ ಏನು ಮಾಡಬೇಕು, ಎಲ್ಲೋ ಒಂದು ಕಡೆ ಸ್ತ್ರೀಯರ ಜೊತೆಗೆ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರಿ. ಯಾಕಂದ್ರೆ ಕನ್ಯಾ ರಾಶಿಯವರ ಅಭ್ಯಾಸ ಏನಿರ್ತದೆ, ಅಲ್ಲಿ ಎಲ್ಲೋ ಒಂದು ಕಡೆ ತಪ್ಪುಗಳನ್ನು ಹುಡುಕುವುದು. ಅವರು ಹಾಗೆ, ಇವರು ಹೀಗೆ, ಅವರು ಹಾಗೆ ಮಾಡಿದ್ರು. ಎಲ್ಲೋ ಒಂದು ಕಡೆ ಸ್ತ್ರೀಯರ ವಿಚಾರದಲ್ಲಿ ಈ ಥರ ಅವರ ತಪ್ಪುಗಳನ್ನು ಹುಡುಕಿ ನೀವೇನಾದರೂ ಅವ್ರಿಗೇನಾದರೂ ನೀವು ಹೇಳಲಿಕ್ಕೆ ಹೋದಾಗ ಡೆಫಿನೆಟ್ ಆಗಿ ಅದು ದೊಡ್ಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ. ಯಾಕಂದರೆ ನಿಮ್ಮ ರಾಶಿಯಾಧಿಪತಿನೇ ಕುಜನ್ ಜೊತೆ ಇದ್ದಾನೆ 3ನೇ ಮನೆಯಲ್ಲಿ. ಮೇ ಬಿ ನಿಮಗೆ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ತೊಂದರೆಗಳು ಕ್ರಿಯೇಟ್ ಆಗುತ್ತೆ. ಕಮ್ಯುನಿಕೇಶನ್ ಮುಖಾಂತರನೇ ಸಮಸ್ಯೆಗಳನ್ನ ಅನುಭವಿಸ್ತೀರಾ. ಬಂಧನ ಯೋಗ ಆಲ್ರೆಡಿ ಇದೆ, ಅಲ್ಲಿ ಸಮಸ್ಯೆಗಳನ್ನು ಜಾಸ್ತಿನೇ ಅನುಭವಿಸ್ಬೋದು. ಹಾಗಾದರೆ ಪ್ರಿಕಾಷನ್ ತಗೊಳ್ಳಿ, ಯಾವುದೇ ಸ್ತ್ರೀಯರ ಬಗ್ಗೆ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ, ಒಂದನೇ ವಿಚಾರ. ಎರಡನೇದಾಗಿ ಏನಾಗುತ್ತೆ, ನಿಮಗೆ ಮಾರಕಾಧೀಶನಾಗಿ ಶುಕ್ರ ರಾಶಿಯಲ್ಲಿದ್ದಾನೆ. ಆನಂತರ ನಿಮ್ಮ ಭಾಗ್ಯಾಧಿಪತಿ ಆಗಿ ಕೂಡ ಆತ ಬಂದಿದ್ದಾನೆ, ಪರವಾಗಿಲ್ಲ. ಬಟ್ ನೀಚನಾಗಿದ್ದಾನೆ. ಹೆಲ್ತ್ ನೋಡ್ಕೊಳ್ಬೇಕು ಅಲ್ವಾ. ಈಗ ನಿಮಗೆ ಶುಗರ್ ಪ್ರಾಬ್ಲಮ್ ಇದೆ ಅಂದಾಗ ತುಂಬ ಜಾಗರೂಕರಾಗಿರ್ಬೇಕಂತ ಅನಿವಾರ್ಯತೆ. ಆನಂತರ 6ನೇ ಮನೆ ಅಧಿಪತಿ ಶನಿ ಏನು ಮಾಡ್ತಾನೆ, ಶುಕ್ರನನ್ನು ವೀಕ್ಷಣೆ ಮಾಡ್ತಾನೆ. ಹಾಗಾದರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಹಳ ದೊಡ್ಡ ಮಟ್ಟಿಗೆ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅಂತ ಇಂಡಿಕೇಶನ್ ಇದೆ. ಸ್ವಲ್ಪ ಪ್ರಾಬ್ಲಮ್ ಆದರೂ ಕೂಡ ದಯವಿಟ್ಟು ಡಾಕ್ಟರ್ನ ಫಾಲೋ ಮಾಡಿ, ಅಲ್ಲಿಂದ ಅವ್ರ ಸಲಹೆಯನ್ನು ಪಡ್ಕೊಳ್ಳಿ, ಆವಾಗ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸ್ಬೋದು. ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ, ತುಂಬಾ ಚೆನ್ನಾಗಿದೆ. ಈಗ ಕೆಲವ್ರಿಗೆ ಏನಾಗುತ್ತೆ, ಶುಗರ್ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ, ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅದೇನಾಗುತ್ತೆ, ಮುಂದೆ ಹೋಗಿ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳಂತೂ ಇದ್ದೇ ಇರ್ತದೆ, ಓಕೆನಾ. ಹಾಗಾದ್ರೆ ನೀವು ಈಗಾಗಲೇ ಪ್ರಿಕಾಷನ್ ತಗೊಳ್ಳಿ, ಒಳ್ಳೆ ರೀತಿ ರಿಸಲ್ಟ್ ಅನ್ನ ಕೊಟ್ಟೆ ಕೊಡೋದು, ಓಕೆನಾ. ಗೊತ್ತಾಯ್ತು. ಆನಂತರ ನಿಮ್ಮ ರಾಶಿಯಾಧಿಪತಿ 3ನೇ ಮನೆ ಕುಜನ್ ಜೊತೆ ಇದ್ದಾನೆ ಅಂದಾಗ ಟ್ರಾವೆಲಿಂಗ್ ಮಾಡುವಂತ ಯೋಗ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ನೀವು ಟ್ರಾವೆಲಿಂಗ್ ಮಾಡ್ತೀರಾ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ, ಯಾವುದೋ ಒಂದು ರೂಪದಲ್ಲಿ ಟ್ರಾವೆಲಿಂಗ್ ಬರುತ್ತೆ ನಿಮಗೆ. ಅದರಲ್ಲೂ ಕೂಡ ಏನಾಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧ, ಯಾಕಂದ್ರೆ ಬುಧ ಏನಿರ್ತಾನೆ ಆತ ನಿಮ್ಮ ರಾಶಿಯಾಧಿಪತಿ ಕೂಡ, ದಶಮಾಧಿಪತಿ ಕೂಡ. 3rd ಹೌಸ್ ಅಲ್ಲಿ ಬಂದಾಗ ಟ್ರಾವೆಲಿಂಗ್ ಮಾಡಿಸ್ತಾರೆ ಅಂತ, ಓಕೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಟ್ರಾವೆಲಿಂಗ್ ಆಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಬಹಳ ಜಾಗರೂಕರಾಗಿರಿ. ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಆನಂತರ 3ನೇ ಮನೆಯಲ್ಲಿ ಕುಜ ಮತ್ತೆ ಬುಧನ ಕಾಂಬಿನೇಷನ್ ರಾಶಿಯಾಧಿಪತಿಯಾಗಿ ಬಂದಿರುವುದರಿಂದ, ಓಕೆ, ಕಾರ್ಯಕ್ಷೇತ್ರ ಸ್ಟೇಟಸ್ ಬೇಕು ಸರ್, ಇಷ್ಟವರೆಗೆ ಒಳ್ಳೆ ಸರ್ಟಿಫಿಕೇಟ್ ಬೇಕು, ಸ್ಟೇಟಸ್ ಬೇಕು, ಮೆಡಲ್ ಪಡ್ಕೊಳ್ಬೇಕು, ಏನೋ ಒಂದು ಬೇಕು ಅಂದಾಗ ಅದು ಕೂಡ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದೆ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ಆಲ್ರೆಡಿ ಬಂದು ನಿಂತಿದೆ ನಿಮ್ಮ ಪಾಲಿಗೆ. ಅದರಲ್ಲಿ ನೀವು ಗೆಲ್ತೀರಾ, ತೊಂದರೆ ಇಲ್ಲ. ಇಂಪ್ಯಾಕ್ಟ್ ಅಂತೂ ಬಂದೇ ಬರ್ತದೆ, ಸಮಸ್ಯೆ ಅಂತೂ ಖಂಡಿತ ಕ್ರಿಯೇಟ್ ಆಗಲ್ಲ, ಓಕೆನಾ. ಗೊತ್ತಾಯ್ತು. ಸಮಸ್ಯೆ ಎಲ್ಲಿಂದ ಆಗುತ್ತೆ ಅದನ್ನು ಹೇಳಿಕೊಟ್ಟಿದ್ದೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆನಂತರ ಶುಕ್ರನಿಗೆ ಸಂಬಂಧ ಪರಿಹಾರ ಮಾಡಿ ಏನು ಮಾಡಬೇಕು, ನಾನು ಹೇಳ್ತೀನಿ. 250 ಗ್ರಾಮ್ ತುಪ್ಪವನ್ನು ಶುಕ್ರವಾರ ದಿವಸ ನೀವು ದೇವಿಯ ಟೆಂಪಲ್ಗೆ ಡೊನೇಟ್ ಮಾಡಿ ಅಂತ ಹೇಳ್ತೇನೆ. ಸೊ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವ, ತೊಂದರೆ ಇಲ್ಲ. ಶುಕ್ರ ಬ್ಯಾಲೆನ್ಸ್ ಆಗಿಬಿಡ್ತಾನೆ. ಅವಾಗ ಏನು ಸಮಸ್ಯೆ ನಿಮಗೆ ಸ್ತ್ರೀಯರ ಮುಖಾಂತರ ಬರಬೇಕು, ದುಡ್ಡಿನ ವಿಚಾರದಲ್ಲಿ ಬರಬೇಕು, ಅದು ಬರಲ್ಲ. ಆನಂತರ ಏನಾಗುತ್ತೆ, ಇಲ್ಲಿ ನಿಮ್ಮ ಧನಸ್ಥಾನದಲ್ಲಿ ಸೂರ್ಯ ನೀಚ, ಓಕೆ. ಸೂರ್ಯ ಬಂದ ಯಾರು, ವ್ಯಯಾಧಿಪತಿ ಸೂರ್ಯ ಧನಸ್ಥಾನದಲ್ಲಿ ನೀಚನಾಗಿ ಬಿಟ್ಟಿದ್ದಾನೆ. ಇದರ ಅರ್ಥ ಏನು ಅಂದ್ರೆ, ವ್ಯಯಾಧಿಪತಿ ಧನಸ್ಥಾನದಲ್ಲಿ, ಅದು ತುಲಾ ರಾಶಿಯಲ್ಲಿ. ಹಾಗಾದ್ರೆ ನೀವೇನ್ ಮಾಡ್ತೀರಾ, ಎಲ್ಲೋ ಒಂದ್ ಕಡೆ ಈಗ ನಿಮ್ದೊಂದು ಚಾರಿಟಿ ಉಂಟು ಅಂತ ಇಟ್ಕೊಳ್ಳೋಣ, ನಿಮ್ದೊಂದು ದೇವಸ್ಥಾನ ಉಂಟು ಅಂತ ಇಟ್ಕೊಳ್ಳಿ, ಏನೋ ಒಂದು ಉಂಟು, ಓಕೆ. ನೀವೇನ್ ಮಾಡ್ತೀರಾ, ಪಬ್ಲಿಕ್ ಮುಖಾಂತರ ಖರ್ಚು ಮಾಡಿಸ್ತೀರಾ ಅಲ್ವಾ. ತುಲಾ ರಾಶಿ ಬಂದು ಪಬ್ಲಿಕ್ ಮುಖಾಂತರ ಖರ್ಚು ಮಾಡಿಸ್ತೀರಾ, ಕುಟುಂಬದವರಿಂದ ಖರ್ಚು ಮಾಡಿಸ್ತೀರಾ, ಅಥವಾ ಇದು ನಿಮಗೆ ಬ್ಲಾಕ್ ಡಾಟ್ ಅನ್ನ ಇಡುವಂತ ಸಾಧ್ಯತೆ ತೀರಾ ಜಾಸ್ತಿ. ಯಾಕಂದ್ರೆ ನಿಮ್ಮ 12th ಹೌಸ್ ಅಲ್ಲಿ
ಕೇತು ಮಹಾರಾಜ ಇದ್ದಾನೆ, ಬ್ಲ್ಯಾಕ್ ಡಾಟ್ ಇಡುವಂಥದ್ದು. ಆನಂತರ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದರ ಬಗ್ಗೆ ಗಮನ ಕೊಡಬೇಕು. ಆನಂತರ ಖರ್ಚು ವೆಚ್ಚಗಳು ವಿಪರೀತ ರೀತಿಯಲ್ಲಿ ಕ್ರಿಯೇಟ್ ಆಗುತ್ತೆ ನಿಮಗೆ. ಯಾಕಂದ್ರೆ ಧನಾಧಿಪತಿ ಶುಕ್ರ ಏನ್ ಮಾಡ್ತಾನೆ, ಆತ ನಿಮ್ಮ ರಾಶಿಯಲ್ಲಿ ನೀಚನಾಗಿಬಿಟ್ಟಿದ್ದಾನೆ, ನವಾಂಶದಲ್ಲಿ ವರ್ಗೋತ್ತಮ ಆತ. ಅದರಿಂದಾಗಿ ಖರ್ಚು ವೆಚ್ಚಗಳನ್ನ ವಿಪರೀತ ನೀವೇ ಮಾಡ್ತೀರಾ, ಮತ್ತೆ ಖರ್ಚು ವೆಚ್ಚ ನಿಮ್ಮ ಹೆಲ್ತ್ಗೆ ಸಂಬಂಧಪಟ್ಟಂತೆ ಆಗಬಹುದು ಅಂತ ಒಂದು ಇಂಡಿಕೇಶನ್. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಪಬ್ಲಿಕ್ ಮುಖಾಂತರ ದುಡ್ಡು ತೆಗೆದುಕೊಂಡು ಅಲ್ವಾ, ಏನೋ ಒಂದು ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ, ಇಷ್ಟು ಡೊನೇಷನ್ಗಳು ಅಷ್ಟು ಇದೆಲ್ಲ ತೆಗೆದುಕೊಂಡು ನೀವೇನಾದ್ರು ಮಾಡಿದ್ರೆ ಅದನ್ನು ಹಾಸ್ಪಿಟಲ್ಗೆ ಹಾಕಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬರ್ಬೋದು. ಕನ್ಯಾ ರಾಶಿಯವರೇ ಸ್ವಲ್ಪ ಜಾಗರೂಕರಾಗಿರಿ ಅಂತ ಹೇಳ್ತೇನೆ. ಬೇರೆಯವರ ದುಡ್ಡನ್ನ ಇದಕ್ಕೆ ಬೇಕಾಗಿ ಬಳಸೋದು ಬೇಕಾಗಿಲ್ಲ. ಈಗ ಯಾವುದೇ ಕಾರಣಕ್ಕೂ ಪಬ್ಲಿಕ್ ಮುಖಾಂತರ ಹಣ ಒಟ್ಟು ಮಾಡುವಂಥ ಕೆಲಸವನ್ನು ಡೆಫಿನೆಟ್ ಆಗಿ ಮಾಡಬೇಡಿ, ಅನ್ಯಥಾ ತೊಂದರೆಗಳನ್ನು ಅನುಭವಿಸಬೇಕು. ಬ್ಲ್ಯಾಕ್ ಡಾಟ್ ಅನ್ನು ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಡೆಫಿನೆಟ್ ಆಗಿ ಬರ್ಬೋದು. ನೀವೇನು ಮಾಡೋ, ಖರ್ಚು ವೆಚ್ಚವನ್ನು ಕಡಿಮೆ ಮಾಡಿ ಅಂತ ಹೇಳ್ತೇನೆ. ಮುಂದೆ ತುಲಾ ರಾಶಿಗೆ ಶುಕ್ರ ಪ್ರವೇಶ ಮಾಡಿದಾಗ ಏನು ನಿಮಗೆ ಕಾರ್ಯಕ್ಷೇತ್ರ ವಿಚಾರದಲ್ಲಿ ಅಥವಾ ನಿಮಗೆ ಹಣಕಾಸಿನ ತೊಂದರೆ ಉಂಟು, ಅದೆಲ್ಲ ನೀವು ಕೆಲವು ದಿನಗಳ ಶುಕ್ರ ಹೊರಟೋಗ್ತಾನೆ, ಪರವಾಗಿಲ್ಲ. ಬಟ್ ಏನಾಗುತ್ತೆ, ತಿಂಗಳ ಆರಂಭದಲ್ಲಿ ಏನು ಗ್ರಹಗತಿಗಳು ಉಂಟು ಅದು ನಿಮಗೆ ಮೇ ಬಿ ತಿಂಗಳ ಕೊನೆಯವರೆಗೂ ಕೂಡ ಫಲಾಫಲಗಳನ್ನು ಕೊಡುವ ಸಾಧ್ಯತೆ ತೀರಾ ಜಾಸ್ತಿ ಸರ್. ಅದಕ್ಕೆ ನಮ್ಮ ಒಂದು ಜಾಗೃತೆಯಲ್ಲಿ ನಾವಿರಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತ ಇದೆ. ಓಕೆ, ಆನಂದ ಬಂದ್ಮೇಲೆ ಫೋರ್ತ್ ಲಾರ್ಡ್ ಎಲ್ಲಿದ್ದಾನೆ, ಆತ ಲಾಭ ಸ್ಥಾನದಲ್ಲಿ ಉಚ್ಚನಾಗಿ ಕೂತ್ ಬಿಟ್ಟಿದ್ದಾನೆ. ಯಾರು, ಗುರು ಮಹಾರಾಜ. ಮನೆಯಲ್ಲಿ ಬದಲಾವಣೆ, ಮನೆಯಿಂದ ಬದಲಾವಣೆ ಅಥವಾ ಭೂಮಿ ಮಾಡುವ ಯೋಗ, ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಕೂಡ ಇದೆ. ಖಂಡಿತ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದರೂ ಕೂಡ ಏನಾಗುತ್ತೆ, ನಿಮ್ಮ ಗುರುವಿನ ರಾಶಿಯಾಧಿಪತಿ ಯಾರು, ಚಂದ್ರ, ಆತ ರಾಹು ಜೊತೆಗಿದ್ದಾನೆ. ಹಾಗಾದ್ರೆ ಪೇಪರ್ ವರ್ಕಲ್ಲಿ ಸಮಸ್ಯೆ ಆಗುವಂಥದ್ದು ಅಥವಾ ಸಾಲ ಅಂದರೆ ನೀವು ಲೋನ್ಗೆ ಅಪ್ಲೈ ಮಾಡಿರ್ತೀರಾ, ಮೇ ಬಿ ಅಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆಗಳು. ಲೋನ್ ಕೊಡ್ತೇನೆ ಅಂತ ಮೋಸ ಆಗುವಂಥ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ. ಅದರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ ಪ್ಲಾನ್ ಮಾಡಿ ಮುಂದುವರಿರಿ ಅಂತ ಹೇಳ್ತೇನೆ. ಮನೆ ಮಾಡುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ನಿಮ್ಮ ತಂದೆ ಮತ್ತು ತಾಯಿ ಇಬ್ಬರ ಆರೋಗ್ಯವನ್ನು ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು 100% ಇದೆ ಸರ್. ಎಲ್ಲ ಅದೇ ಇರ್ತದಲ್ಲ, ಕೆಲವರಲ್ಲಿ ಇರ್ತಾರಲ್ಲ, ಏನು ಮಾಡ್ತಾರೆ ಅವರು, ಬೇರೆಯವ್ರಿಗೆಲ್ಲ ಬುದ್ಧಿ ಹೇಳ್ತಾರೆ. ಓಕೆ, ಬೇರೆಯವ್ರ ಬುದ್ಧಿ ಹೇಳ್ತಾರೆ ಅಲ್ವಾ, ಬೇರೆಯವ್ರ ಬುದ್ಧಿ ಹೇಳ್ತಾರೆ, ಬೇರೆಯವ್ರನ್ನ ಹೀಲಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ತನ್ನ ತಂದೆ ಇರ್ಬೋದು, ತನ್ನ ತಾಯಿ, ಅವ್ರನ್ನ ರಿಪೇರಿ ಮಾಡ್ಲಿಕ್ಕೆ ಅವರಿಂದ ಆಗುದಿಲ್ಲ, ಅವ್ರನ್ನ ಆಶೀರ್ವಾದ ಪಡ್ಕೊಳ್ಳೋದಿಲ್ಲ, ಅವ್ರನ್ನ ಬಿಟ್ಟು ಬಿಡ್ತಾರೆ. ತಂದೆಯಲ್ಲೋ ತಾಯಿಯಲ್ಲೋ ಇವರು ದೊಡ್ಡದಾಗಿ ಮೆರೀತಾ ಇರ್ತಾರೆ. ಈ ಪರಿಸ್ಥಿತಿ ಕೂಡ ಇರ್ತದೆ ಕೆಲವೊಂದು ಬಾರಿ. ಕನ್ಯಾ ರಾಶಿ ಕನ್ಯಾ ಲಗ್ನದವರು ಬಹಳ ಜಾಗರೂಕರಾಗಿರಿ ಅಂತ ಹೇಳ್ತೇನೆ. ಅನ್ಯಥಾ ಊರಿಗೆಲ್ಲ ನೀವು ದೊಡ್ಡ ಒಂದು ವಿದ್ವಾಂಸ ಊರಿಗೆಲ್ಲ. ಓಕೆ, ಬಟ್ ನಿಮ್ಮ ತಂದೆನೇ ಸರಿ ಇಲ್ಲ, ನಿಮ್ಮ ತಾಯಿನೇ ಸರಿ ಇಲ್ಲ, ಅದು ಇಂಪ್ಯಾಕ್ಟ್ ಇಲ್ಲಿ ತೋರಿಸ್ತಾ ಉಂಟು ಈಗ. ಹಾಗಾದ್ರೆ ಮೊದಲು ಅವರನ್ನು ಸರಿ ಮಾಡ್ಕೊಳ್ಳಿ, ಮೊದಲು ತಂದೆ ತಾಯಿಯನ್ನು ರಿಪೇರಿ ಮಾಡಿ, ತಂದೆ ತಾಯಿಗಳ ಆಶೀರ್ವಾದನ ಪಡ್ಕೊಳ್ಳಿ, ಅವರಿಗೆ ಹೀಲಿಂಗ್ ಮಾಡಿ, ಅವ್ರಿಗೆ ಬೇಕಾದನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಆ ನಂತರ ಹೋಗಿ ನೀವು ಊರವ್ರಿಗೆ ಹೇಳಿ, ಸಮಾಜಕ್ಕೆ ಹೇಳಿ, ಪರವಾಗಿಲ್ಲ, ಅವಾಗ ಅದು ವರ್ಕ್ ಆಗುತ್ತೆ. ಅನ್ನೋದು ವರ್ಕ್ ಆಗಲ್ಲ ಸರ್, ತೊಂದರೆ ಆಗುತ್ತೆ, ಇಲ್ಲಿ ಉಂಟಲ್ವಾ ನೀವು ಮೋಸ ಮಾಡ್ತೀರಂತ, ನೀವು ತೊಂದರೆ ಕ್ರಿಯೇಟ್ ಮಾಡ್ತೀರಂತ ಅಲ್ವಾ, ಇಲ್ಲಿ ಉಂಟಲ್ವಾ ಧನಾಧಿಪತಿ ಎಲ್ಲಿ ಬಂದಿದ್ದಾನೆ, ತುಲಾ ರಾಶಿಯಲ್ಲಿ ಪಬ್ಲಿಕ್ ಇಂದ ಹಣ ತಗೊಳ್ತೀರಂತ ಉಂಟಲ್ಲ, ಅಥವಾ ಪಬ್ಲಿಕ್ ಸುಳ್ಳು ಹೇಳಿ ಕೂಡ ಹಣ ತಗೊಳ್ಬೋದು. ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಸರ್. ಅರ್ಥ ಮಾಡ್ಕೊಳ್ಳಿ ಕನ್ಯಾ ರಾಶಿಯವರು, ಗೆದ್ದು ಬಿಡ್ತೀರಾ ಅಲ್ವಾ. ಮತ್ತೆ ಹೇಳ್ಬೇಡಿ ನಮ್ಗೆಲ್ಲ ರಾಶಿಯಲ್ಲಿ ಕೂಡ ಪ್ರಾಬ್ಲಮ್ ಹೇಳಿದ್ದಾರೆ, ಅದು ಹೇಳಿದ್ದಾರೆ, ನೀವು ಮಾಡ್ಕೊಳ್ಳೋದು ತಾನೇ ಅದನ್ನ ಅಲ್ವಾ. ಯಾರು ಕೊಡ್ತಾ ಇಲ್ಲ, ನೀವು ಖುದ್ದು ಮಾಡ್ಕೊಳ್ತೀರಾ, ಕರ್ಮ ಕ್ರಿಯೇಟ್ ಮಾಡ್ಕೊಳ್ತೀರಾ. ಅದಕ್ಕೋಸ್ಕರ ಹೇಳಿದ್ದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಆ ರೈಟ್ ವೇಲಿ ನಡೆದಾಗ ಏನು ಸಮಸ್ಯೆ ಆಗುತ್ತೆ ಸರ್, ಏನು ಕೂಡ ಸಮಸ್ಯೆ ಆಗಲ್ಲ, ನೀವು ಗೆದ್ದು ಬಿಡ್ತೀರಾ. ಮನೆ ಮಾಡುವಂಥ ಯೋಗ ಇದೆ, ಬಟ್ ಲೋನ್ನ ಮುಖಾಂತರ ತೊಂದರೆಗಳಾಗ್ಬೋದು, ಅದರ ಮಟ್ಟಿಗೆ ಗಮನ ಕೊಡಿ ಅಂತ ಹೇಳ್ತೇನೆ. ನೀವು ಗೆದ್ದು ಬಿಡ್ತೀರಾ, ಪರವಾಗಿಲ್ಲ. ಆನಂತರ ನಿಮ್ಮ 5th ಲಾರ್ಡ್ ಎಲ್ಲಿದ್ದಾನೆ, ಸಪ್ತಮದಲ್ಲಿದ್ದಾನೆ. ಓಕೆ, ಹಾಗಾದ್ರೆ ಇದು ಒಂದು ಪ್ಲಸ್ ಪಾಯಿಂಟ್ ಇದೆ ನಿಮ್ಗೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಮ 5ನೇ ಮನೆಯನ್ನ ಗುರು ಮಹಾರಾಜ 7ನೇ ದೃಷ್ಟಿಯಿಂದ, ಕೃಪಾ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಆನಂತರ ನಿಮ್ಮ ಸಪ್ತಮ ಸ್ಥಾನ ಅದು ಗುರುವಿನದ್ದೇ ಸ್ಥಾನ, ಆತನ ಮನೆಯನ್ನು ಆತನೇ ನೋಡ್ತಾನೆ. ಮತ್ತೆ ಇಲ್ಲಿ ಶನಿ ಮಹಾರಾಜ ಇದ್ದಾನೆ ಪಂಚಮಾಧಿಪತಿಯಾಗಿ. ಈಗ ಏನಾಗುತ್ತೆ ಗೊತ್ತಾ, ಯಾರಿಗಾದ್ರು ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗಬೇಕು, ಪ್ರೀತಿ ಪ್ರೇಮದಲ್ಲಿ ಮುಂದುವರಿಬೇಕು, ನೋಡಿ ಡಿಲೇ ಅಂತೂ ಉಂಟು, ಮಾತುಕತೆಗಳು ಮುಂದುವರಿತೇವೆ, ಫೈಟಿಂಗ್ ಅಂತೂ ಉಂಟು, ಸ್ಟ್ರಗಲ್ ಅಂತೂ ಉಂಟು, ತುಂಬಾನೇ ಎಫರ್ಟ್ ಹಾಕ್ಬೇಕಾದ ಅನಿವಾರ್ಯತೆ ಉಂಟು. ಬಟ್ ಮುಂದೆ ಹೋಗಿ ಪ್ರೀತಿ ಪ್ರೇಮದಿಂದ ಮದುವೆ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಓಕೆನಾ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಸರ್, ಏನು ಸಮಸ್ಯೆ ಆಗಲ್ಲ. ನೀವು ಗೆದ್ದು ಬಿಡ್ತೀರಾ. ಭಲೆ ಡಿಲೇ ಉಂಟು, ಯಾಕಂದ್ರೆ ಅಲ್ಲಿ ನೋಡಿ ಶುಕ್ರ ನೋಡ್ತಾ ಇದ್ದಾನಲ್ವ, ಅಥವಾ ರಿಲೇಶನ್ಶಿಪ್ ಅಲ್ಲಿ ಡಿಲೇ ಇದೆ ಅಂತ ಇಂಡಿಕೇಶನ್. ಬಟ್ ಮುಂದೆ ಹೋಗಿ ಸಕ್ಸಸ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಒಂದೊಳ್ಳೆ ರಿಸಲ್ಟ್ ಅನ್ನ, ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಅಷ್ಟಮಾಧಿಪತಿಯಲ್ಲಿದ್ದಾನೆ, ತನ್ನಿಂದ ಅಷ್ಟಮದ ಭಾವದಲ್ಲಿದ್ದಾನೆ. ಒಡ ಹುಟ್ಟಿದವ್ರ ಜೊತೆಗೆ ಮತಭೇದಗಳು ಉಂಟಾಗ್ತವೆ, ಅವ್ರ ಜೊತೆಗೆ ನಿಮ್ಮ ಮಾತುಗಾರಿಕೆ ಕ್ಲೋಸ್ ಆಗಿಬಿಡುತ್ತೆ, ಅವ್ರ ಜೊತೆಗೆ ನೀವು ಮಾತಾಡಲ್ಲ, ಅಥವಾ ಸರೌಂಡಿಂಗ್ಸ್ ಅಲ್ಲಿ ಕೂಡ ನಿಮ್ಮ ಮಾತುಗಾರಿಕೆ ಕಡಿಮೆ ಆಗುತ್ತೆ. ಒಳ್ಳೇದು ಒಂದು ಲೆಕ್ಕಕ್ಕೆ, ಅಷ್ಟೇ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿ ಏನಾದರೂ ಉಂಟು, ಅಥವಾ ಇನ್ಶೂರೆನ್ಸ್ ಹಣ ಏನಾದರೂ ಬರಬೇಕಾದ್ರೆ ಮಾತುಕತೆ ಮುಂದುವರಿಬೋದು. ಬಟ್ ಈಗ ಮ್ಯಾನಿಫೆಸ್ಟೇಷನ್ ಅಲ್ಲ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಸಮಯ ಕಳಿಬೇಕು, ಆನಂತರದ್ದು ಮ್ಯಾನಿಫೆಸ್ಟೇಷನ್ ಆಗುತ್ತೆ, ತೊಂದರೆ ಇಲ್ಲ. ನಿಮ್ಮ
ಸಪ್ತಮಾಧಿಪತಿ ಮತ್ತೆ ನಿಮ್ಮ ರಾಶಿಯಾಧಿಪತಿಯನ್ನ ಗುರು ಮಹಾರಾಜ ತನ್ನ ಒಂದು 5ನೇ ದೃಷ್ಟಿಯಿಂದ ಕಂಟ್ರೋಲ್ ಮಾಡ್ತಾ ಇರುವುದರಿಂದ, ಅಪ್ಯಾಯಮಾನದ ದೃಷ್ಟಿಯನ್ನು ಇಟ್ಟಿರುವುದರಿಂದ ಅಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ನೀವು ಡೆಫಿನೆಟ್ ಆಗಿ ಮುಕ್ತರಾಗಿಬಿಡ್ತೀರಾ, ತೊಂದರೆ ಇಲ್ಲ. ಓಕೆ, ಅಂದರೆ ಕಾರ್ಯಕ್ಷೇತ್ರ ಸ್ಟೇಟಸ್ ಬೇಕಲ್ವ, ಅದು ನಿಮಗೆ ಕ್ರಿಯೇಟ್ ಆಗುತ್ತೆ. ಇದು ದೊಡ್ಡ ಒಂದು ವಿಷಯ ಅಂತ ಹೇಳ್ತೇನೆ, ತುಂಬ ಫೇವರೇಬಲ್ ಆಗುತ್ತೆ. ಆನಂತರ 6ನೇ ಮನೆಯಲ್ಲಿ ಯಾರಿದ್ದಾರೆ ನೋಡಿ, 6ನೇ ಮನೆಯಲ್ಲಿ ರೋಗ ಋಣ ರಿಪುವಿನಲ್ಲಿ ಯಾರು ರಾಹು ಇದ್ದಾನೆ, ಚಂದ್ರ ಇದ್ದಾನೆ. ರಾಹು ಇರೋದು ಪರವಾಗಿಲ್ಲ, ಚಂದ್ರ ಇರೋದು ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ. ಯಾರೆಲ್ಲ ಸರ್ಕಾರಿ ನೌಕರರಾಗಿದ್ದೀರಿ, ಲಂಚ ಪಡ್ಕೊಳ್ತೀರಾ, ಲಂಚ ಪಡ್ಕೊಳ್ಳೋದು ಗೊತ್ತಾಗುತ್ತಾ, ಟೇಬಲ್ ನಡಿಯಿಂದ ಹಣ ಪಡ್ಕೊಳ್ಳೋದು, ಓಕೆನಾ. ಅಂಥದ್ದೇನಾದರೂ ಉಂಟು, ಲಂಚ ಪಡ್ಕೊಂಡೇ ಕೆಲಸ ಮಾಡಿಕೊಟ್ಟು ನಿಮಗೆ ಇದು ಡೇಂಜರ್ ಪೀರಿಯಡ್ ಅಂತ ಹೇಳ್ತೇನೆ. ನೀವೇನಾದರೂ ಸರ್ಕಾರಿ ನೌಕರರಾಗಿದ್ದಾರೆ ಅಥವಾ ನಾನು ಹೇಳಿದ ನವೆಂಬರ್ ತಿಂಗಳಲ್ಲಿ ಲಂಚ ಪಡ್ಕೊಳ್ಳುವಾಗ ಬಹಳ ಜಾಗರೂಕರಾಗಿರಿ. ಲಂಚ ಪಡ್ಕೊಂಡೆ ಡೆಫಿನೆಟ್ ಆಗಿ ಅದು ಡಿಸ್ಪ್ಯೂಟ್ಗಳಾಗುತ್ತೆ, ತೊಂದರೆಗಳಾಗುತ್ತೆ, ಕೋರ್ಟ್ ಕಚೇರಿ ಅಲಿಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಸರ್, ತೊಂದರೆ ಅಂತೂ ಬಂದೇ ಬರುತ್ತೆ, ಓಕೆನಾ. ಆನಂತರ ಏನಿದೆ, ಮೈಂಡ್ ಡಿಪ್ರೆಸ್ಡ್ಗೊಳಗಾಗುತ್ತೆ, ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಮೊದಲೇ ಹೇಳಿದ್ದೇನೆ, ತಾಯಿಯನ್ನು ಚೆನ್ನಾಗಿ ಟ್ರೀಟ್ ಮಾಡಿ ಅಂತ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮ್ಮ ಪಾಲಿಗೆ, ಪರವಾಗಿಲ್ಲ, ಗೆದ್ದು ಬಿಡ್ತೀರಾ. ಆನಂತರ ಚಂದ್ರ ಹೇಗೂ ಹೊರಟೋಗ್ತಾನೆ, ರಾಹು ಒಬ್ಬನೇ ಇರ್ತಾನೆ. ರಾಹು 6ನೇ ಮನೆ ರಾಹು ಒಳ್ಳೆ ರಿಸಲ್ಟನ್ನು, ಇಂಪ್ಯಾಕ್ಟನ್ನು ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತಾನೆ, ಚಿಂತೆ ಮಾಡೋದಾಗುತ್ತೆ. ನನ್ನ ಲೆಕ್ಕದಲ್ಲಿ ಖಂಡಿತ ಎಲ್ಲ ಸಣ್ಣ ಪರಿಹಾರ ಹೇಳಿಕೊಟ್ಟಿದ್ದೇನೆ. ಬರೇ ಒಂದು 250 ಗ್ರಾಮ್ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡಿ. ಆನಂತರ ಸ್ತ್ರೀಯರ ಬಗ್ಗೆ ಮಾತಾಡುವಾಗ ನಿಮ್ಮ ಒಂದು ಮಾತುಗಾರಿಕೆ ನಿಮ್ಮ ಹಿಡಿತದಲ್ಲಿ ಇರಲಿ ಅಂತ ಹೇಳ್ತೇನೆ. ಅವಾಗ ಒಳ್ಳೆ ರಿಸಲ್ಟನ್ನು ಈ ಒಂದು ನವೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಡೆಫಿನೆಟ್ ಆಗಿ ಅನುಭವಿಸ್ತೀರಾ, ಒಳ್ಳೆದಂತಾಗಿ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ತುಲಾ ರಾಶಿಯವರು. ತುಲಾ ರಾಶಿಯವರಿಗೆ ಏನಾಗುತ್ತೆ, ಬಹಳ ವಿಶೇಷ ರೀತಿಯಲ್ಲಿ ತುಲಾ ರಾಶಿಗೆ ರಾಶಿಯಲ್ಲಿನೇ ಸೂರ್ಯ ನೀಚ, ಓಕೆನಾ. ಸೊ ಸೂರ್ಯ ಯಾರು, ಲಾಭಾಧಿಪತಿ. ಸೂರ್ಯನ ರಾಶಿಯಲ್ಲಿ ಯಾರಿದ್ದಾರೆ, ಕೇತು ಆಲ್ರೆಡಿ ಕೂತ್ಬಿಟ್ಟಿದ್ದಾನೆ. ಸೊ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಮುಖ್ಯವಾಗಿ ಏನಾಗುತ್ತೆ, ಆರೋಗ್ಯದ ಸಮಸ್ಯೆ, ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳು ನಿಮ್ಮನ್ನು ವಿಶೇಷ ರೀತಿಯಲ್ಲಿ ಕಾಡುತ್ತೆ ನವೆಂಬರ್ ತಿಂಗಳಲ್ಲಿ ಅಂತ ಒಂದು ಇಂಡಿಕೇಶನ್ ಇದೆ. ಯಾಕಂದರೆ ರಾಶಿಯಾಧಿಪತಿ ಶುಕ್ರ ತನ್ನಿಂದ 12ನೇ ಮನೆಯಲ್ಲಿ ಕೂಡ ಹೋಗಿ ಆತ ನೀಚನಾಗಿ ಬಿಟ್ಟಿದ್ದಾನೆ. ಸೊ ಇದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ದೇನೆ. ಸ್ವಲ್ಪ ಗಮನ ಕೊಡಿ, ತುಂಬ ಫೇವರಬಲ್ ಆಗುತ್ತೆ ನಿಮಗೆ. ಅಂದರೆ ಏನಾಗುತ್ತೆ, ಸ್ವಲ್ಪ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಂದು ಕೂಡ ಡಾಕ್ಟರ್ನ ಭೇಟಿ ಮಾಡಿ ಅವ್ರದ್ದು ಸಲಹೆಗಳನ್ನು ಪಡ್ಕೊಳ್ಳಿಪ್ಪ, ಅಥವಾ ಏನು ಸಮಸ್ಯೆ ಆಗಲ್ಲ, ನಿಮಗೆ ತೊಂದರೆ ಇಲ್ಲ, ಚೆನ್ನಾಗಿರ್ತೀರಾ ಅಲ್ವಾ. ಅದರಲ್ಲೂ ಕೂಡ ಬೆಳಿಗ್ಗೆ ಎದ್ದು 2 ಗ್ಲಾಸ್ ನೀರನ್ನು ಯಾರು ಕುಡಿತಾರೆ, ಬಾಯಿ ತೊಳಿಯದೆ, ಓಕೆ, ಅರ್ಥ ಮಾಡ್ಕೊಳ್ಳಿ, ಬಾಯಿ ತೊಳಿಯದೆ ಬಾಯಿಯನ್ನು ಮುಕ್ಕಳಿಸಿ ನೀರು ಕುಡಿಬೇಕು ಮಾಡಿ, ಓಕೆ. ಸೊ ಅಂಥವ್ರಿಗೆ ಡೆಫಿನೆಟ್ ಆಗಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಆವಾಗ ಸಣ್ಣ ಪುಟ್ಟ ಯಾವುದೇ ಕಾಯಿಲೆಗಳು ನಿಮ್ಮನ್ನು ದೇವರಾಣಿಗೂ ಬಾಧಿಸಲ್ಲ, 100% ಬಾಧಿಸಲ್ಲ. ಅಷ್ಟು ಇಮ್ಯುನಿಟಿ ಪವರ್ ನಿಮ್ಮಲ್ಲಿ ಇರ್ತದೆ. ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು. ಬಟ್ ಅದನ್ನು ಪ್ರತಿದಿನ ಮಾಡಬೇಕಾಗುತ್ತೆ, ಒಂದಿನ ಬಿಟ್ಟು ಹಾಗೆಲ್ಲ ಪ್ರತಿದಿನ ಅದನ್ನು ಫಾಲೋ ಮಾಡೋದ್ರಿಂದ ಯಾರು ಮಾಡ್ತಾರೆ ಅವ್ರು ಚೆನ್ನಾಗಿರ್ತಾರೆ. ತುಲಾರಾಶಿಯವರು ಕೂಡ ಅದನ್ನು ಮಾಡೋದರಿಂದ ಖಂಡಿತ ಒಳ್ಳೆ ರಿಸಲ್ಟನ್ನು ಅನುಭವಿಸ್ತಾರೆ. ಆದರೂ ಕೂಡ ನಿಮಗೆ ಅಂಥ ಸಮಸ್ಯೆ ಆಯಿತು ಅಂದಾಗ ನಾನು ಹೇಳ್ತೀನಿ, ದಯವಿಟ್ಟು ಯಾವುದಾದ್ರೂ ಡಾಕ್ಟರ್ನ ಭೇಟಿ ಮಾಡಿ ಅವ್ರ ಸಲಹೆಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಆನಂತರ ರಾಶಿಯಲ್ಲಿನೇ ಸೂರ್ಯ ಬರುವುದು, ಅದಕ್ಕೆಲ್ಲ ನೀಚನಾಗುವುದು ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ. ಇದು ಹೆಲ್ತ್ಗೇನೆ ದೊಡ್ಡ ಸಮಸ್ಯೆ. ನಾನು ಹೇಳ್ತೀನಿ, ನೀವು ಆದಿತ್ಯವಾರ ದಿವಸ 1 ಕಿಲೋ ಗೋಧಿ ಅಥವಾ 10 ಕಿಲೋ ಗೋಧಿ, ಓಕೆನಾ, ಅದನ್ನು ನಿಮ್ಮ ಕೈಯಿಂದ ಯಾರಿಗಾದ್ರೂ ದಾನ ಮಾಡಿ. ನೀವು 1 ಟೈಮ್ ಮಾಡಿದರೂ ಸಾಕು, ಅಥವಾ 4 ವಾರ ಮಾಡಿದರೂ ಸಾಕು ಆದಿತ್ಯವಾರ ದಿವಸ. ಆವಾಗ ಸೂರ್ಯನ ಬ್ಯಾಡ್ ಇಂಪ್ಯಾಕ್ಟ್ ಏನು ಡೌನ್ ಆಗುತ್ತೆ, ಅನ್ಯಥ ತೊಂದರೆ ಆಗ್ಬೋದು. ಸೊ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ದುಡ್ಡಿನ ವಿಚಾರನ ಇಟ್ಕೊಂಡು ಆಗುತ್ತೆ, ಸಂಬಳದ ವಿಚಾರನ ಇಟ್ಕೊಂಡು ಆಗುತ್ತೆ, ಲಾಭದ ವಿಚಾರನ ಇಟ್ಕೊಂಡು ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ನೀವು ಗೆಲ್ತಿರೋ ತೊಂದರೆ ಇಲ್ಲ, ಓಕೆ. ಅದರ ರಾಶಿಯಾಧಿಪತಿ ನೋಡಿ 12th ಹೌಸಲ್ಲಿ ಇದ್ದಾನಲ್ವ, ಅದೇ ಸಮಸ್ಯೆ. ಅಂದರೆ ನಿಮಗೆ ಹಾಸ್ಪಿಟಲ್ಗೆ ಕಳಿಸ್ಕೊಡ್ತಾನಂತ, ಆರೋಗ್ಯದ ಸಮಸ್ಯೆ ಉಂಟಾಗಿ ನಿಮ್ಮನ್ನು ಹಾಸ್ಪಿಟಲ್ಗೆ ಖರ್ಚು ಮಾಡಲಿಕ್ಕೆ ಕಳಿಸ್ಕೊಡ್ತಾನೆ, ಅಲ್ಲಿ ನೀವು ಖರ್ಚು ಮಾಡ್ತೀನಿ ಅಂತ. ಬಟ್ ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ, ಫಾಲೋ ಮಾಡಿ, ನೀವು ಗೆಲುವು ನಿಮ್ಮದಾಗುತ್ತೆ. ಸೆಕೆಂಡ್ ಹೌಸಲ್ಲಿ ಯಾರಿದ್ದಾರೆ, ಸೆಕೆಂಡ್ ಲಾರ್ಡ್ ಸೆಕೆಂಡ್ ಹೌಸಲ್ಲೇ ಇದ್ದಾನೆ. ಯಾರು, ಕುಜ ಬಂದು ಸಪ್ತಮಾಧಿಪತಿ, ಮಾರಕಾಧೀಶ ಕುಜ ಈ ಜಾತಕಕ್ಕೆ. ಆನಂತರ ಆತನ ಮನೆಯಲ್ಲೇ ಇದ್ದಾನೆ. ಆನಂತರ ಬುಧ, ಭಾಗ್ಯಾಧಿಪತಿ, ಬುಧನ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ, ಆತನ ಜೊತೆ ಕಾಂಬಿನೇಷನ್ನಲ್ಲಿದ್ದಾನೆ. ಹಾಗಾದರೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಫೇವರಬಲ್ ಆಗುತ್ತೆ. ದುಡ್ಡಿನ ವಿಚಾರ ಪರವಾಗಿಲ್ಲ ಅನಿಸುವಷ್ಟರ ಮಟ್ಟಿಗೆ ಬರುತ್ತೆ. ಭಲೆ ಖರ್ಚು ವೆಚ್ಚ ಜಾಸ್ತಿ ಇರುತ್ತೆ, ಯಾಕಂದರೆ ವ್ಯಯಾಧಿಪತಿಯಾಗಿ ಕೂಡ ಬುಧ ಬಂದಿರ್ತಾನಂದಾಗ ಕುಟುಂಬಕ್ಕೆ ಬೇಕಾಗಿ ಖರ್ಚು ಮಾಡಬೇಕಾದೀತು, ಕೆಲವೊಂದು ಬಾರಿ ನಿಮ್ಮ ಪಾರ್ಟ್ನರ್ಗೆ ಬೇಕಾಗಿ ಖರ್ಚು ಮಾಡಬೇಕಾದೀತು, ಟ್ರಾವೆಲಿಂಗ್ಗೆ ಖರ್ಚು ಮಾಡಬೇಕಾದೀತು, ಅದೆಲ್ಲ ಉಂಟು. ಆದರೂ ಕೂಡ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ಇನ್ಕ್ರೀಸ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅಲ್ಲೆಲ್ಲ ರಹಸ್ಯ ವಿದ್ಯೆಗಳನ್ನು ಕಲಿತುಕೊಂಡು ಅದರಲ್ಲಿ ನೀವು ಈ ಒಂದು ದುಡ್ಡು ಮಾಡ್ತೀರ ಅಂದಾಗ ಅವ್ರಿಗೆ ತುಂಬ ಫೇವರಬಲ್ ರಿಸಲ್ಟ್ ಅಂತೂ 100% ಬಂದೇ ಬರುತ್ತೆ. ಚಿಂತೆ ಮಾಡೋದಾಗತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ, ಓಕೆನಾ. ನೆಕ್ಸ್ಟ್ ಬಂದ್ಬೇಡ ನಿಮ್ಮ 4th ಹೌಸ್, ಓಕೆ. 3rd ಲಾರ್ಡ್ ಎಲ್ಲಿದ್ದಾನೆ, 10ನೇ ಮನೆಯಲ್ಲಿದ್ದಾನೆ ಆತ. ಹಾಗಾದರೆ 4ನೇ ಮನೆ, ಸಾರಿ 4ನೇ ಮನೆ, 4ನೇ ಮನೆಗೆ ಗುರುವಿನ ದೃಷ್ಟಿ ಇದೆ. ಹಾಗಾದರೆ ಯಾರಿಗೆಲ್ಲ ಭೂಮಿ ಮಾಡಬೇಕು, ಮನೆ ಮಾಡಬೇಕು, ಸರಿ ಇಷ್ಟವರೆಗೆ ಮಾಡಲಿಕ್ಕೆ ಏನಾಗ್ತಾ ಇಲ್ಲ, ತೊಂದರೆ ಆಗ್ತದೆ, ಅವ್ರಿಗೆ ಒಳ್ಳೆ ಪೀರಿಯಡ್ ದೇವರಾಣಿಗೂ ಬಂದು ನಿಂತಿದೆ. ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ನಮ್ಮ ತುಲಾರಾಶಿಯವರು, ಅದರಲ್ಲಿ ನೀವು ಗೆದ್ದು ಬಿಡ್ತೀರಾ. ಗುರು ಮಹಾರಾಜ ಏನು ಮಾಡ್ತಾನೆ, ಗುರು ಮಹಾರಾಜ ಬಲೆ ಷಷ್ಠಾಧಿಪತಿ ಆತ, ಬಟ್ ತೃತೀಯಾಧಿಪತಿ. ಗುರು ಈ ಜಾತಕಕ್ಕೆ ತುಂಬ ಫೇವರಬಲ್ ಅಂತ ಅಲ್ಲ, ಯಾಕಂದರೆ ಆತ ಉಪಚಯ ಸ್ಥಾನಾಧಿಪತಿ, ತುಂಬ ಸ್ಟ್ರಾಂಗ್ ಆಗಿರ್ತಾನೆ, ತುಂಬ ಕಷ್ಟಪಡಬೇಕಾಗುತ್ತೆ. ಉಂಟು ಕಷ್ಟಪಡಲಿಕ್ಕೆ, ಇಲ್ಲ ಅಂತೇನಿಲ್ಲ. ಆದರೂ ಕೂಡ ಗುರುವಿನ ದೃಷ್ಟಿ ಅಪ್ಯಾಯಮಾನವಾಗಿರುವಂಥದ್ದು. ಗುರು ಏನು ಮಾಡ್ತಾನೆ, ತನ್ನ 5ನೇ ದೃಷ್ಟಿಯಿಂದ ನಿಮ್ಮ
ಧನಸ್ಥಾನ ವೀಕ್ಷಣೆ ಮಾಡ್ತಾನೆ, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಉಂಟು ಅದನ್ನೇ ನಿವಾರಣೆ ಮಾಡ್ತಾನೆ, ಕುಟುಂಬದ ವಿಚಾರದಲ್ಲಿ ಸಮಸ್ಯೆ ನಿವಾರಣೆ ಮಾಡ್ತಾನೆ. ಆನಂತರ ಆತ 7ನೇ ದೃಷ್ಟಿಯಿಂದ ನಿಮ್ಮ 4ನೇ ಮನೆಯನ್ನು ನೋಡ್ತಾನೆ. ಆನಂತರ ಆತ ಭಾಗ್ಯ ದೃಷ್ಟಿಯಿಂದ 4ನೇ ಮನೆ ಅಧಿಪತಿಯನ್ನು ನೋಡ್ತಾನೆ. ಇದು ದೊಡ್ಡ ಫೇವರಬಲ್ ಆಗುತ್ತೆ. ಅಂದರೆ ದೊಡ್ಡ ಮಟ್ಟಿಗೆ ಲೋನಿಗೆ ಅಪ್ಲೈ ಮಾಡ್ತೇನೆ, ಬೇಬಿ ನಿಮ್ಮ ಪಾಲಿಗೆ ಬರುತ್ತೆ, ಹಣ ಮನೆ ಮಾಡಬೇಕು ಸರ್, ದೊಡ್ಡ ಮನೆ ಮಾಡಬೇಕು. ಇಷ್ಟವರೆಗೆ ಕೂಡ ನೋಡಿ ತುಲಾರಾಶಿಯವರಿಗೆ ಮನೆ ಮಾಡೋದು ಡಿಲೇ ಆಗುತ್ತೆ. ಯಾಕೆ? ಅವರಿಗೆಲ್ಲ ಪರ್ಫೆಕ್ಟ್ ಆಗಿರಬೇಕು, ಎಲ್ಲವೂ ಕೂಡ ಮಜಬೂತ್ ಆಗಿರಬೇಕು. ಆ ಮಜಬೂತನ್ನು ಬಯಸ್ತಾರೆ. ಅಂದರೆ ಒಂದು ಮನೆ ಕಟ್ಟಿದರೆ 100 ವರ್ಷ ಕೂಡ ಬಾಳ್ವಿಕೆ ಬರಬೇಕು, ತುಂಬ ಚೆನ್ನಾಗಿರಬೇಕು. ಏನೆಲ್ಲ ಅದಕ್ಕೆ ಮೆಟೀರಿಯಲನ್ನು ಬಳಸ್ತೀರೋ ಅದು ಭಾಳ ಕ್ವಾಲಿಟಿ ಆಗಿರಬೇಕು. ಅದಕ್ಕೋಸ್ಕರ ನೀವು ಹುಡುಕಿ 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 ಮತ್ತೆ ಮನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಪರವಾಗಿಲ್ಲ, ಡಿಲೇ ಆಗೋದು ನಿಮಗೆ ಮನೆ ಮೇ ಬಿ 35ನೇ ವಯಸ್ಸಿನ ನಂತರ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗೋದು ಅಷ್ಟು ಸುಲಭ ಅಂತ ಆಗೋದಿಲ್ಲ. ಯಾಕಂದರೆ ಶನಿಯ ರಾಶಿ ನಿಮ್ಮ 4ನೇ ಮನೆಯಲ್ಲಿದೆ. ಹಾಗಾದರೆ ಗುರು ನೋಡ್ತಾ ಇರೋದರಿಂದ ಈ ಸಮಯದಲ್ಲಿ ಒಂದು ಒಳ್ಳೆ ರಿಸಲ್ಟನ್ನು, ಒಂದು ಒಳ್ಳೆ ಇಂಪ್ಯಾಕ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ 100% ಬಂದು ನಿಂತಿದೆ ಸರ್. ಖಂಡಿತ ಪ್ರಯತ್ನ ಮಾಡಿ, ಗೆದ್ದು ಬಿಡ್ತೀರಾ. 5ನೇ ಮನೆಯಲ್ಲಿ ರಾಹು ಮತ್ತು ಚಂದ್ರನ ಕಾಂಬಿನೇಷನ್ ಇದೆ, ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ. ರಾಹು ಇರುವುದರಿಂದ ನಮಗೆ ಮೋಸ ನೋಡಲಿಕ್ಕೆ ಸಿಗುತ್ತೆ ಅಂತ ಇದು. ಗುಪ್ತ ಫ್ರೆಂಡ್ಸ್ ಇದ್ದರೆ ಮೋಸ ನೋಡ್ಬೋದು, ಅಥವಾ ವಿದ್ಯೆಯಲ್ಲಿ ಕೆಲವೊಂದು ಬಾರಿ ಹಿನ್ನಡೆ ಆಗ್ಬೋದು ನಿಮಗೆ. ಆನಂತರ ಡಿಪ್ರೆಸ್ಡ್ ಫೀಲ್ ಕೂಡ ನೀವು ಮಾಡ್ಬೋದು. ನಿಮ್ಮ ಪ್ರೀತಿ ಪ್ರೇಮ ನಿಮ್ಮ ಕೈ ಬಿಟ್ಟು ಹೋಗ್ಬೋದು. ಅದು ಕೈ ಬಿಟ್ಟು ಹೇಗೆ ಹೋಗುತ್ತೆ? ನಿಮಗೆ ತುಂಬ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಕೈ ಬಿಟ್ಟು ಹೋಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಸರ್. ಅದಕ್ಕೋಸ್ಕರ ನಿಮ್ಮ ಪ್ರೀತಿ ಪ್ರೇಮ ಅದು ಇದು ಸ್ವಲ್ಪ ಸೈಡಲ್ಲಿ ಇಟ್ಟು ಬಿಡಿ ಅಂತ ಹೇಳ್ತೇನೆ ಈ ಮೂಮೆಂಟಲ್ಲಿ. ಅದರ ಬಗ್ಗೆ ತುಂಬ ಗಮನ ಕೊಡ್ಲಿಕ್ಕೆ ಹೋಗಬೇಡಿ. ಮನೆ ಮಾಡೋ ವಿಚಾರದಲ್ಲಿ ಗಮನ ಕೊಡಿತು, ನೀವು ಗೆದ್ದು ಬಿಡ್ತೀರಾ. ಆನಂತರ ರಾಹು ಜೊತೆಗೆ ಚಂದ್ರ ಇದ್ದಾನೆ. ಚಂದ್ರ ಬಂದು ದಶಮಾಧಿಪತಿ. ಕಾರ್ಯಕ್ಷೇತ್ರದಲ್ಲಿ ಸ್ನೇಹಿತರ ಜೊತೆಗೆ ಸೇರಿಕೊಂಡು ಸ್ನೇಹಿತರ ಮಾತನ್ನು ಕೇಳಿಕೊಂಡು ಕಾರ್ಯಕ್ಷೇತ್ರವನ್ನು ಡ್ರಾಪ್ ಮಾಡುವಂತಹ ಯೋಗ ತೀರಾ ಜಾಸ್ತಿ ಇದೆ. ಬಟ್ ಗುರು ಇದ್ದಾನೆ ಪ್ರೊಟೆಕ್ಟ್ ಮಾಡಲಿಕ್ಕೆ, ಪರವಾಗಿಲ್ಲ, ಬಟ್ ಉಂಟು ಅಂಥದ್ದು. ಓಕೆ, ಹಿಂದೆ ಮುಂದೆ ನೋಡದೆ ಕಾರ್ಯಕ್ಷೇತ್ರವನ್ನು ಡ್ರಾಪ್ ಮಾಡಲಿಕ್ಕೆ ಹೋಗಬೇಡಿ. ಯಾರದೇ ಮಾತನ್ನು ಕೇಳಿಕೊಂಡು ಅವರಿಗೆ ಬೆಲೆ ಕೊಟ್ಟು ಕಾರ್ಯಕ್ಷೇತ್ರ ಡ್ರಾಪ್ ಮಾಡಿದ್ರೆ ಮೇ ಬಿ ಸಮಸ್ಯೆ ಆಗ್ಬೋದು ನಿಮಗೆ. ಅದರ ಬಗ್ಗೆ ತುಂಬ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಓಕೆನಾ? ಆನಂತರ ಸೆವೆಂತ್ ಹೌಸ್ನ ಲಾರ್ಡ್ ಯಾರು ಇರ್ತಾನೆ? ಆತ ಕುಜ ಬುಧನ್ ಜೊತೆ ಇದ್ದಾನೆ. ಓಕೆನಾ? ಈಗ ಇಲ್ಲಿ ಏನಾಗುತ್ತೆ, ಬುಧನ್ ಜೊತೆ ಕುಜ ಬಂದ್ಬಿಟ್ಟ ಅಂದಾಗ ಇಲ್ಲಿ ಕೆಲವರಿಗೆಲ್ಲ ಮದುವೆ ಆಗಿ ಡಿವೋರ್ಸ್ ಆಗಿರ್ತದೆ. ಅಂಥವ್ರಿಗೆಲ್ಲ ಏನಾಗುತ್ತೆ, ಈಗ 2ನೇ ಮದುವೆ ಆಗಬೇಕು, ಅವರಿಗೆ ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ. ಖಂಡಿತ 2ನೇ ಮದುವೆ ಆಗಲಿಕ್ಕೆ ಪ್ರಯತ್ನ ಮಾಡ್ಬೋದು, ಪರವಾಗಿಲ್ಲ. ಡಿವೋರ್ಸ್ ಆಗಿದೆ ಸರ್, ಡಿವೋರ್ಸಿ ಜೊತೆಗೇನೆ ಮದುವೆ ಆಗಿ ಅದು ಒಳ್ಳೆ ರಿಸಲ್ಟನ್ನು ಕ್ರಿಯೇಟ್ ಮಾಡುತ್ತೆ ನಿಮಗೆ. ಆನಂತರ ಹೊಸದಾಗಿ ಮದುವೆ ಆಗಬೇಕು, ಮದುವೆಗೆ ವಯಸ್ಸಿಗೆ ಬಂದವರಿದ್ದಾರೆ ಅಥವಾ ಮದುವೆ ಆಗುವವರು ನೀವಾಗಿದ್ದೀರಿ ಅಂದಾಗ ಸ್ವಲ್ಪ ಪ್ರಿಕಾಷನ್ ತಗೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಉಂಟು. ಮದುವೆ ಆಗುವಂಥ ಯೋಗ ಅಂತೂ ಡೆಫಿನೆಟ್ ಆಗಿದೆ. ಖಂಡಿತ ಅದಕ್ಕೆ ಪ್ರಯತ್ನ ಮಾಡಿ, ನೀವು ಗೆಲ್ತೀರಾ. ಬಾಕಿ ಏನು ಪರವಾಗಿಲ್ಲ. ನಾನೊಂದು ಸಣ್ಣ ರೆಮಿಡಿಯನ್ನು ಹೇಳಿಕೊಟ್ಟಿದ್ದೇನೆ, ಬರೀ ಗೋಧಿಯನ್ನು ದಾನ ಮಾಡುವಂಥದ್ದು, ದಯವಿಟ್ಟು ಮಾಡಿ ನೋಡಿ ಅಂತ ಹೇಳ್ತೇನೆ. ನಮ್ಮ ತುಲಾರಾಶಿಯವರು ಖಂಡಿತ ಗೆದ್ದೇ ಬಿಡ್ತೀರಾ, ಗೆಲುವು ಕೂಡ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಮೇಣ ನಮ್ಮ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿ ಕುಜ ರಾಶಿಯಲ್ಲೇ ವಿರಾಜಮಾನಾಗಿದ್ದಾನೆ. ಆತನ ಜೊತೆಗೆ ಅಷ್ಟಮಾಧಿಪತಿ ಬುಧ ಇದ್ದಾನೆ. ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಸರ್. ಸ್ವಲ್ಪ ಜಾಗರೂಕರಾಗಿರಿ, ಹೆಲ್ತ್ ರಿಲೇಟೆಡ್ ತುಂಬ ಜಾಗರೂಕರಾಗಿರಿ. ಆನಂತರ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಸಂಬಂಧಗಳನ್ನು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿ. ಗಾಸಿಪ್ ಮಾಡಲಿಕ್ಕೆ ಹೋಗಬೇಡಿ, ಅವ್ರಿಗೇನು ಹೇಳಲಿಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಪೇಪರ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಗಳಾಗ್ಬೋದು, ಅದನ್ನು ನೋಡ್ಕೊಳ್ಳಿ. ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿಯ ವಿಚಾರದಲ್ಲಿ ತೊಂದರೆಗಳಾಗ್ಬೋದು, ಅದನ್ನು ಕೂಡ ನೀವು ನೋಡ್ಕೊಳ್ಬೇಕು. ಸಣ್ಣ ಪರಿಹಾರ ಇದಕ್ಕೆ ಇದ್ದೇ ಇರ್ತದೆ, ಇದನ್ನು ನೀವು ಕಂಟಿನ್ಯೂ ಆಗಿ ಮಾಡ್ಕೊಳ್ಬೇಕು ಸರ್. ಏನು ಗೊತ್ತಾ, ಹೆಸರು ಕಾಳು, ಸಣ್ಣ ಹೆಸರು ಕಾಳು ಅಂದರೆ ಹೆಸರು ಕಾಳನ್ನು ಒಂದು ಮುಷ್ಟಿ ಇಟ್ಕೊಂಡು ಯಾರಿಗೆ ಸಮಸ್ಯೆ ಉಂಟು ಅವ್ರಿಗೆ 7 ಸುತ್ತು ಕ್ಲಾಕ್ ವಾಯ್ಸಲ್ಲಿ ನಿವಾಳಿಸಿ ತೆಗೆದು ಒಂದು ಪೇಪರಲ್ಲಿ ಕಟ್ಟಿ ದೂರ ಬಿಸಾಡಿ ಸರ್. 1 ತಿಂಗಳು ಪೂರ್ತಿ ಇದನ್ನು ಮಾಡ್ಕೊಳ್ಳಿ. ಬುಧನಿಂದ ಬರ್ತಕ್ಕಂಥ ನೆಗೆಟಿವಿಟಿ ಡೌನ್ ಆಗಲಿ, ಅವಾಗ ತೊಂದರೆ ಇಲ್ಲ. ಇಲ್ಲಾಂದರೆ ಬುಧ ನಿಮ್ಮನ್ನು ಅಷ್ಟು ಸುಲಭದಲ್ಲಿ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೊಟ್ಟರೆ ಆತ ಅದನ್ನು ಕ್ರೋನಿಕ್ಕಿಗೆ ಕನ್ವರ್ಟ್ ಮಾಡ್ತಾನೆ ಅಂತ ಇಂಡಿಕೇಶನ್ ಇದೆ. ಯಾಕಂದರೆ ಕುಜ ಬಂದು ಈ ಜಾತಕಕ್ಕೆ 6ನೇ ಮನೆ ಅಧಿಪತಿ ಕೂಡ, ಆನಂತರ ರಾಶ್ಯಾಧಿಪತಿ ಕೂಡ, ಆನಂತರ ಬುಧ ಬಂದು ಅಷ್ಟಮಾಧಿಪತಿ ಕೂಡ ಆಗಿ ಅಲ್ಲಿ ತೊಂದರೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ದೊಡ್ಡ ಪ್ಲಸ್ ಪಾಯಿಂಟ್ ಏನಿದೆ ನಿಮಗೆ, ಭಾಗ್ಯದಲ್ಲಿ ಗುರು ಹೋಗ್ತಾ ಇದ್ದಾನೆ. ಹಾಗಾದ್ರೆ ಭಾಗ್ಯದಲ್ಲಿ ಗುರು ಉಚ್ಚನಾಗಿರುವುದರಿಂದ ಆತನಿಂದ ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ತೀರಾ. ಗುರು ತನ್ನ 5ನೇ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನ ಕಂಟ್ರೋಲ್ ಮಾಡುವುದರಿಂದ, ನಿಮಗೆ ಗುರು ಬಲ ಇರುವುದರಿಂದ ಮೇ ಬಿ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ, ಒಂದಷ್ಟು ಅಬ್ಸ್ಟಕಲ್ಸ್ಗಳಿಂದ ನೀವು ಮೇಲೆದ್ದು ಬಿಡ್ತೀರಾ. ಬಟ್ ಪರಿಹಾರ ಅಂತೂ ಮಾಡ್ಬೇಕು ಸರ್. ಆನಂತರ ಡಾಕ್ಟರ್ನ ಏನಾದ್ರು ಈಗ ಆರೋಗ್ಯದ ಡಾಕ್ಟರ್ನ ಭೇಟಿ ಮಾಡಿ ಸಲಹೆಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟ್ ಅನ್ನು ಡೆಫಿನೆಟ್ ಆಗಿ ನೀವು ಅನುಭವಿಸ್ತೀರ. ಓಕೆ, ಕ್ಲಿಯರ್ ಆಯಿತು. ನೆಕ್ಸ್ಟ್ ಬಂದ್ಮೇಲೆ ನಿಮ್ಮ ಧನಾಧಿಪತಿ ಯಾರು? ಗುರು. ಧನಾಧಿಪತಿ ಗುರು ಏನು ಮಾಡ್ತಾನೆ, ಧನಸ್ಥಾನದಿಂದ 8ನೇ ಮನೆಯಲ್ಲಿದ್ದಾನೆ ಸರ್. ಧನಸ್ಥಾನದಿಂದ 8ನೇ ಮನೆಯಲ್ಲಿದ್ದಾನೆ. ಆನಂತರ ಚಂದ್ರನಿಂದ 6ನೇ ಮನೆಯಲ್ಲಿದ್ದಾನೆ. ಇದನ್ನು ಶಕಟ ಯೋಗ ಅಂತ ಕರೀಬೋದು ಒಂದು ಲೆಕ್ಕದಲ್ಲಿ. ಓಕೆನಾ? ಇಲ್ಲಿ ಏನಾಗುತ್ತೆ, ದುಡ್ಡು ಅಚಾನಕ್ಕಾಗಿ ಬೇಕು, ದೊಡ್ಡ ಮಟ್ಟಿಗೆ ಬೇಕು, ಲಕ್ಷಗಟ್ಟಲೆ ಬೇಕು, ಒಮ್ಮೆಲೆ ಬೇಕು, ಈ ಪರಿಸ್ಥಿತಿ ನಿಮ್ಮದಾಗುತ್ತೆ.
ಜಾಗ್ರತೆ ಮಾಡಿ, ಬರುತ್ತೆ ದುಡ್ಡು, ಇಲ್ಲ ಅಂತೇನಿಲ್ಲ. ಬಟ್ ಒಮ್ಮೆಲೆ ಬೇಕು ನಿಮಗೆ. ನಾನು ಹೇಳ್ತೀನಿ ಮೊದಲೇ ಪ್ರಿಕಾಷನನ್ನು ಪಡ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಾಂದ್ರೆ ಏನಾಗುತ್ತೆ, ಯಾರಾದ್ರು ಬಂದು ಕೇಳ್ತಾರೆ ನನಗೆ ದುಡ್ಡು ಕೊಡ್ಲಿಕ್ಕೆ ಬೇಕು, ನೀವು ಕೈಕಾಲು ಬಿಟ್ಟು ಬಿಡ್ತೀರಿ, ಎಲ್ಲಿಂದ ಕೊಡೋದಪ್ಪ, ಈಗಾಗಲೇ ಬೇಕು, ಅವ್ರಿಗೆ ಏನು ಮಾಡ್ಬೋದು, ಸಮಸ್ಯೆ ಆಗುತ್ತೆ, ಇದು ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ಕೆಲವೊಂದು ಬಾರಿ. ಸೊ ದುಡ್ಡನ್ನು ಒಂದು ಸ್ವಲ್ಪ ಜಾಗರೂಕರಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಬಾಕಿ ವಿಚಾರ ಪರವಾಗಿಲ್ಲ. ಎಷ್ಟಾದರೂ ಧನಾಧಿಪತಿ ಭಾಗ್ಯದಲ್ಲಿ ಬಂದಿರುವುದರಿಂದ ನೀವು ಪ್ರತಿದಿನ ದೇವಸ್ಥಾನಕ್ಕೆ ಭೇಟಿ ಮಾಡುವುದರಿಂದ ಅಥವಾ ಗುರುವಿನ ಸೇವೆಯನ್ನು ಮಾಡುವುದರ ಮುಖಾಂತರ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ. ದಯವಿಟ್ಟು ಅದನ್ನು ಮಾಡಿ ಅಂತ ನಾನು ಫಾಲೋ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಓಕೆ, ಗೊತ್ತಾಯ್ತು. ಆನಂತರ ನಿಮ್ಮ ಫೋರ್ತ್ ಹೌಸ್ ಈಗ ನಾನು ಮೊದಲೇ ಒಂದು ಮಾತು ಹೇಳಿದ್ದೀನಿ, ಎಲ್ಲ ರಾಶಿ ಲಗ್ನದವರು ಕೂಡ ಮನೆ ಭೂಮಿ ವಾಹನ ಮಾಡುವಂಥ ಯೋಗ ಇದೆ ಸರ್. ಬಟ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಇದೆ. ಈಗ ವೃಶ್ಚಿಕ ಲಗ್ನದವರು, ವೃಶ್ಚಿಕ ರಾಶಿಯವರು, ಮೇ ಬಿ ಲಗ್ನದವರು ಕೂಡ ಇಲ್ಲಿ ರಾಶಿಯವರು ಅಂತ ಇಟ್ಕೊಳ್ಳಿ, ರಾಶಿಯವರು ಮನೆ ಮಾಡಲಿಕ್ಕೆ ಏನಾದರೂ ಹೋದರೆ ಮೇ ಬಿ ಪೆಟ್ಟು ತಿನ್ಬೇಕಾದಂಥ ಅನಿವಾರ್ಯತೆ. ಯಾಕಂದರೆ 4ನೇ ಮನೆಯಲ್ಲಿ ನಾನು ಈ ಒಂದು ವಿಡಿಯೋ ಮಾಡಬೇಕ ಸಂದರ್ಭದಲ್ಲಿ ಯಾರಿದ್ದಾರೆ ಅಲ್ಲಿ ಚಂದ್ರ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಚಂದ್ರ ಬಂದು ಭಾಗ್ಯಾಧಿಪತಿ, ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಉಂಟು, ತೊಂದರೆ. ಬಟ್ ರಾಹು ಇದ್ದಾನೆ ಜೊತೆಗೆ. ರಾಹು ಇದ್ದಾಗ ಏನಾಗುತ್ತೆ, ಆನಂತರ ಕುಜನಿಂದ 6ನೇ ಮನೆ ಕುಜನಿಂದ ವೀಕ್ಷಿಸಲ್ಪಡ್ತಾ ಇದ್ದಾನೆ. ರಾಶಿಯಾಧಿಪತಿ ಮತ್ತೆ 6ನೇ ಮನೆ ಕುಜನಿಂದ ಕುಜ ವೀಕ್ಷಿಸ್ತಾನೆ 4ನೇ ದೃಷ್ಟಿಯಿಂದ ರಾಹುವನ್ನ. ಹಾಗಾದ್ರೆ ಮೋಸಗಳನ್ನ ನೋಡಬೇಕಾದೀತು, ಮೋಸಗಳನ್ನ ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಸರ್. ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಬಿಟ್ರಿ, ಮೋಸ ಮಾಡಿದ್ರು ಅವರು, ಕೆಲಸದವರೇ ಬರಲಿಲ್ಲ, ಸಂಬಳ ತಗೊಂಡು ಹೋದ್ರು, ಮೋಸ ಆಯಿತು. ಅಥವಾ ಜಮೀನು ತಗೊಂಡ್ರಿ, ಪೇಪರ್ ವರ್ಕ್ ಸರಿ ಇಲ್ಲ, ಮೋಸ ಆಯಿತು. ಏನೋ ಒಂದು ರೂಪದಲ್ಲಿ ಮೋಸಗಳನ್ನು ನೋಡಬೇಕಾದಂತಹ ಅನಿವಾರ್ಯತೆ ಉಂಟು. ಹಾಗಾದರೆ ವೃಶ್ಚಿಕ ರಾಶಿಯವರು ಮನೆ ಮಾಡಬೇಕಂದ್ರೆ ಯೋಗ ಬಂದು ನಿಂತಿದೆ ಸರ್, ತೊಂದರೆ ಇಲ್ಲ, ಯೋಗ ಬಂದು ನಿಂತಿದೆ. ನಾನು ಅದಕ್ಕೆ ಇಲ್ಲ ಅಡ್ಡಿ ಅಂತೂ ಖಂಡಿತ ಅಲ್ಲ. ಓಕೆನಾ, ಪರವಾಗಿಲ್ಲ. ಪ್ಲಾನ್ ಮಾಡ್ಕೊಂಡು ಕೆಲಸ ಮಾಡಿ ಅಲ್ವಾ, ಅಷ್ಟು ಒಳ್ಳೆ ಪ್ಲಾನ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕೂಡ ಹಣಕಾಸಿನ ವಿಚಾರದಿಂದ ಹಿಡಿದು ಕಾಂಟ್ರಾಕ್ಟರ್, ಯಾರಿಗೆ ಕಾಂಟ್ರಾಕ್ಟರ್, ಅವರು ಇಂಜಿನಿಯರ್ ಇದ್ದಾರೆ ಅವರು, ಅಥವಾ ಕೆಲಸವರು ಇದ್ದಾರೆ ಅವರು, ಎಲ್ಲರ ವಿಚಾರದಲ್ಲಿ ಕೂಡ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಒಂದು ಒಳ್ಳೆ ಮುಹೂರ್ತ ನೋಡಿ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ಮನೆ ಕಂಪ್ಲೀಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ಪ್ಲಸ್ ಪಾಯಿಂಟ್ ಏನಿದೆ ನಿಮಗೆ, ನಿಮ್ಮ 4th ಲಾರ್ಡ್, 3ನೇ ಮನೆ ಮತ್ತೆ 4ನೇ ಮನೆ ಅಧಿಪತಿ ಯಾರು, ಶನಿ ಮಹಾರಾಜ. ಶನಿ ಮಹಾರಾಜನನ್ನು ಏನ್ ಮಾಡ್ತಾನೆ, ಗುರು ಮಹಾರಾಜ ತನ್ನ ಭಾಗ್ಯ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ, ಇನ್ನು ಕೂಡ ನೋಡ್ತಾನೆ ಇರ್ತಾನೆ. ಒಂದು 2 ತಿಂಗಳ ಕಾಲ ಉಂಟು, ಮತ್ತೆ ಬರುವ ವರ್ಷ ಕೂಡ ಬಂದೇ ಬರುತ್ತೆ. ಹಾಗಾದ್ರೆ ಅದು ಫೇವರೇಬಲ್ ಆಗುತ್ತೆ, ಅದು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾದ್ರೆ ಅಲ್ಲಿ ಮನೆ ಭೂಮಿ ವಾಹನ ಮಾಡುವಂತ ಯೋಗ ಇದೆ. ರಾಹು ತನ್ನ ಪ್ರಭಾವವನ್ನು ಬೀರ್ತಾನೆ. ಬಟ್ ನಾನು ಹೇಳ್ದೇನೆ, ಪ್ಲಾನಿಂಗ್ ಇಟ್ಟುಕೊಂಡು ಮುಂದೆ ಹೋಗಿ ಅಂತ ಒಳ್ಳೆ ರಿಸಲ್ಟ್ ಬರುತ್ತೆ. ಆನಂತರ ಪ್ಲಾನಿಂಗ್ ಯಾರು ಮಾಡ್ಬೇಕು, ಈಗ ಬುಧ ಪ್ಲಾನ್ ಮಾಡ್ಬೇಕು ಸರ್. ಪ್ಲಾನಿಂಗ್ ಇರೋದು ಬುಧನಿಂದ ಪ್ಲಾನ್ ಮಾಡಿದಾಗ ರಾಹು ಸುಮ್ಮನಾಗ್ಬಿಡ್ತಾನೆ. ಪ್ಲಾನೇ ಮಾಡದೆ ಒಟ್ಟಾರೆ ಹೋಗಿ ನೀವು ಜಿಗಿದು ಬಿಟ್ರಿ ಅಂದಾಗ ಮೇ ಬಿ ನಿಮಗೆ ಸಮಸ್ಯೆಯನ್ನು ಎದುರಿಸಬೇಕಾದ ಅನಿವಾರ್ಯತೆ ಉಂಟು. ಬುಧನಿಗೆ ಪರಿಹಾರ ಹೇಳಿಕೊಟ್ಟಿದ್ದೇನೆ, ಅದನ್ನು ಮಾಡ್ಕೊಳ್ಳಿ. ಗೆಲುವು 100% ನಿಮ್ಮದಾಗುತ್ತೆ ಸರ್, ಚಿಂತೆ ಮಾಡುವಂತಾಗತ್ತೆ. ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಪಂಚಮಾಧಿಪತಿ ಭಾಗ್ಯದಲ್ಲಿದ್ದಾನೆ ಸರ್, ಇದು ಒಳ್ಳೆ ಲಕ್ಷಣ ಅಂತ ಹೇಳ್ತೇನೆ. ನಿಮ್ಮ ಮಕ್ಕಳು ಯಾರಿದ್ದಾರೆ ಅವರಿಗೆ ಹೈಯರ್ ಎಜುಕೇಶನ್ ಮಾಡ್ಬೇಕಂದಾಗ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಖುದ್ದು ನಿಮ್ಗೇನೆ ಹೈಯರ್ ಎಜುಕೇಶನ್ ಮಾಡಬೇಕು, ಅದಕ್ಕೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಅಭಿವೃದ್ಧಿ ಆಗಬೇಕು, ಅದಕ್ಕೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ವಿದೇಶ ಪ್ರಯಾಣ ಮಾಡಬೇಕು, ಅದಕ್ಕೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಅಂತಿದೆ. ಪಂಚಮದಲ್ಲಿ ಗುರು ಮಹಾರಾಜ ಹೋಗ್ತಾ ಇದ್ದಾನೆ. ಮೇ ಬಿ ಫೇವರಬಲ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್, ತೊಂದರೆ ಇಲ್ಲ. ಅದು ಮಾತ್ರ ಪ್ಲಸ್ ಪಾಯಿಂಟ್ ಇದೆ. ಮಕ್ಕಳೇ ಆಗಲಿಲ್ಲ ಸರ್, ಮಕ್ಕಳಾಗ್ಬೋದು, ಕನ್ಸೀವ್ ಆಗ್ಬೋದು, ಅದು ಒಂದು ಯೋಗ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ. ಆನಂತರ 6th ಲಾರ್ಡ್ ಲಗ್ನ ರಾಶಿಯಲ್ಲಿ ಇರುವುದರಿಂದ ಆರೋಗ್ಯದ ಬಗ್ಗೆ ಮೊದಲೇ ಹೇಳಿದ್ದೇನೆ. ಆರೋಗ್ಯ, ಶತ್ರುಕಾಟ ಇದೆಲ್ಲ ಬರುತ್ತೆ ನಿಮಗೆ. ಒಡ ಹುಟ್ಟಿದವ್ರ ಜೊತೆಗೆ ನಿಮ್ಮ ಒಂದು ಸಂಬಂಧಗಳನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ. ಫೇವರಬಲ್ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. 7th ಲಾರ್ಡ್ ಎಲ್ಲಿದ್ದಾನೆ, ಆತ ಶುಕ್ರ ಬಂದು ಲಾಭ ಸ್ಥಾನದಲ್ಲಿ ನೀಚ ಸರ್. ಓಕೆ, ಕನ್ಯಾ ರಾಶಿಯಲ್ಲಿ ನೀಚನಾಗ್ಬಿಡಿ, ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ. ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು, ನಿಮ್ಮ ಪಾರ್ಟ್ನರ್ನಿಂದ ನಿಮಗೆ ಪ್ರೀತಿ ಪ್ರೇಮ ದೊರೆಯದೆ ಹೋಗ್ಬೋದು, ತೊಂದರೆಗಳಾಗುವ ಸಾಧ್ಯತೆಗಳುಂಟು ಅಂತ ಹೇಳ್ತೇನೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕು ನೀವು. ಓಕೆನಾ. ಆನಂತರ ಬುಧನಿಗೆ ಪರಿಹಾರ ಹೇಳಿದ್ರೆ ಅಷ್ಟೇ ಸಾಕು, ಬೇರೆ ಏನು ಮಾಡ್ಬೇಕಂದ್ರೆ ಇನ್ನು ಸ್ವಲ್ಪ ದಿನ ಹೋದಾಗ ಶುಕ್ರ ಏನು ಮಾಡ್ತಾನೆ, ತುಲಾ ರಾಶಿಗೆ ಶಿಫ್ಟ್ ಆಗಿಬಿಡ್ತಾನೆ, 12ನೇ ಮನೆಗೆ ಶಿಫ್ಟ್ ಆಗಿಬಿಡ್ತಾನೆ, ಸ್ವಗೃಹಿ ಆಗಿಬಿಡ್ತಾನೆ. ಆವಾಗ ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಇರ್ತದೆ ನಿಮಗೆ. ಆದರೂ ಕೂಡ ಒಂದು ಪ್ರಿಕಾಷನ್ ಇಟ್ಕೊಳ್ಳಿ, ಏನಂದ್ರೆ ಈ ಒಂದು ನವೆಂಬರ್ ತಿಂಗಳಲ್ಲಿ ಹೊಸದಾಗಿ ಮದುವೆ ಆಗಬೇಕಂದಾಗ ಆ ವಿಚಾರ ಬೇಕಾದ್ರೆ ಸ್ವಲ್ಪ ಪೋಸ್ಟ್ ಪೋನ್ ಮಾಡಿ, ಡಿಸೆಂಬರ್ಗೆ ಪೋಸ್ಟ್ ಪೋನ್ ಮಾಡಿ, ಮತ್ತೆ ಬೇಕಾದ್ರೆ ಮದುವೆ ವಿಚಾರ ಮಾತಾಡಿ. ಆವಾಗ ಏನಾಗುತ್ತೆ, ಗುರು ಮಹಾರಾಜಲ್ಲಿ ಶುಕ್ರ ಎಲ್ಲಿ ಬರ್ತಾನೆ, ನಿಮ್ಮ ರಾಶಿಗೇನೆ ಶಿಫ್ಟ್ ಆಗಿಬಿಡ್ತಾನೆ, ಗುರುವಿನಿಂದ ಮತ್ತೆ ವೀಕ್ಷಿಸಲ್ಪಡ್ತಾನೆ. ಆ ಮೂಮೆಂಟಲ್ಲಿ 2 ತಿಂಗಳ ಒಳಗಡೆ ಘಟನೆ ಘಟಿಸ್ತದೆ. ಆ ಮೂಮೆಂಟಲ್ಲಿ ಏನಾಗುತ್ತೆ, ಮೇ ಬಿ ಮದುವೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ, ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಆನಂತರ ನಿಮ್ಮ ದಶಮ ಸ್ಥಾನ ನೋಡಿ, ದಶಮ ಸ್ಥಾನದಲ್ಲಿ ಯಾರಿದ್ದಾರೆ, ಕೇತು ಮಹಾರಾಜ ಇದ್ದಾನೆ. ಅದರ ಅಧಿಪತಿ 12ನೇ ಮನೆಯಲ್ಲಿ ಇದ್ದಾನೆ. ಯಾರು, ಸೂರ್ಯ, ದಶಮ ಸ್ಥಾನದ ಅಧಿಪತಿ. ಕೆಲಸ ಚೇಂಜ್ ಮಾಡಬೇಕು, ಮೇ ಬಿ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಯಾರೋ ಕೆಲಸ ಚೇಂಜ್ ಮಾಡಬೇಕು, ಕೆಲಸ ಕೊಡ್ತೇನೆ ಅಂದ್ರೆ ನಿಮಗೆ ನೀಚತನ ಕೂಡ ತೋರಿಸುವಂತ ಸಾಧ್ಯ. ಯಾಕಂದ್ರೆ ಸೂರ್ಯ ನೀಚತನ ಕೂಡ ತೋರಿಸಬಹುದು, ನೀಚತನವನ್ನು ಅನುಭವಿಸ್ತೇನೆ. ನಾನು ಹೇಳ್ತೀನಿ, ವೃಶ್ಚಿಕ ರಾಶಿಯವರು ನವೆಂಬರ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಕಾರ್ಯಕ್ಷೇತ್ರವನ್ನು ಬದಲಾಯಿಸಲಿಕ್ಕೆ ಹೋಗಬೇಡಿ, ಅನ್ಯಥಾ ಇನ್ಸಲ್ಟ್ ಆಗುತ್ತೆ.
ಪ್ರಾಬ್ಲಮ್ ಆಗುತ್ತೆ, ಅಥವಾ ಇರುವ ಕಂಪನಿ ಬಿಟ್ಟು ಬೇರೆ ಕಡೆಗೆ ಹೋದಾಗ ಮೇ ಬಿ ಅಲ್ಲಿ ತೊಂದರೆಗಳಾಗುತ್ತೆ, ಅಲ್ಲಿ ಸಮಸ್ಯೆಗಳಾಗುತ್ತೆ. ಆ್ಯಕ್ಚುಲಿ ಒಳ್ಳೆಯ ರಿಸಲ್ಟ್ ಇಲ್ಲ ನಿಮ್ಮ ಪಾಲಿಗೆ. ಅದಕ್ಕೋಸ್ಕರ ಕೆಲಸ ಚೇಂಜ್ ಮಾಡುವಂತಹ ರಿಸ್ಕ್ ತಗೊಳ್ಳೋದು ಈಗಿನ ಮಟ್ಟಕ್ಕೆ ಬೇಡ ಅಂತ ಹೇಳ್ತೇನೆ. ಒಂದು ತಿಂಗಳಾದರೂ ವೆಯ್ಟ್ ಮಾಡಿ, ಆ ನಂತರ ಹೋಗಿ ಒಳ್ಳೆ ರಿಸಲ್ಟ್ ಬರ್ಬೋದು ನಿಮಗೆ. ಅಲ್ಲಿವರೆಗೆ ವೆಯ್ಟ್ ಮಾಡಿ ನೋಡಿಪ್ಪ, ವೆಯ್ಟ್ ಆ್ಯಂಡ್ ಸಿ, ಅಷ್ಟು ಸಾಕು. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಓಕೆನಾ, ಗೊತ್ತಾಯ್ತು ಈಗ. ಹಾಗಾದರೆ ಇನ್ನೊಂದು ವಿಚಾರ ಏನಂದರೆ, ಓವರ್ ಆಲ್ ನೋಡ್ಲಿಕ್ಕೆ ಹೋದರೆ ನಿಮಗೆ ರಾಶಿಯಿಂದ ಭಾಗ್ಯದಲ್ಲಿ ಗುರು ಬಂದಿರುವುದು ಬಹಳ ದೊಡ್ಡ ಇಂಪ್ಯಾಕ್ಟ್ ಅಂತ ಹೇಳ್ತೇನೆ, ಬಹಳ ದೊಡ್ಡ ರಿಸಲ್ಟ್ ಅಂತ ಹೇಳ್ತೇನೆ. ಇಷ್ಟವರೆಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಆತ ಮುಕ್ತರನ್ನಾಗಿ ಮಾಡಿಬಿಡ್ತಾನೆ. ಒಂದೊಳ್ಳೆ ಕ್ರಿಯೇಟಿವಿಟಿಯನ್ನು ಕೊಡ್ತಾನೆ, ಒಂದೊಳ್ಳೆ ಥಾಟ್ಸನ್ನು ಕೊಡ್ತಾನೆ, ಒಂದೊಳ್ಳೆ ಪರಿಹಾರಗಳನ್ನು ಸೂಚಿಸ್ತಾನೆ ಗುರು ಮಹಾರಾಜ. ಅದನ್ನು ಇಟ್ಟುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಆಧ್ಯಾತ್ಮದಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ. ರಿಸಲ್ಟ್ ಅಂತೂ ಬಂದೇ ಬರುತ್ತೆ ಸರ್. ಲೈಫಲ್ಲಿ ಗೆಲುವು ಅಂತ ಏನಿದೆ ಅದನ್ನು ಈ ಮೂಮೆಂಟಲ್ಲಿ ನೀವು ಡೆಫಿನೆಟ್ ಆಗಿ ನೋಡಿಯೇ ನೋಡ್ತೀರಾ. ನೆಕ್ಸ್ಟ್ ಬಂದ್ಮೇಣ ಸರ್, ಧನುರಾಶಿ. ಧನುರಾಶಿಯವರಿಗೆ ರಾಶ್ಯಾಧಿಪತಿ ಗುರು 8ನೇ ಮನೆಯಲ್ಲಿ, ಇಲ್ಲಿ ಗುರುಬಲ ಇಲ್ಲ, 8ನೇ ಮನೆಯಲ್ಲಿ ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ ಒಳ್ಳೆಯ ಲಕ್ಷಣ ಅಲ್ಲ, ಬಟ್ 8ನೇ ಮನೆಯ ಒಂದು ರಿಸಲ್ಟ್ ಏನಿರ್ತದೆ ಅದು ನಿಮ್ಮ ಆಯುಷ್ಯ ಭಾವ. ಒಂದನೇದಾಗಿ ಆರೋಗ್ಯ ನೋಡ್ಕೊಳ್ಬೇಕಂತ ಇಂಡಿಕೇಶನ್ ಇದೆ. ಆನಂತರ 8ನೇ ಮನೆ ಬಂದು ನಿಮ್ಮ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ, ಅದರ ಬಗ್ಗೆ ಗಮನ ಕೊಡಬೇಕು. ನಿಮ್ಮ ಇನ್ ಲಾಸ್. ಹಾಗಾದರೆ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಒಬ್ಬ ಗುರುವಾಗಿ ನೀವು ನಿಂತುಕೊಂಡು ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಆನಂತರ ಅತ್ತೆ ಮನೆಯಲ್ಲಿ ಕೂಡ ನೀವು ಗುರುವಾಗಿ ಇದ್ದುಕೊಂಡು, ಅಂದರೆ ಆ ಮಟ್ಟದಲ್ಲಿ ನಿಮ್ಮನ್ನು ಇರಿಸಿಕೊಂಡು ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಸಾಲ್ವ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಉಂಟು ಸರ್. ಇಲ್ಲಾಂದರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನು ಕಾಡುವಂಥ ಸಾಧ್ಯತೆಗಳು, ಅದರಲ್ಲೂ ಕೂಡ ಯಾರಿಗೆಲ್ಲ ಬೊಜ್ಜು ಬೆಳೆಸ್ಕೊಂಡಿದ್ದಾರೆ, ತುಂಬ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂಥವ್ರಿಗೆಲ್ಲ ಸ್ವಲ್ಪ ಸಮಸ್ಯೆ ಜಾಸ್ತಿನೇ ಆಗ್ಬೋದು. ಲಿವರ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಅವರಿಗೆ ಸಮಸ್ಯೆ ಜಾಸ್ತಿನೇ ಆಗ್ಬೋದು ಒಂದು ಇಂಡಿಕೇಶನ್ ಇದೆ. ಅದರ ಬಗ್ಗೆ ತುಂಬ ಗಮನ ಕೊಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ ಸರ್. ಓಕೆನಾ, ಗೊತ್ತಾಯ್ತು ಈಗ. ಆನಂತರ ಏನಾಗುತ್ತೆ, ಗುರುವಿನ ರಾಶ್ಯಾಧಿಪತಿ ಯಾರು? ಚಂದ್ರ. ಆತ ರಾಹು ಜೊತೆಗಿದ್ದಾನೆ ಸರ್. ಅದಕ್ಕೋಸ್ಕರ ಏನಾಗುತ್ತೆ, ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಡಿಸ್ಪ್ಯೂಟ್ ಆಗುತ್ತೆ, ಅಥವಾ ಅತ್ತೆ ಮನೆಯಲ್ಲಿ ಡಿಸ್ಪ್ಯೂಟ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ. ಅಥವಾ ನಿಮ್ಮ ಪಾರ್ಟ್ನರ್ನ ದುಡ್ಡಿನ ವಿಚಾರದಲ್ಲಿ ಡಿಸ್ಪ್ಯೂಟ್ ಆಗುತ್ತೆ, ಅವ್ರು ಯಾರಿಗೂ ದುಡ್ಡು ಕೊಡ್ತಾರೆ, ನಮಗೆ ಹೇಳುವುದಿಲ್ಲ, ಅದೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಜಗಳಗಳಾಗುವಂಥ ಸಾಧ್ಯತೆ ಉಂಟು. ಬಟ್ ಗುರು ಮಹಾರಾಜ ಇರುವಾಗ ಜಗಳಕ್ಕಿಂತಲೂ ಹೆಚ್ಚಾಗಿ ಅಲ್ಲೇನಾಗುತ್ತೆ, ಒಂದು ಸಂಜೋತ, ಒಂದು ಮಾತುಗಾರಿಕೆಯನ್ನು ಇಟ್ಟುಕೊಂಡು ನೀವು ಹೋದಾಗ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಬರುತ್ತೆ ಸರ್, ತೊಂದರೆ ಇಲ್ಲ. ಅಂತ ಗುರು ಯಾರು? ಈ ಜಾತಕ ಗುರು 4ನೇ ಮನೆ, 4th ಲಾರ್ಡ್ ಕೂಡ ಆತ. ಹಾಗಾದರೆ 4th ಹೌಸ್ಗೆ ಆತ ಒಳ್ಳೆ ರಿಸಲ್ಟ್ ಕೊಡ್ತಾನೆ, ತೊಂದರೆ ಇಲ್ಲ. ಹಾಗಾದರೆ 4th ಹೌಸ್ಗೆ ತನ್ನಿಂದ 5ನೇ ಮನೆಯಲ್ಲಿದ್ದಾನೆ, ರಾಶಿಗೆ ತನ್ನಿಂದ 8ನೇ ಮನೆಯಲ್ಲಿದ್ದಾನೆ. 5ನೇ ಮನೆ ತನ್ನ ರಾಶಿಗೆ 5ನೇ ಮನೆಯಲ್ಲಿರುವಾಗ ಭೂಮಿ ಮನೆ ವಿಚಾರದಲ್ಲಿ ನಿಮ್ಮನ್ನು ಪ್ರೊಸೀಡ್ ಮಾಡುವಂತೆ ಮಾಡ್ತಾನೆ, ಅದು ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ. ಹಾಗಾದರೆ ಮನೆ ಮಾಡಬೇಕು, ಭೂಮಿ ಮಾಡಬೇಕು, ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಅಥವಾ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯನ್ನು ಯೂಸ್ ಮಾಡಿಕೊಂಡು ಮನೆ ಮಾಡಬೇಕಂತ ತೀವ್ರ ಇಚ್ಛೆ ನಿಮ್ಮದೇ ಆಗಿದ್ದರೆ ಅದಕ್ಕೆ ಒಳ್ಳೆ ರಿಸಲ್ಟ್ ಇದೆ, ಅದು ಪರವಾಗಿಲ್ಲ. ಯಾಕಂದರೆ ಗುರು ಮಹಾರಾಜ ಏನು ಮಾಡ್ತಾನೆ, ತನ್ನ 7ನೇಯ ಕೃಪಾದೃಷ್ಟಿಯಿಂದ 2ನೇ ಮನೆ ನೋಡ್ತಾನೆ, ಧನಸ್ಥಾನ. ಆನಂತರ ಧನಸ್ಥಾನದ ಅಧಿಪತಿ ಎಲ್ಲಿದ್ದಾನೆ? ಆತ ಶನಿ ಮಹಾರಾಜ. ಆತ 4ನೇ ಮನೆಯಲ್ಲಿದ್ದಾನೆ. ಆನಂತರ 4ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ ತನ್ನದೇ ಮನೆ ನೋಡ್ತಾ ಇದೆ. ಹಾಗಾದರೆ ಮನೆ ಭೂಮಿ ವಿಚಾರದಲ್ಲಿ ಮಾತ್ರ ಪ್ಲಸ್ ಪಾಯಿಂಟ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದರಲ್ಲಿ ಟೋಟಲಿ ಪರಿವರ್ತನೆಗಳನ್ನು ನೀವು ಅನುಭವಿಸ್ಬೋದು ಅಂತ ಹೇಳ್ತೇನೆ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಆನಂತರ ಧನಾಧಿಪತಿ ಶನಿ ಏನು ಮಾಡ್ತಾನೆ, ಆತ 4ನೇ ಮನೆಯಲ್ಲಿದ್ದಾನೆ. ಹಾಗಾದರೆ ಅದು ಏನು ಹೇಳಿಕೊಡ್ತಾ ಉಂಟು, ಹಣಕಾಸನ್ನು ಭೂಮಿಗೆ ವಿನಿಯೋಗ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಖಂಡಿತ ನೀವು ಮಾಡ್ಬೋದು. ಮತ್ತು ಆ ಗುರು ನಿಮ್ಮ 2ನೇ ಮನೆ ಮತ್ತು ಶನಿಯನ್ನು ನೋಡುವುದರಿಂದ ನಿಮ್ಮ ದುಡ್ಡು ಫಲಪ್ರದ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ, ತೊಂದರೆ ಇಲ್ಲ. ಅಂದರೆ ಭೂಮಿಗೆ ಹಾಕಿದ್ರಿ, ಮನೆ ಕನ್ಸ್ಟ್ರಕ್ಷನ್ಗೆ ಹಾಕಿದ್ರಿ, ವಾಹನಕ್ಕೆ ಹಾಕಿದ್ರಿ ಅಲ್ವಾ, ಯಾವುದೋ ಒಂದು ರೂಪದಲ್ಲಿ ಮೇ ಬಿ ಫಲಪ್ರದ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಮೇ ಬಿ ಅಲ್ಲಿ ಗೆದ್ದು ಬಿಡ್ತೀರಾ, ತೊಂದರೆ ಇಲ್ಲ. ನಿಮ್ಮ 3ನೇ ಮನೆ 3rd ಹೌಸಲ್ಲಿ ರಾಹು ಮತ್ತು ಚಂದ್ರನ ಕಾಂಬಿನೇಷನ್ ಇರುವುದರಿಂದ ಟ್ರಾವೆಲಿಂಗ್ ಮಾಡುವಾಗ ಬಹಳಷ್ಟು ಜಾಗರೂಕರಾಗಿರಬೇಕು. ಚಂದ್ರ ಬಂದು ಈ ಜಾತಕಕ್ಕೆ ಅಷ್ಟಮಾಧಿಪತಿ ಆಗಿರ್ತಾನೆ, ರಾಹು ಜೊತೆಗಿದ್ದಾನೆ. ಟ್ರಾವೆಲಿಂಗ್ ಮಾಡುವಾಗ, ದೂರ ಹೋಗುವಾಗ ಬಹಳ ಜಾಗರೂಕರಾಗಿರಿ. ನಿಮ್ಮ ಅಕ್ಕಪಕ್ಕದ ಮನೆಯವರು ಇರ್ಬೋದು, ನಿಮ್ಮ ಒಡ ಹುಟ್ಟಿದವರು ಇರ್ಬೋದು, ಅವ್ರ ಜೊತೆ ವ್ಯವಹಾರ ಮಾಡುವಾಗ ತುಂಬ ಜಾಗರೂಕರಾಗಿರಿ, ಪರವಾಗಿಲ್ಲ. ಆನಂತರ ಪೇಪರ್ ವರ್ಕಲ್ಲೆಲ್ಲ ತೊಂದರೆ ಆಗ್ಬೋದು ನಿಮಗೆ, ಅದನ್ನು ನೋಡ್ಕೊಳ್ಳಿ. ಪೇಪರ್ ವರ್ಕಲ್ಲಿ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ, ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮೇ ಬಿ ಅಲ್ಲಿಂದ ಒಳ್ಳೆ ರಿಸಲ್ಟ್. ಓವರಾಲ್ ಏನು ಗೊತ್ತಾ, ಪ್ಲಾನ್ ಮಾಡ್ಕೊಳ್ಳಿ. ರಾಹು ಎಲ್ಲಿದ್ದಾನೋ ಅಲ್ಲಿ ಪ್ಲಾನ್ ಮಾಡ್ಬೇಕು ಸರ್, ಅಷ್ಟೇ. ಅದು ಗೊತ್ತಿರಬೇಕು ನಿಮಗೆ. ರಾಹು ಇದ್ದಾನೆ ಅಲ್ಲಿ 3ನೇ ಮನೆಯಲ್ಲಿ, 3ನೇ ಮನೆ ಬಂದು ನಿಮ್ಮ ಪೇಪರ್ ವರ್ಕ್ ಅದು. ಹಾಗಾದರೆ ಪ್ಲಾನ್ ಮಾಡಿ ಕೆಲಸ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟನ್ನು ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ, ಏನು ತೊಂದರೆ ಇಲ್ಲ. ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ, 4ನೇ ಮನೆ ರಿಸಲ್ಟ್ ಕೊಡ್ತಾಯಿತ್ತು, 2ನೇ ಮನೆ ಗೊತ್ತಾಯಿತು, 3ನೇ ಮನೆ ಕೂಡ ಹೋಗುತ್ತೆ. 5ನೇ ಮನೆ ಅಧಿಪತಿ ಯಾರು? ಅದು ಬಂದು ಕುಜ. ಎಲ್ಲಿದ್ದಾನೆ? ಬುಧನ್ ಜೊತೆಗೆ ಸೇರಿಕೊಂಡು 12ನೇ ಮನೆಯಲ್ಲಿದ್ದಾನೆ. ಹಾಗಾದರೆ ಏನಾಗುತ್ತೆ, ನಿಮ್ಮ ಮಕ್ಕಳು ಏನಾದರೂ ವಿದ್ಯೆ ಕಲೀಲಿಕ್ಕೆ ವಿದೇಶಕ್ಕೆ ಹೋಗಬೇಕು, ಖಂಡಿತ ನೀವು ಪ್ರಯತ್ನ ಮಾಡಿದರೆ ಅವ್ರನ್ನ ಕಳಿಸಿಕೊಡ್ಬೋದು, ತೊಂದರೆ ಇಲ್ಲ. ಅಥವಾ ನಾನು ಹಾಸ್ಟೆಲ್ಗೆ ಹೋಗಿ ಕಲಿತೇನೆ ಅಂದಾಗ ಕೂಡ ಅದಕ್ಕೆ ಒಂದು ಫೇವರಬಲ್ ರಿಸಲ್ಟ್ ಬರುತ್ತೆ, ಅದು ತೊಂದರೆ ಇಲ್ಲ. ಬಟ್ ತೊಂದರೆ ಏನಾಗುತ್ತೆ, ಯಾರೆಲ್ಲ
ಯಾರೆಲ್ಲ ಟ್ರೇಡಿಂಗ್ ಮಾಡ್ತೀರಾ ಅಥವಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಬೇರೆ, ಅದು ಇನ್ವೆಸ್ಟ್ಮೆಂಟಲ್ಲಿ ಜಾಗರೂಕರಾಗಿರಿ. ತುಂಬ ಸುಲಭ ರೀತಿಯಲ್ಲಿ ನಿಮಗೆ ಅದು ಲಾಭ ಕೊಡೋದಿಲ್ಲ. ಟ್ರೇಡಿಂಗ್ ಮಾಡುವವರು ಲಾಸಸ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ, ಅದರ ಬಗ್ಗೆ ಗಮನ ಕೊಡಿ. ಅಂತ ನಿಮ್ಮ ಪ್ರೀತಿ ಪ್ರೇಮ ಸ್ನೇಹಿತರು ಅದೆಲ್ಲ ಐಸೋಲೇಟೆಡ್ ಆಗುವಂಥದ್ದು, ಐಸೋಲೇಷನ್ ಆಗುವಂಥದ್ದು, ನಿಮ್ಮನ್ನು ಬಿಟ್ಟು ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ, ನಿಮ್ಮಿಂದ ದೂರ ಹೋಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಅದಕ್ಕೋಸ್ಕರ ಸ್ನೇಹಿತರು ಪ್ರೀತಿ ಪ್ರೇಮದ ಬಗ್ಗೆ ತುಂಬ ಗಮನ ಕೊಡಲಿಕ್ಕೆ ಹೋಗಬೇಡಿ. ಆನಂತರ ವಿದ್ಯೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಗಳನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಿ ಸರ್, ತೊಂದರೆ ಇಲ್ಲ. ಆದರೂ ಕೂಡ ಏನಾಗುತ್ತೆ, ಗುರು ಮಹಾರಾಜ ತನ್ನ ಒಂದು 5ನೇ ದೃಷ್ಟಿಯಿಂದ 5ನೇ ಮನೆ ಅಧಿಪತಿಯನ್ನು ಕಂಟ್ರೋಲ್ ಮಾಡ್ತಾ ಇರೋದರಿಂದ 5ನೇ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ ನಿಮ್ಮನ್ನು ಪಾರಂತೂ ಮಾಡ್ತಾನೆ. ಆದರೂ ಕೂಡ ಕೆಲವೊಂದು ಬಾರಿ ನಿಮ್ಮ ಪ್ರೀತಿ ಪ್ರೇಮ ಐಸೋಲೇಷನ್ ಆಗಲೇಬೇಕಂದಾಗ ಆಗುತ್ತೆ, ಅದರಿಂದ ಒಳ್ಳೇದಾಗುತ್ತೆ ನಿಮಗೆ. ಅದಕ್ಕೋಸ್ಕರ ಐಸೋಲೇಟೆಡ್ ಆಯ್ತು, ಐಸೋಲೇಷನ್ ಆಯ್ತು, ಅವ್ರು ಹೊರಟೋದ್ರು ನಿಮ್ಮಿಂದ, ಅದು ಪರವಾಗಿಲ್ಲ. ನೋಡಿ, ರಿಸಲ್ಟ್ ಆ ಥರ ಇರ್ತದೆ, ಸ್ವಲ್ಪ ಜಾಗ್ರತೆ ಎಂದು ಮಾಡಲೇಬೇಕು, ಅದರ ಅರ್ಥ ಗೊತ್ತಾಯ್ತು ನಿಮಗೆ. ಓಕೆ, ಆನಂತರ ಏನಾಗುತ್ತೆ, ಸೆವೆಂತ್ ಲಾರ್ಡ್ ಎಲ್ಲಿದ್ದಾನೆ ಆತ 12ನೇ ಮನೆಯಲ್ಲಿದೆ. ಇದು ಕೂಡ ಒಳ್ಳೆ ಲಕ್ಷಣ ಅಲ್ಲ. ಕುಜನ್ ಜೊತೆ ಇದ್ದಾನೆ, ಬಂಧನ ಯೋಗ ಇದೆ ಅಲ್ವಾ, ಬಂಧನ ಯೋಗ. ಅದರ ಅರ್ಥ ಏನು, ಈಗ ಎಣಿಸ್ಕೊಳ್ಳಿ, ನಿಮ್ಮದು ಧನುರ್ ರಾಶಿಯ ಜಾತಕ, 12ನೇ ಮನೆಯಲ್ಲಿ ಆಲ್ರೆಡಿ ರಾಹು ಇದ್ದಾನೆ, ಅಲ್ಲಿಗ ಕುಜ ಮತ್ತು ಬುಧನ ಇಂಪ್ಯಾಕ್ಟ್ ಆಗ್ತಾ ಉಂಟು. ಹಾಗಾದರೆ ಎಲ್ಲೋ ಒಂದು ಕಡೆ ನಿಮಗೆ ಕೆಲವೊಂದು ಬಾರಿ ಡಿಸ್ಪ್ಯೂಟ್ಸ್ಗಳಾಗಿ ಕೋರ್ಟ್ ಕಚೇರಿ ಅಲಿಯುವಂಥ ಸಾಧ್ಯತೆಗಳು ಕೂಡ ಬರ್ಬೋದಪ್ಪ. ಭಾಳ ಜಾಗರೂಕರಾಗಿ ಮದುವೆ ವಿಚಾರನ ಇಟ್ಕೊಂಡು ಕೂಡ ಬರ್ಬೋದು ನಿಮಗೆ, ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ತೀರಾ ಜಾಸ್ತಿ. ಓವರಾಲ್ ನೋಡ್ಲಿಕ್ಕೆ ಹೋದರೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆ ಇದೆ. ಆನಂತರ ಪಂಚಮ ಸ್ಥಾನಕ್ಕೆ ಸಂಬಂಧಪಟ್ಟ ಸ್ವಲ್ಪ ಹಿನ್ನಡೆ ಇದೆ. ಮದುವೆ ಜೀವನಕ್ಕೂ ಸ್ವಲ್ಪ ಹಿನ್ನಡೆ ಇದೆ. ಹೊಸದಾಗಿ ಮದುವೆ ಆಗುವವರಿಗೂ ಸ್ವಲ್ಪ ಹಿನ್ನಡೆ ಇದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ನೀವು. ಇಷ್ಟವರೆಗೆ ನಿಮಗೆ ಚಂದ್ರನಿಂದ ಗುರುಬಲ ಇತ್ತು, ಈಗ ಗುರುಬಲ ಕೂಡ ಇಲ್ಲ, ಸ್ವಲ್ಪ ಸಮಸ್ಯೆನೇ ಮದುವೆ ವಿಚಾರದಲ್ಲಿ ಕೂಡ. ಹೊಸದಾಗಿ ಮದುವೆ ಆಗುವವರು ಜಾಗ್ರತೆ ಮಾಡಬೇಕು ಸರ್. ಆನಂತರ ಪರಿಹಾರ ಏನು ಮಾಡ್ಕೊಳ್ಬೋದು, ನಾನು ಹೇಳ್ತೀನಿ, ಬುಧನಿಗೆ ಸಂಬಂಧಪಟ್ಟ ಪರಿಹಾರ ಮಾಡಿ, ತೊಂದರೆ ಇಲ್ಲ. ಮತ್ತು ಕುಜನಿಗೆ ಸಂಬಂಧಪಟ್ಟಂತೆ ಕೂಡ ಪರಿಹಾರ ಮಾಡಿ. ತೊಗರುಬೇಳೆಯಿಂದ ನಿವಾಳಿಸುವುದು, ಹೆಸರು ಕಾಳಿಂದ ನಿವಾಳಿಸುವುದು, ಒಂದೊಂದು ಮುಷ್ಟಿ 1 ತಿಂಗಳು ಪೂರ್ತಿ, ಇದು ಒಳ್ಳೆ ರಿಸಲ್ಟನ್ನು, ಒಳ್ಳೆ ಇಂಪ್ಯಾಕ್ಟನ್ನು ಕೊಡುತ್ತೆ. ಗುರು ಮಹಾರಾಜ ನಿಮ್ಮ 12ನೇ ಮನೆಯನ್ನು ಕಂಟ್ರೋಲ್ ಮಾಡ್ತಾ ಇರೋದರಿಂದ ಸಮಸ್ಯೆಗಳು ದೊಡ್ಡ ಮಟ್ಟಿಗೇನು ಹೋಗುವುದಿಲ್ಲ, ಚಿಂತೆ ಮಾಡುವ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಓಕೆ, ಗೊತ್ತಾಯ್ತು. ಈಗ ಆನಂತರ ನಿಮ್ಮ 10th ಹೌಸಲ್ಲಿ ಮೊದಲೇ ಯಾರಿದ್ದಾರೆ, ಅಲ್ಲಿ ಶುಕ್ರ ನೀಚನಾಗಿಬಿಟ್ಟಿದ್ದಾನೆ. ಶುಕ್ರ ಬಂದು ಈ ಜಾತಕಕ್ಕೆ ಆತ ನಿಮ್ಮ ಲಾಭಾಧಿಪತಿ ಮತ್ತು ಷಷ್ಠಾಧಿಪತಿ. ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಮಾಡುವಂಥ ಯೋಗ ಭಾಗ್ಯ ಅಂತೂ ಇದೆ. ಯಾಕಂದರೆ ಕಾರ್ಯಕ್ಷೇತ್ರ ಅಧಿಪತಿ ತನ್ನಿಂದ 3ನೇ ಮನೆ ಮತ್ತು ರಾಶಿಗೆ 12ನೇ ಮನೆಯಲ್ಲಿದ್ದಾನೆ. ಕೆಲಸದಲ್ಲಿ ಬದಲಾವಣೆ, ವಿದೇಶ ಪ್ರಯಾಣ ಮಾಡಬೇಕಂದಾಗ ಅಬ್ಸ್ಟಕಲ್ಸ್ ಇರ್ತದೆ. ವೃಶ್ಚಿಕ ರಾಶಿ ಇದೆ, ತೊಂದರೆ ಕ್ರಿಯೇಟ್ ಆಗುತ್ತೆ, ಕೇಳಿಸ್ಕೊಳ್ಬೇಕಾಗುತ್ತೆ, ಹಿನ್ನಡೆ ಉಂಟಾಗುತ್ತೆ, ಡಿಲೇ ಕೂಡ ಆಗುತ್ತೆ, ಬಟ್ ಕೆಲಸ ಆಗುತ್ತೆ. ಯಾಕಂದರೆ ಗುರು ಮಹಾರಾಜ 12th ಹೌಸಲ್ಲಿರುವಂತಹ ಕರ್ಮಾಧಿಪತಿಯನ್ನು ನೋಡ್ತಾ ಇದ್ದಾನೆ. ಅದರಿಂದಾಗಿ ಕೆಲಸ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಖಂಡಿತ ಪ್ರಯತ್ನ ಮಾಡಿ, ತೊಂದರೆ ಇಲ್ಲ. ಆದರೂ ಕೂಡ ನೀವು ಎಣಿಸಿದರ ಮಟ್ಟಿಗೆ ನಿಮಗೆ ಸಂಬಳ ಸಿಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕಂದರೆ ನಿಮ್ಮ ಲಾಭಸ್ಥಾನದ ಅಧಿಪತಿ ತನ್ನಿಂದ 12ನೇ ಮನೆಯಲ್ಲಿದ್ದಾನೆ. ಇದು ನಿಮಗೆ ಅದು ಎಷ್ಟು ಯಾವ ಮಟ್ಟಿಗೆ ಸ್ಯಾಲ್ರಿಯನ್ನು ಬಯಸ್ತೀರಾ, ಮೇ ಬಿ ಆ ಸ್ಯಾಲ್ರಿ ಸಿಗುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅಂತ ಹೇಳ್ತೇನೆ. ಅದರ ಬಗ್ಗೆ ಗಮನ ಕೊಡಿ. ನಿಮ್ಮ ಭಾಗ್ಯದಲ್ಲಿ ಕೇತು ಇದ್ದಾನೆ, ಮತ್ತು ಭಾಗ್ಯಾಧಿಪತಿ ನಿಮ್ಮ ಲಾಭಸ್ಥಾನದಲ್ಲಿ ನೀಚನಾಗಿ ಬಿಟ್ಟಿದ್ದಾನೆ. ನಿಮ್ಮ ಒಂದು ಸ್ಯಾಲ್ರಿ ವಿಚಾರ ತೊಂದರೆಗೊಳಗಾಗ್ಬೋದು, ಲಾಭದ ವಿಚಾರ ತೊಂದರೆಗಳಾಗ್ಬೋದು, ತಂದೆಗೆ ಅವರ ಒಡ ಹುಟ್ಟಿದವರಿಂದ ಸಮಸ್ಯೆ ಆಗ್ಬೋದು, ಖುದ್ದು ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು. ಅದರಲ್ಲೂ ಕೂಡ ತಂದೆಗೆ ಶೋಲ್ಡರ್ ಪೇನ್ ಮತ್ತು ಕೈ ಪೇನ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸರ್. ಅಂಥದ್ದು ಏನಾದರೂ ತಂದೆಗೆ ಆದರೆ ತಂದೆಗೆ ಟ್ರೀಟ್ಮೆಂಟ್ ಕೊಡಿಸಿ ಅಂತೇಳಿ ತುಂಬ ಚೆನ್ನಾಗಿರ್ತದೆ. ಬರೀ ಒಂದು 2 ಪರಿಹಾರ ಹೇಳಿದ್ದೇನೆ, ತೊಗರುಬೇಳೆ ಮತ್ತು ಹೆಸರು ಕಾಳಿಂದ ನಿವಾಳಿಸಿ ತೆಗೆಯುವಂಥದ್ದು. ಅದನ್ನು ತೆಗೆದು ನೀವು ಹೊರಗೆ ಹಾಕಿದಾಗ ಮೇ ಬಿ ನಮ್ಮ ಧನುರಾಶಿಯವರು ಒಂದು ಒಳ್ಳೆ ರಿಸಲ್ಟನ್ನು, ಒಂದು ಒಳ್ಳೆ ಇಂಪ್ಯಾಕ್ಟನ್ನು ಅನುಭವಿಸ್ತೀರಾ. ನೀವು ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಿಂದ ಖಂಡಿತ ಇಲ್ಲ ಸರ್. ಟೆಕ್ನಿಕನ್ನು ಫಾಲೋ ಮಾಡಿ, ಗೆಲುವು ಡೆಫಿನೆಟ್ ಆಗಿ ನಿಮ್ಮದಂತೂ ಆಗಿ ಆಗುತ್ತೆ. ಒಂದು 2 ತಿಂಗಳ ಕಾಲ ಗುರು ಮಹಾರಾಜ ಎಲ್ಲಿರ್ತಾನೆ, ಅಷ್ಟಮದಲ್ಲಿ ಇರ್ತಾನೆ. ಆನಂತರ ಆತ ನಿಮ್ಮ ಸಪ್ತಮಕ್ಕೆ ಬರ್ತಾನೆ, ಮತ್ತೆ ಗುರುಬಲ ಬರುತ್ತೆ ನಿಮಗೆ. ಬಟ್ ಭೂಮಿ ಮನೆ ವಿಚಾರದಲ್ಲಿ ಹೋಗುವಂಥ ಯೋಗ ಭಾಗ್ಯ ಒಂದಷ್ಟು ಕ್ರಿಯೇಟ್ ಆಗಿದೆ, ತುಂಬ ಫೇವರಬಲ್ ಆಗುತ್ತೆ. ದಯವಿಟ್ಟು ಅದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಖಂಡಿತ ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಕರ ರಾಶಿ. ಓಕೆ, ಮಕರ ರಾಶಿಯವ್ರಿಗೆ ಏನಾಗುತ್ತೆ, ರಾಶ್ಯಾಧಿಪತಿ 3rd ಹೌಸಲ್ಲಿ 3ನೇ ಮನೆಯಲ್ಲಿ ವಿರಾಜಮಾನ ಆಗಿದ್ದಾನೆ. ಓಕೆ, ಆನಂತರ ನಿಮ್ಮ ರಾಶಿಯನ್ನ 7th ಹೌಸಲ್ಲಿರುವಂಥ ಗುರು ಈಗ ಬಂದಿದ್ದಾನೆ ಆತ, ಅಥವಾ ಗುರು ಬಲ ಬಂದಿದೆ ಅಂತ ಅರ್ಥ. ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ, ಮತ್ತೆ ರಾಶ್ಯಾಧಿಪತಿಯನ್ನು ನೋಡ್ತಾನೆ. ದೇವರಾಣಿಗೆ ಹೇಳ್ತೇನೆ, ಇದು ಒಳ್ಳೆ ಪೀರಿಯಡ್ ನಿಮಗೆ. ಓಕೆನಾ, 2 ತಿಂಗಳ ಕಾಲ. ಆನಂತರ ನಿಮಗೆ ಬರುವ ವರ್ಷ ಇದೆ, ತೊಂದರೆ ಇಲ್ಲ. ಇದು ಬಹಳ ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ. ದುಡ್ಡಿನ ವಿಚಾರದಲ್ಲಿ ಇಷ್ಟವರೆಗೆ ತುಂಬಾನೇ ಫ್ಲಕ್ಚುಯೇಷನ್ಸ್ ಇದೆ, ಸಮಸ್ಯೆ ಇದೆ, ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಸರ್, ತುಂಬಾ ಸಮಸ್ಯೆ, ಗೊತ್ತಿಲ್ಲ ಏನು ಮಾಡ್ಬೇಕಂತ. ಈಗ ನಿಮಗೆ ದುಡ್ಡು ಉಳಿಯುತ್ತೆ, ಅದನ್ನು ಉಳಿಸುತ್ತೆ. ಮತ್ತೆ ನಿಮಗೆ ಅಂಥ ಮೆಂಟಾಲಿಟಿ ಕೂಡ ಕ್ರಿಯೇಟ್ ಆಗುತ್ತೆ, ದುಡ್ಡು ಉಳಿಸ್ಬೇಕು ಸರ್, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇರಬೇಕು, ಆ ಥಾಟ್ಸ್ ಬರುತ್ತೆ ನಿಮಗೆ. ಯಾಕಂದರೆ ನಿಮ್ಮ ರಾಶ್ಯಾಧಿಪತಿ ಯಾರು, ನಿಮ್ಮ ಧನಾಧಿಪತಿ ಕೂಡ ಆತನೇ, ರಾಶ್ಯಾಧಿಪತಿ ಕೂಡ ಆತನೇ. ಆನಂತರ ಗುರುವಿನ ಭಾಗ್ಯ ದೃಷ್ಟಿಗೊಳಗಾಗಿದ್ದಾನೆ. ನಿಮ್ಮ ರಾಶಿ ಕೂಡ ಗುರುವಿನ 7th ದೃಷ್ಟಿಗೊಳಗಾಗಿದೆ. ಹಾಗಾದರೆ ಈ ಸಮಯ, ಈ ಒಂದು 2 ತಿಂಗಳ ಸಮಯ, ನಿಮ್ಮ ಆರೋಗ್ಯ, ನಿಮ್ಮ ಹಣಕಾಸು, ನಿಮ್ಮ ಕುಟುಂಬ ಎಲ್ಲ ರೀತಿಯಲ್ಲೂ ಕೂಡ ಫೇವರಬಲ್ ಆಗುವಂಥ ಸಾಧ್ಯತೆಗಳು 100% ಇದೆ ಸರ್. ಮಕರ ರಾಶಿಯವರು ಈ ಒಂದು ಅಪರ್ಚುನಿಟೀಸನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಪ್ರೋಗ್ರೆಸ್ ಮಾಡಲಿಕ್ಕೆ ನೋಡಿ.
ಬ್ಯಾಂಕ್ ಅಕೌಂಟ್ ಇಲ್ಲ, ಒಳ್ಳೆ ಬ್ಯಾಂಕ್ ಅಕೌಂಟನ್ನು ಎಲ್ಲಾದರೂ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟನ್ನು ಅನುಭವಿಸ್ತಾರೆ ಡೆಫಿನೆಟ್ ಆಗಿ. ಓಕೆನಾ? ಓವರಾಲ್ ನಿಮ್ಮ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು, ಹಣಕಾಸು, ಕುಟುಂಬದ ವಿಚಾರದಲ್ಲಿ ಇದ್ದದ್ದು ಈಗ ದೂರ ಆಗುತ್ತೆ. ಗೊತ್ತಾಯ್ತು ಈಗ? ಓಕೆನಾ? ಟ್ರಾವೆಲಿಂಗ್ ಮಾಡುವಂಥ ಯೋಗ ಇದೆ, ದೂರ ದೂರ ಹೋಗುವಂಥ ಯೋಗ ಇದೆ. ಟ್ರಾವೆಲಿಂಗ್ ಮಾಡ್ತೀರಾ, ಬಿಸ್ನೆಸ್ ಟ್ರಾವೆಲಿಂಗ್ ಮಾಡ್ತೀರಾ, ಹೆಚ್ಚಾಗಿ ಕೆಲಸಕ್ಕೆ ಬೇಗ ಟ್ರಾವೆಲಿಂಗ್ ಮಾಡ್ತೀರಾ, ಅದು ಯೋಗ ಇದೆ ನಿಮ್ಮ ಪಾಲಿಗೆ, ಪರವಾಗಿಲ್ಲ. ಎಂಜಾಯ್ಮೆಂಟಿಗೆ ಕೂಡ ಟ್ರಾವೆಲಿಂಗ್ ಮಾಡ್ಬೋದು, ಕುಟುಂಬದವ್ರ ಜೊತೆ ಕೂಡ ಟ್ರಾವೆಲಿಂಗ್ ಮಾಡ್ಬೋದು, ಅದು ಪರವಾಗಿಲ್ಲ. ಓಕೆನಾ? ಗೊತ್ತಾಯ್ತು. ನೆಕ್ಸ್ಟ್ ಏನು ನೋಡೋಣ. ನೆಕ್ಸ್ಟ್ ಧನಸ್ಥಾನದಲ್ಲಿ ಯಾರಿದ್ದಾರೆ? ರಾಹು ಮತ್ತೆ ಚಂದ್ರ ಇದ್ದಾನೆ ಸರ್. ಇದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಒಂದು ಕಡೆ ಫೇವರೇಬಲ್ ಇದೆ, ಬಟ್ ಧನಸ್ಥಾನದಲ್ಲಿ ರಾಹು ಮತ್ತೆ ಚಂದ್ರರು ನಿಮ್ಮ ಹಣಕಾಸು ಎಲ್ಲೋ ಒಂದು ಕಡೆ ಮೋಸಕ್ಕೊಳಗಾಗಬಹುದು ಅಂತ ಇಂಡಿಕೇಶನ್ ಇದೆ. ಅದರಿಂದಾಗಿ ಯಾರಿಗಾದ್ರೂ ಹಣ ಕೊಡಬೇಕಾದ್ರೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ, ನಾನು ವಿಡಿಯೋ ಮಾಡಬೇಕಾದ್ರೆ ಚಂದ್ರ ಮಹಾರಾಜ ಇದ್ದಾನೆ ಅಲ್ಲಿ, ಚಂದ್ರ ಬಂದು 7th ಲಾರ್ಡ್. ಹಾಗಾದರೆ ಮದುವೆಯಾದ ಸ್ತ್ರೀಯರ ಜೊತೆಗೆ ಸಂಬಂಧಗಳನ್ನು ಇಟ್ಟುಕೊಂಡು ಅವರಿಗೇನಾದರೂ ಹಣಕಾಸು ಟ್ರಾನ್ಸ್ಫರ್ ಮಾಡ್ತಾ ಇದ್ದರೆ ಮೇ ಬಿ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಉಂಟು ಸರ್ ಫ್ಯೂಚರಲ್ಲಿ. ಭಾಳ ಜಾಗರೂಕರಾಗಿ. ಈಗ ಹೆಲ್ಪ್ ಮಾಡಿ ಪರವಾಗಿಲ್ಲ, ಅದೊಂದು ವಿಷಯ ಬೇರೆ ಅಲ್ವಾ. ಅನೈತಿಕತೆಗಳನ್ನು ಇಟ್ಟುಕೊಂಡು ನೀವೇನಾದರೂ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ ಹಣ ಅಂದಾಗ ಮೇ ಬಿ ನಿಮಗೆ ಅದು ತೊಂದರೆಗಳನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಗುರು ಏನು ಮಾಡ್ತಾನೆ, 2 ತಿಂಗಳ ನಂತರ ಮತ್ತೆ 6ನೇ ಮನೆಗೇನೆ ಬರ್ತಾನೆ ಆತ, ಗುರುಬಲ ಹೊರಟೋಗುತ್ತೆ. ಅವಾಗ ಏನಾಗುತ್ತೆ, ನೀವು ಇಷ್ಟವರೆಗೇನು ಕರ್ಮಕಾಂಡ ಮಾಡಿದಿರೋ ದುತ್ತಂತ ಎದುರು ಬರುತ್ತೆ, ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ನಿಮ್ಮ ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್ ಉಂಟಾಗುತ್ತೆ ಸರ್. ಭಾಳ ಜಾಗರೂಕರಾಗಿರಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಓಕೆ, ಗೊತ್ತಾಯ್ತು ಈಗ? ಓಕೆ. ತೊ ಇಲ್ಲಿ ಇಲ್ಲಿ ಪರಿಹಾರ ಅಂತ ಅಲ್ಲ, ಇಲ್ಲಿ ಪ್ರಿಕಾಷನ್ಸ್ ಬೇಕು ನಿಮಗೆ. ಈಗ 2ನೇ ಮೇಲೆ ರಾಹು ಇರೋದು ತೊಂದರೆ ಅಂತೂ ಖಂಡಿತ ಅಲ್ಲ. ಪ್ಲಾನಿಂಗ್ ಇಲ್ಲದೇ ನೀವು ಹಣಕಾಸನ್ನು ದುರುಪಯೋಗ ಪಡಿಸ್ಕೊಂಡ್ರೆ, ಯಾರಿಗೋ ಕೊಟ್ಟು ಬಿಟ್ರೆ, ಎಂಜಾಯ್ ಮಾಡಲಿಕ್ಕೆ ಕೊಟ್ಟು ಬಿಟ್ರೆ ತೊಂದರೆ ಆಗೋದು ಸಹಜ ತಾನೆ. ಅದರ ಬಗ್ಗೆ ಗಮನ ಕೊಡಬೇಕು ತಾನೆ. ಈಗ ಗೊತ್ತಾಯ್ತು ನಿಮಗೆ? ಓಕೆನಾ? ಇನ್ನು 4ನೇ ಮನೆ 4th ಲಾರ್ಡ್ ಎಲ್ಲಿದ್ದಾನೆ, ಆತ ಲಾಭಸ್ಥಾನದಲ್ಲಿ ಇದ್ದಾನೆ ಸರ್. ಹಾಗಾದರೆ ಭೂಮಿ ಮನೆ ವಿಚಾರ ನಾನು ಮೊದಲೇ ಹೇಳಿದ್ದೇನೆ, ಮನೆ ಮಾಡಲಿಕ್ಕೆ ಎಲ್ಲರಿಗೂ ಯೋಗ ಕ್ರಿಯೇಟ್ ಆಗುತ್ತೆ. ನಿಮ್ಗಂತೂ ಹೊಸ ಮನೆ ಮಾಡುವಂಥ ಯೋಗ ಭಾಗ್ಯ ಆಲ್ರೆಡಿ ಬಂದು ನಿಂತಿದೆ ನಮ್ಮ ಮಕರ ರಾಶಿಯವರಿಗೆ. ಡೆಫಿನೆಟ್ ಆಗಿ ಸರ್ ನೀವು ಪ್ರಯತ್ನ ಮಾಡ್ಬೋದು. ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಪರಿವರ್ತನೆ ಬರುತ್ತೆ, ಹೊಸತನ ನಿಮ್ಮ ಪಾಲಿಗೆ ಬರುತ್ತೆ. ಹೊಸ ಮನೆ, ಹೊಸ ಭೂಮಿ, ಹೊಸ ವಾಹನ, ಏನಾದರೂ ಕೂಡ ನೀವು ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಯೋಗ ಭಾಗ್ಯ ಅಂತೂ 100% ಬಂದು ನಿಂತಿದೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಗೆಲುವು ಡೆಫಿನೆಟ್ ಆಗಿ ನಿಮ್ಮದಾಗುತ್ತೆ. ಓಕೆನಾ? ಚಿಂತೆ ಮಾಡುವಂತಾಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಓಕೆ, ಗೊತ್ತಾಯ್ತು. ಆನಂತರ ನಿಮ್ಮ ಫಿಫ್ತ್ ಲಾರ್ಡ್ ಭಾಗ್ಯದಲ್ಲಿ ನೀಚನಾಗಿಬಿಟ್ಟಿದ್ದಾನೆ ಸರ್. ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. 5th ಲಾರ್ಡ್ ಭಾಗ್ಯದಲ್ಲಿ ನೀಚನಾಗೋದು ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ. ಸೊ ಇದರ ಮುಖಾಂತರ ಸ್ವಲ್ಪ ಮಟ್ಟಿಗೆ ಶುಕ್ರ ಕಳತ್ರಕಾರಕ ಕೂಡ ಈ ಜಾತಕಕ್ಕೆ, ಅಂದರೆ ಅದು ಯೋಗಕಾರಕ ಕೂಡ. ಓಕೆನಾ? ಕುಂಭ ರಾಶಿ ಮತ್ತು ಮಕರ ರಾಶಿಗೆ ಶುಕ್ರ ಬಂದು ಯೋಗಕಾರಕ ಭಾಗ್ಯದಲ್ಲಿದೆ, ಬಟ್ ನೀಚ ಆತ. ಓಕೆ, ಸೊ ಇದು ಸ್ವಲ್ಪ ಬ್ಯಾಡ್ ಇಂಪ್ಯಾಕ್ಟನ್ನು ಕೊಡುವ ಸಾಧ್ಯತೆಗಳಿದೆ. ಈಗ ನೀಚ ಭಂಗ ಇದೆ, ಅದು ವಿಷಯ ಬೇರೆ, ಬಟ್ ಸ್ವಲ್ಪ ಮಟ್ಟಿಗೆ ಬ್ಯಾಡ್ ಇಂಪ್ಯಾಕ್ಟ್ ಆಗುತ್ತೆ ನಿಮಗೆ. ಸ್ತ್ರೀಯರ ಮುಖಾಂತರ ಸಮಸ್ಯೆಗಳಾಗ್ಬೋದು, ಮದುವೆಯಾದ ಸ್ತ್ರೀಯರ ಮುಖಾಂತರ ಸಮಸ್ಯೆಗಳಾಗ್ಬೋದು. ನಿಮ್ಮ ಮದುವೆ ಜೀವನದಲ್ಲಿ ಅಂದರೆ ಕಳತ್ರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಅನುಭವಿಸಬೇಕಾದ ಅನಿವಾರ್ಯ ಇದೆ. ಅದರಲ್ಲೂ ಕೂಡ ನಿಮ್ಗೇನಾದರೂ ಶುಗರ್ ಪ್ರಾಬ್ಲಮ್ ಇದ್ದರೆ ಮೇ ಬಿ ಅದು ಇನ್ಕ್ರೀಸ್ ಆಗಿ ಅದರಿಂದ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಸರ್. ಅದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ, ಹಣಕಾಸು ಕೂಡ ಎಲ್ಲೋ ಒಂದು ಕಡೆ ಎರ್ರಾಬಿರ್ರಿ ಖರ್ಚು ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಬರ್ಬೋದು. ಆನಂತರ ನಿಮ್ಮ ವಿದ್ಯೆಯಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ, ಮತ್ತು ನಿಮ್ಮ ಪ್ರೀತಿ ಪ್ರೇಮ ಸ್ನೇಹಿತರ ಮುಖಾಂತರ ಸಮಸ್ಯೆಗಳಾಗ್ಬೋದು ಅಂತ ಹೇಳ್ತೇನೆ. ಮಕ್ಕಳಿಗೆ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟ ಪರವಾಗಿಲ್ಲ, ಕಳಿಸ್ಬೋದು, ಬಟ್ ಪ್ರಿಕಾಷನ್ ತಗೊಂಡೇ ಕಳಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಓಕೆನಾ? ಗೊತ್ತಾಯ್ತು ಈಗ? ಆನಂತರ ನಿಮ್ಮ 6ನೇ ಮನೆ ಅಧಿಪತಿ ಲಾಭಸ್ಥಾನದಲ್ಲಿ ಕುಜನ್ ಜೊತೆ ಇದ್ದಾನೆ ಸರ್. ಸೊ ಇದರ ಮುಖಾಂತರ ಏನಾಗುತ್ತೆ, 6ನೇ ಮನೆ ಅಧಿಪತಿ 6th ಲಾರ್ಡ್ ತನ್ನಿಂದ 6ನೇ ಮನೆಯಲ್ಲಿದ್ದಾನೆ. 6ನೇ ಮನೆ ಅಧಿಪತಿ ತನ್ನಿಂದ 6ನೇ ಮನೆ. ಹಾಗಾದರೆ ಕೋರ್ಟ್ ಕಚೇರಿ ಮೊಕದ್ದಮೆ ಉಂಟು, ನಿಮಗೆ ಸಮಸ್ಯೆ ಉಂಟು, ಪೊಲೀಸ್ ಸ್ಟೇಷನ್ ಅಲಿತಾ ಇದ್ದೀರಾ, ವಾದ ವಿವಾದ ನಡೀತಾ ಇದೆ, ಯಾವುದೋ ಒಂದು ರೂಪದಲ್ಲಿ ಡಿಸ್ಪ್ಯೂಟ್ಸ್ ಇದೆ, ಅಥವಾ ಯಾವುದೋ ಕೋರ್ಟಲ್ಲಿ ನಿಮ್ಮದು ಯಾವುದೋ ದಾವೆ ನಡೀತಾ ಇದೆ, ಅಂದರೆ ಇದು ಭೂಮಿ ವಿಚಾರ ಇರ್ಬೋದು, ನಿಮ್ಮ ಮ್ಯಾರೇಜಿನ ವಿಚಾರ ಇರ್ಬೋದು, ಅದರಲ್ಲಿ ಗೆಲುವು ನಿಮ್ಮದಾಗುತ್ತೆ. ಅದು ಮಾತ್ರ ಪಕ್ಕ. ಯಾಕಂದರೆ 6ನೇ ಮನೆ ಅಧಿಪತಿಯನ್ನು ಗುರು ಮಹಾರಾಜ ನೋಡ್ತಾ ಇದ್ದಾನೆ ತನ್ನ ಒಂದು 5ನೇ ದೃಷ್ಟಿಯಿಂದ. ಓಕೆ, ಹಾಗಾದರೆ ಎಲ್ಲಾದರೂ ವ್ಯಾಜ್ಯಗಳುಂಟು ಅಂತಾದಾಗ ಆ ವ್ಯಾಜ್ಯದಲ್ಲಿ ಗೆಲುವು ಅಂತ ಏನಿದೆ ಅದು 100% ನಿಮ್ಮದಾಗುತ್ತೆ ಸರ್. ಪ್ರಯತ್ನ ನೀವು ಖಂಡಿತ ಮಾಡಿ ಅಂತ ಹೇಳ್ತೇನೆ. ಖಂಡಿತ ಗೆದ್ದೇ ಗೆಲ್ತೀರಾ, ತೊಂದರೆ ಇಲ್ಲ. ಆನಂತರ 7th ಹೌಸಲ್ಲಿ ಯಾರಿದ್ದಾರೆ, ಗುರು ಇದ್ದಾನೆ. ಪರವಾಗಿಲ್ಲ, ಅನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಬರುತ್ತೆ ನಿಮಗೆ, ತೊಂದರೆ ಇಲ್ಲ. ಮನೆ ಚೇಂಜ್ ಆಗುವಂಥ ಯೋಗ ಭಾಗ್ಯ 100% ಇದೆ. ಬಾಡಿಗೆ ಮನೆ ಆದರೂ ಕೂಡ ಚೇಂಜ್ ಆಗುತ್ತೆ, ಕನ್ಸ್ಟ್ರಕ್ಷನ್ ಮಾಡಿ ಆದರೂ ಚೇಂಜ್ ಆಗುತ್ತೆ. ಓವರ್ ಆಲ್ ಚೇಂಜ್ ಅಂತೂ ಆಗುತ್ತೆ. ಏನಿಲ್ಲ ಅಂದರೆ ಬರುವ ವರ್ಷ ಡಿಸೆಂಬರ್ನೊಳಗಡೆ ಮನೆ ಮಾಡುವುದಂತೂ ಪಕ್ಕ ಇದೆ. ಒಂದು ಮನೆ ಮಾಡ್ತೀರಾ, ಒಂದು ಫ್ಲಾಟ್ ತಗೊಳ್ತೀರಾ, ಒಂದು ದೊಡ್ಡ ಗಾಡಿ ತಗೊಳ್ತೀರಾ, ಇದಂತೂ ಯೋಗ ನಿಮ್ಮ ಪಾಲಿಗೆ 100% ಇದೆ ಸರ್. ಚಿಂತೆ ಮಾಡೋದಾಗತ್ತೆ ಇಲ್ಲ. ಓಕೆನಾ? ಆನಂತರ ನಿಮ್ಮ 7th ಲಾರ್ಡ್ ಈ ಮೂಮೆಂಟಲ್ಲಿ ಎಲ್ಲಿದ್ದಾನೆ, ಆತ ರಾಹು ಜೊತೆಗೆ ಕಾಂಬಿನೇಷನ್ನಲ್ಲಿದ್ದ ಸರ್. ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ. ಸೊ ಹೊಸದಾಗಿ ಮದುವೆ ಮಾತುಕತೆ ನಡೀಬೇಕು, ಅಥವಾ ಯಾರಿಗಾದ್ರೂ ಮದುವೆ ಆಗಬೇಕು, ಅಥವಾ ಯೋಗ್ಯ ವಯಸ್ಕರಿಗೆ ಮದುವೆ ಆಗಬೇಕಂದಾಗ ಯಾರು ವರ ಇರ್ಬೋದು, ವಧು ಇರ್ಬೋದು, ಅವರ ಹಿನ್ನೆಲೆಯನ್ನು ಬಹಳ ಚೆಕ್ ಮಾಡಿ ಪ್ರೊಸೀಡ್ ಆಗಬೇಕಾದಂಥ ಅನಿವಾರ್ಯತೆ. ಅನ್ಯಥಾ ನಿಮಗೆ ತೊಂದರೆಗಳು, ಮೋಸಗಳನ್ನು ನೋಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬರ್ಬೋದು. ಅದು ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಉಂಟಲ್ವ, ಅದರಲ್ಲಿ ಕೂಡ ಸಮಸ್ಯೆಗಳಾಗ್ಬೋದು ಸರ್. ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ, ಸ್ವಲ್ಪ ಕೇರ್ ತಗೊಳ್ಳಿ ಅಂತ ಹೇಳ್ತೇನೆ. ಸೊ ಗೆಲುವು 100% ನಿಮ್ಮದಾಗುತ್ತೆ, ತೊಂದರೆ ಇಲ್ಲ. 10ನೇ ಮನೆಯಲ್ಲಿ ಯಾರಿದ್ದಾರೆ ಸರ್, 10ನೇ ಮನೆಯಲ್ಲಿ ಸೂರ್ಯ ಬಂದು ಸೇರ್ಕೊಂಡ್ರೆ, ಸೂರ್ಯ ಬಂದು ಅಷ್ಟಮಾಧಿಪತಿ
ಅಷ್ಟಮಾಧಿಪತಿ, ಅಷ್ಟಮದಲ್ಲಿ ಕೇತು ಇದ್ದಾನೆ. ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಮಾಡಬೇಕು, ಚೇಂಜಸ್ ಮಾಡ್ಬೇಕಂದಾಗ ಹಿನ್ನಡೆ ಅನುಭವಿಸ್ತೀರಾ. ಒಳ್ಳೆ ಲಕ್ಷಣ ಅಲ್ಲ. ಕೆಲಸ ಏನುಂಟು ಅದರಲ್ಲೇ ಪ್ರೊಸೀಡ್ ಆಗಿ. ನವೆಂಬರ್ ತಿಂಗಳಲ್ಲಿ ಕೆಲಸ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮ್ಮ 10th ಲಾರ್ಡ್ ತನ್ನಿಂದ 12ನೇ ಮನೆಯಲ್ಲಿ ನೀಚನಾಗಿ ಬಿಟ್ಟಿದ್ದಾನೆ. ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಮತ್ತೆ ಶನಿಯಿಂದ ವೀಕ್ಷಿಸಲ್ಪಡ್ತಾ ಇದ್ದಾನೆ. ಶನಿಯಿಂದ ವೀಕ್ಷಿಸೋದು ದೊಡ್ಡ ಸಮಸ್ಯೆ ಅಂತೂ ಅಲ್ಲ, ಬಟ್ ಅದು ನೀಚನಾಗಿರೋದು ದೊಡ್ಡ ಸಮಸ್ಯೆ. ಅದರ ಅರ್ಥ ಏನಂದ್ರೆ ಕಾರ್ಯಕ್ಷೇತ್ರದಲ್ಲಿ ನೀಚತನವನ್ನು ನೋಡಬೇಕಾದ್ರೆ, ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಬಾಸ್ ಯಾರಿದ್ದಾರೆ, ನಿಮ್ಮ ಮ್ಯಾನೇಜರ್, ಅವ್ರು ನಿಮಗೆ ನೀಚತನ ತೋರಿಸ್ತಾರೆ ಅಲ್ವಾ. ಅದು ಕೂಡ ಸ್ತ್ರೀಯರ ಮುಖಾಂತರ ಒಂದಷ್ಟು ನೀಚತನವನ್ನ ನೀವು ನೋಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರುತ್ತೆ ಸರ್. ಆನಂತರ ಅಲ್ಲಿ ಸೂರ್ಯ ಇದ್ದಾನೆ. ಸೂರ್ಯ ಅಷ್ಟಮಾಧಿಪತಿಯಾಗಿ ಬಂದಿದ್ದಾನೆ. ಅಂದ್ರೆ ಕಾರ್ಯಕ್ಷೇತ್ರದಲ್ಲಿ ಏನಾಗುತ್ತೆ, ನಿಮ್ಮ ಆ ಸೂರ್ಯನ ಎನರ್ಜಿಯನ್ನ, ತುಲಾರಾಶಿಯ ಸೂರ್ಯ, ಅಲ್ಲಿ ರಿಲೇಶನ್ಶಿಪ್ಗೆ ಬಳಸ್ತೀರಿ ಅಂತ ಆಯ್ತು. ಅಂದ್ರೆ ಯಾರ ಜೊತೆ ರಿಲೇಶನ್ಶಿಪ್ ಮಾಡಿ ಇಂಟ್ರೆಸ್ಟ್ ತಗೊಳ್ತೀರಾ ಅದು ಇದು ಅಂತ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗುತ್ತೆ. ರಿಲೇಶನ್ಶಿಪ್ ಅಲ್ಲಿ ಹೋಗೋದು ಈ ಸಮಯದಲ್ಲಿ ಬೇಕಾಗಿಲ್ಲ. ತುಲಾರಾಶಿಯಲ್ಲಿ ಸೂರ್ಯ ಬಂದ ಅಂದ್ರೆ ಮಕರ ಲಗ್ನಕ್ಕೆ ತುಲಾರಾಶಿಯಲ್ಲಿ ಸೂರ್ಯ ಬಂದಾಗ ಈ ಇಂಪ್ಯಾಕ್ಟ್ ಇರ್ತದೆ. ಅವರು ಕಾರ್ಯಕ್ಷೇತ್ರದಲ್ಲಿ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ತಾರೆ. ನಿಮ್ಮ ಸೂರ್ಯನ ಎನರ್ಜಿಯನ್ನ ರಿಲೇಶನ್ಶಿಪ್ ಅಲ್ಲಿ ಬಳಸ್ತಾರೆ ಅಂತ ಆಯ್ತು. ಸೂರ್ಯನ ಎನರ್ಜಿ ಗೊತ್ತಾಗುತ್ತಾ ನಿಮಗೆ? ನಾನು ದೊಡ್ಡ ಜನ, ನಾನು ದೊಡ್ಡ ವ್ಯಕ್ತಿ, ನನ್ನಲ್ಲಿ ಅದು ಉಂಟು, ನನ್ನಲ್ಲಿ ಅದನ್ನು ತೋರಿಸಿಕೊಂಡು ಬೇರೆಯವ್ರನ್ನ ಅಟ್ರಾಕ್ಷನ್ ಮಾಡುವಂಥ ಕೆಲಸವನ್ನ ಕಾರ್ಯಕ್ಷೇತ್ರದಲ್ಲಿ ಮಾಡ್ತೀರಾ. ಬಟ್ ಸಫಲತೆ ಸ್ವಲ್ಪ ಕಡಿಮೆ. ಯಾಕಂದ್ರೆ ಅದರ ಅಧಿಪತಿ ತನ್ನಿಂದ 12ನೇ ನೀಚನಾಗಿದ್ದಾನೆ. ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು. ಬಿ ಕೇರ್ಫುಲ್. ಆನಂತರ ನಿಮ್ಮ ಲಾಭ ಸ್ಥಾನದಲ್ಲಿ ಹೇಗೂ ಕುಜ ಮತ್ತೆ ಬುಧ ಇದ್ದಾರೆ. ಬುಧ ಬಂದು ಆತ ಭಾಗ್ಯಾಧಿಪತಿ, ಕುಜ ಬಂದು ಈ ಜಾತಕಕ್ಕೆ ಬಾಧಾಧಿಪತಿ, ಬಾಧ ಸ್ಥಾನದಲ್ಲಿದ್ದಾರೆ. ಬಟ್ ಗುರುವಿನ ದೃಷ್ಟಿಗೆ ಒಳಗಾಗಿ ಬಿಟ್ಟಿದ್ದಾರೆ. ಅದರಿಂದಾಗಿ ನಿಮಗೆ ಎಲ್ಲೋ ಒಂದು ಕಡೆ ಲಾಭ ಬರಬೇಕು, ಲಾಭಕ್ಕೆ ಸಂಬಂಧಪಟ್ಟಂತ ಕೆಲಸ ಆಗಬೇಕು ಅಥವಾ ಸ್ಯಾಲ್ರಿ ಇನ್ಕ್ರೀಸ್ ಆಗಬೇಕು. ನೀವು ಪ್ರಯತ್ನ ಮಾಡಿದಾಗ ಅದೆಲ್ಲವೂ ಕೂಡ ನಿಮ್ಮ ಕೈ ಸೇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದ್ದೇನೆ. ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಇದರ ಮುಖಾಂತರ ನೀವು ಅನುಭವಿಸ್ತೀರಾ. ಏನು ತೊಂದರೆ ಇಲ್ಲ. ನಿಮಗೆ ಒಂದೇ ಒಂದು ವಿಚಾರ ಹೇಳ್ತೇನೆ. ನಮ್ಮ ಕುಂಭರಾಶಿ ಮತ್ತು ಮಕರ ರಾಶಿಯವರಿಗೆ ನಿಮಗೆ ಒಂದು ಮಂತ್ರ ಕೊಡ್ತೇನೆ. ಆ ಮಂತ್ರ ಚಾಂಟ್ ಮಾಡಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ ನೀವು. ಓಕೆನಾ? ಮಂತ್ರ ಬಂದು ಓಂ ಕ್ಲೀಂ ಕೃಷ್ಣಾಯ ನಮಃ. ಓಕೆನಾ? ಗೊತ್ತಾಯ್ತು. ಓಂ ಕ್ಲೀಂ ಕೃಷ್ಣಾಯ ನಮಃ. ಇದರ ಮುಖಾಂತರ ನಿಮ್ಮ ಮೈಂಡ್ ಕ್ಲಾರಿಟಿ ಬರುತ್ತೆ. ಒಂದು ಶಾಂತ ರೀತಿಯಲ್ಲಿ ನೀವು ಇರ್ತೀರಾ. ನಿಮ್ಮ ಜಾತಕದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ 100% ನೀವು ಮುಕ್ತರಾಗಿ ಬಿಡ್ತೀರಾ. ಚಿಂತೆ ಮಾಡೋದು ಅಗತ್ಯ ಇಲ್ಲ. ದಿನಕ್ಕೆ 108 ಬಾರಿ ಚಾಂಟ್ ಮಾಡಿ ಅಂತ ಹೇಳ್ತೇನೆ. ಓಂ ಕ್ಲೀಂ ಕೃಷ್ಣಾಯ ನಮಃ. ಓಕೆನಾ? ಗೆಲುವು ನಿಮ್ಮದಾಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಗೆದ್ದು ಬಿಡ್ತೀರಾ. ನೆಕ್ಸ್ಟ್ ಬಂದ ಮೇಡ ನಮ್ಮ ಕುಂಭರಾಶಿ. ಕುಂಭರಾಶಿಯವರಿಗೆ ಏನಾಗುತ್ತೆ, ರಾಶ್ಯಾಧಿಪತಿ ಯಾರು? ಶನಿ ಮಹಾರಾಜ ಎಲ್ಲಿದ್ದಾನೆ? ಆತ 2ನೇ ಮನೆಯಲ್ಲಿ ಇನ್ಫ್ಲುಯೆನ್ಸ್ ಅನ್ನ ಕೊಡ್ತಾ ಇದ್ದಾನೆ. ಅದು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ದುಡ್ಡಿನ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರ್ಬೇಕಾಗುತ್ತೆ. ಯಾಕಂದ್ರೆ ಖರ್ಚು ವೆಚ್ಚಗಳು ವಿಪರೀತ ರೀತಿಯಲ್ಲಿ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಪ್ಲಸ್ ಪಾಯಿಂಟ್ ಒಂದೇ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಗುರುಬಲ ಅಂತೂ ಇಲ್ಲ. ಆಯ್ತಾ? ಗುರುಬಲ ಬರಲಿಕ್ಕೆ ಇನ್ನೂ ಸಮಯ ಇದೆ ನಿಮಗೆ. ಅಥವಾ ಈ ಒಂದು ಡಿಸೆಂಬರ್ ನಂತರ ಗುರುಬಲ ಮತ್ತೆ ಬರುತ್ತೆ ನಿಮಗೆ. ಅವಾಗ ನಿಮ್ಮ ಕೆಲವೊಂದು ವಿಚಾರಗಳಲ್ಲಿ ನೀವು ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಅಂತೂ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಈಗಿನ ಮಟ್ಟದಲ್ಲಿ ಹೇಳಬೇಕಾದ್ರೆ ರಾಶ್ಯಾಧಿಪತಿ ಧನಸ್ಥಾನದಲ್ಲಿರೋದ್ರಿಂದ ಹಣಕಾಸಿನ ವಿಚಾರಗಳು, ದೊಡ್ಡ ಮಟ್ಟಿಗೆ ದುಡ್ಡು ಬೇಕು, ಏನೋ ಒಂದು ವಿಷಯ ಅದರಲ್ಲಿ ಕ್ರಿಯೇಟ್ ಆಗುತ್ತೆ ನಿಮಗೆ. ದುಡ್ಡಿನ ವಿಚಾರದಲ್ಲಿ ದುಡ್ಡಿನ ಅಧಿಪತಿ ಯಾರು? ದುಡ್ಡಿಗೆ ಸಂಬಂಧ ಅಂದರೆ ನಿಮ್ಮ ಧನಾಧಿಪತಿ ಯಾರು? ಗುರು. ಆತ ಏನು ಮಾಡ್ತಾನೆ? ಆತ ನಿಮ್ಮ 6ನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಓಕೆ, ಹಾಗಾದ್ರೆ ಏನು ದುಡ್ಡು ಬಂತು ಅದನ್ನ ಎಲ್ಲೋ ಒಂದ್ ಕಡೆ ನೀವು ಮನೆಯಿಂದ ಲೋನ್ ತೆಗೆದಿದ್ರೆ ಅದಕ್ಕೆ ಕಟ್ಟಬೇಕಾದೀತು, ಅಥವಾ ಜಾಗದಿಂದ ಲೋನ್ ತೆಗೆದಿದ್ರೆ ಅದಕ್ಕೆ ಕಟ್ಟಬೇಕಾದೀತು, ಅಥವಾ ಮನೆ ಮಾಡ್ಲಿಕ್ಕೆ ಲೋನ್ ತೆಗೆದಿದ್ರೆ ಅದಕ್ಕೆ ಕಟ್ಟಬೇಕಾದೀತು, ವಾಹನ ತಗೊಂಡು ಅದಕ್ಕೆ ಅಂತ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ದುಡ್ಡು ಬರುತ್ತೆ, ಇಲ್ಲ ಅಂತೇನಿಲ್ಲ. ಬಟ್ ಅದು ಒಂದು ಕಡೆಯಲ್ಲಿ ಬಂದಾಗ ಮತ್ತೊಂದು ಕಡೆಯಲ್ಲಿ ಅದು ಲೋನ್ಗೆ ಸಂಬಂಧಪಟ್ಟಂತೆ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಿರ್ತದೆ, ನಿಮ್ಮ ಗುರು ಏನು ಮಾಡ್ತಾನೆ, ಭಾಗ್ಯ ದೃಷ್ಟಿಯಿಂದ ನಿಮ್ಮ ಧನಸ್ಥಾನವನ್ನು ಮತ್ತೆ ನಿಮ್ಮ ರಾಶ್ಯಾಧಿಪತಿಯನ್ನು ವೀಕ್ಷಣೆ ಮಾಡ್ತಾನೆ. ಅದರಿಂದಾಗಿ ಅಲ್ಲಿ ಏನು ಸಮಸ್ಯೆ ಬರಬೇಕೋ ಅದನ್ನು ಗುರು ಮಹಾರಾಜ ನಿವಾರಣೆ ಅಂತೂ ಖಂಡಿತ ಮಾಡ್ತಾನೆ, ತೊಂದರೆ ಇಲ್ಲ. ಅದಕ್ಕೋಸ್ಕರ ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಂತೂ 100% ಇಲ್ಲ, ಚಿಂತೆ ಮಾಡೋದು ಬೇಕಾಗಿಲ್ಲ. ಓಕೆನಾ? ಆನಂತರ ನೋಡಿ, ನಿಮ್ಮ ರಾಶಿಯಲ್ಲಿ ಯಾರಿದ್ದಾರಪ್ಪ, ರಾಹು ಮತ್ತು ಚಂದ್ರನೊಂದು ಇಂಪ್ಯಾಕ್ಟ್ ಇದೆ. ಚಂದ್ರ ಬಂದು 6th ಲಾರ್ಡ್, 6ನೇ ಮನೆ ಅಧಿಪತಿಯಾಗಿ ರಾಹು ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಸಪ್ತಮವನ್ನು ನೋಡ್ತಾನೆ. ಮದುವೆ ಜೀವನದಲ್ಲಿ ಬಿಕ್ಕಟ್ಟಾಗುವಂಥ ಸಾಧ್ಯತೆಗಳು, ಬಿರುಕು ಬಿಡುವಂಥ ಸಾಧ್ಯತೆಗಳು. ಹೊಸದಾಗಿ ಮದುವೆ ಆಗೋರು ಸ್ವಲ್ಪ ಜಾಗರೂಕರಾಗಿರ್ಬೇಕು, ಅನಿವಾರ್ಯತೆ ಉಂಟು. ಇದುವರೆಗೆ ಯಾರೆಲ್ಲ ಮದುವೆ ಆಗಿದ್ದೀರಾ ಅವರಿಗೆ ಅವರ ಪಾರ್ಟ್ನರ್ನ ವಿಚಾರದಲ್ಲಿ ಜಾಗ್ರತೆ ಮಾಡಿ. ಅಂದರೆ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು, ಅಥವಾ ಅದನ್ನೇ ಇಟ್ಟುಕೊಂಡು ಡಿಸ್ಪ್ಯೂಟ್ ಕೂಡ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಅಥವಾ ಇದನ್ನು ಅರ್ಥ ಮಾಡಿಕೊಂಡೆ ನೀವು ಗೆದ್ದು ಬಿಡ್ತೀರಾ. ಆನಂತರ ಏನಾಗುತ್ತೆ, ಚಂದ್ರ 6ನೇ ಮನೆ ಅಧಿಪತಿಯಾಗಿ ರಾಶಿಯಲ್ಲೇ ಇರುವುದರಿಂದ, ಅದು ಕೂಡ ರಾಹು ಜೊತೆಗೆ ಇರುವುದರಿಂದ ಆರೋಗ್ಯದ ವಿಚಾರಗಳು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡುವಂತಹ ಸಾಧ್ಯತೆಗಳುಂಟು. ಅದರಲ್ಲೂ ಕೂಡ ರಾಹು ಇದ್ದಾರೆ ಅಂದಾಗ ಹೊಟ್ಟೆ ಸಂಬಂಧ ತೊಂದರೆಗಳು ನಿಮ್ಮನ್ನು ಕಾಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ. ಏನು ಸ್ವಲ್ಪ ಆದರೂ ಕೂಡ ಡಾಕ್ಟರ್ನ ಭೇಟಿ ಮಾಡಿ ಅವರಿಂದ ಪರಿಹಾರಗಳನ್ನು ಪಡ್ಕೊಳ್ಳಿ. ಒಳ್ಳೆ ರಿಸಲ್ಟನ್ನು ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಿ. ಓಕೆನಾ? ಆನಂತರ ನಿಮ್ಮ 4th ಲಾರ್ಡ್ ಎಲ್ಲಿದ್ದಾನೆ? ಆತ 8ನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ. ನಾನು ಮೊದಲೇ ಹೇಳಿದ್ದೇನೆ, ಎಲ್ಲರಿಗೂ ಕೂಡ
ಭೂಮಿ ಮನೆ ಮಾಡುವಂಥ ಯೋಗ ಇದೆ. ಬಟ್ ಬೇರೆ ಬೇರೆ ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಇರ್ತದೆ ಅದು ಅಲ್ವಾ. ಇವರಿಗೆಲ್ಲ ಭೂಮಿ ಮಾಡುವಂಥ ಯೋಗ ಅಂತೂ ಇದೆ ನೋಡಿ. ಎಲ್ಲಿ ಏನಾಗುತ್ತೆ, ಫೋರ್ತ್ ಲಾರ್ಡ್ ತನ್ನಿಂದ 5ನೇ ಮನೆಯಲ್ಲಿ, ಬಟ್ ಲಗ್ನಕ್ಕೆ 8ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿದ್ದಾನೆ. ಹಾಗಾದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಡಿಸ್ಪ್ಯೂಟ್ಸ್ಗಳು ಉಂಟು ಸರ್. ಸುಲಭ ಅಂತೂ ಖಂಡಿತ ಅಲ್ಲ. ಅಲ್ಲಿ ಸ್ತ್ರೀಯರು ನಿಮ್ಗೆ ಅಡ್ಡಗಾಲಂತೂ ಹಾಕಿ ಹಾಕ್ತಾರೆ. ಆದ್ರೂ ಕೂಡ ಮುಂದೆ ಹೋಗಿ ನಿಮ್ಗೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯನ್ನೇ ಯೂಸ್ ಮಾಡಿಕೊಂಡು ಮನೆ ಮಾಡುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತೂ ಆಗಿದೆ, ತೊಂದರೆ ಇಲ್ಲ. ಅದು ಇಷ್ಟವರೆಗೆ ನೀವು ಜಾಗ ತೆಗೆದಿಟ್ಟಿದ್ದೀರಾ, ಅದರಲ್ಲಿ ಇಷ್ಟವರೆಗೆ ಡಿಸ್ಪ್ಯೂಟ್ ನಡೀತಾ ಉಂಟು, ತೊಂದರೆ ಆಗ್ತಾ ಉಂಟು, ಫ್ಲಕ್ಚುಯೇಷನ್ಸ್ ಆಗ್ತಾ ಉಂಟು, ಮೇ ಬಿ ಅದು ಕೂಡ ನಿಮ್ಮ ಪಾಲಿಗೆ ಬಂದು ಅಲ್ಲಿ ಮನೆ ಕಟ್ಟುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ 100% ಇದೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಈ ಒಂದು 2 ತಿಂಗಳು, ಆನಂತರ ಬರುವ ವರ್ಷ 2026 ಮೇ ಇಂದ ಡಿಸೆಂಬರ್ ಒಳಗಡೆ ಮನೆ 100% ಆಗುತ್ತೆ ಸರ್. ನಿಮಗೂ ಮನೆ ಆಗುತ್ತೆ, ಮತ್ತೆ ನಮ್ಮ ಮಕರ ರಾಶಿಯವರೆಗೂ ಮನೆ ಆಗುತ್ತೆ. ನೀವು ಚಿಂತೆ ಮಾಡುವಂತಾಗುತ್ತೆ. ಭಲೆ ಈಗ ಫ್ಲಕ್ಚುಯೇಷನ್ ನಡೀತದೆ, ಪರವಾಗಿಲ್ಲ, ಮುಂದೆ ಹೋಗಿ ಮನೆ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಇದಕ್ಕೆ ಪರಿಹಾರ ಒಂದೇ ಸರ್. ನಾನು ಹೇಳಿದೆ ಮಕರ ರಾಶಿ ಮತ್ತೆ ಕುಂಭ ರಾಶಿಗೆ ಒಂದೇ ಪರಿಹಾರ. ಏನು? ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಮಂತ್ರವನ್ನ ಪ್ರತಿದಿನ ಬೆಳಿಗ್ಗೆ ಸಂಜೆ 108 ಬಾರಿ ಚಾಂಟ್ ಮಾಡಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟ್ ಅನ್ನ, ಒಳ್ಳೆ ಇಂಪ್ಯಾಕ್ಟ್ ಅನ್ನ ನನ್ನ ಲೆಕ್ಕದಲ್ಲಿ ನೀವು 100% ಅನುಭವಿಸಿರೋ, ತೊಂದರೆ ಇಲ್ಲ. ಓಕೆನಾ? ಆನಂತರ ಬಂದ್ಬಿಟ್ಟ ನಿಮ್ಮ ಸೆವೆಂತ್ ಹೌಸ್ ಅಲ್ಲಿ ಮೊದಲೇ ಕೇತು ಇದ್ದಾನೆ. ನಾನು ಹೇಳಿದೆ ನಿಮಗೆ ಮೊದಲೇ ಮದುವೆ ಜೀವನ ತೊಂದರೆಗೊಳಗಾಗ್ಬೋದು ಅಂತ. ಆನಂತರ 7th ಲಾರ್ಡ್ ಭಾಗ್ಯದಲ್ಲಿ ನೀಚ, ಅಂದ್ರೆ ನಿಮ್ಮ ಮದುವೆ ಜೀವನ ಕಮ್ಯುನಿಕೇಶನ್ ಮುಖಾಂತರ, ಕಮ್ಯುನಿಕೇಟ್ ಮಾಡೋದ್ರ ಮುಖಾಂತರ ಡಿಸ್ಟರ್ಬೆನ್ಸ್ ಆಗುತ್ತೆ, ಮಾತುಗಾರಿಕೆಯಲ್ಲಿ ತೊಂದರೆಗಳು ಕ್ರಿಯೇಟ್ ಆಗುತ್ತೆ. ಅಥವಾ ಅಲ್ಲೇನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಹೆಂಡತಿ ಆದರೆ ಗಂಡನ ಒಡ ಹುಟ್ಟಿದವರ ಮುಖಾಂತರ ಸಮಸ್ಯೆ ಆಗ್ಬೋದು, ಗಂಡ ಆದರೆ ಹೆಂಡತಿಯ ಒಡ ಹುಟ್ಟಿದವರ ಮುಖಾಂತರ ಕೂಡ ಸಮಸ್ಯೆ ಆಗ್ಬೋದು. ಈ ಒಂದು ಇಂಪ್ಯಾಕ್ಟ್ ಇರ್ತದೆ. ಅಥವಾ ಕೆಲವೊಂದು ಬಾರಿ ನಿಮಗೆ ಅಭಿವೃದ್ಧಿನೇ ಇಲ್ಲ, ನೀನೇನು ಇಷ್ಟವರೆ ಮಾಡಿ, ಇದನ್ನು ಇಟ್ಟುಕೊಂಡು ಕೂಡ ಸಮಸ್ಯೆ ಆಗ್ಬೋದು. ಕೆಲವೊಂದು ಬಾರಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇಟ್ಟುಕೊಂಡು ಕೂಡ ಡಿಸ್ಪ್ಯೂಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸ್ವಲ್ಪ ಜಾಗ್ರತೆ ಮಾಡಬೇಕು ಸರ್. ಒಂದು ಮಂತ್ರ ಹೇಳಿಕೊಟ್ಟಿದ್ದೇನೆ, ದಯವಿಟ್ಟು ಅದನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ. ಅದು ಮಿರಕ್ಕಲ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡ್ತೇನೆ. ನಾನು ಹೇಳ್ತೀನಿ, ನಮ್ಮ ಕುಂಭರಾಶಿಯವರಿಗೆ ಹೊಸದಾಗಿ ಮದುವೆ ಆಗಬೇಕು ಅಂದಾಗ ದಯವಿಟ್ಟು ಅದನ್ನು ಸ್ವಲ್ಪ ಪರೀಕ್ಷೆಗೊಳಪಡಿಸಿ ಪ್ರೊಸೀಡ್ ಆಗೋದು ಒಳ್ಳೆಯದು. ನಿಮಗೆ ಪರವಾಗಿಲ್ಲ, ಬಟ್ ಅವಸರದ ನಿರ್ಣಯಗಳು 100% ಬೇಕಾಗಿಲ್ಲ ಸರ್. ಅನ್ಯಥಾ ತೊಂದರೆ ಅನುಭವಿಸಬೇಕಾದ ಅನಿವಾರ್ಯತೆ ಉಂಟು. ಓಕೆನಾ? ಈ ಜಾತಕಕ್ಕೆ ಯೋಗಕಾರಕ ಶುಕ್ರ ಮೊದಲೇ 6ನೇ ಮನೆಯಲ್ಲಿದ್ದಾನೆ. ತಂದೆಯ ಆರೋಗ್ಯವನ್ನು ತುಂಬಾ ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು. ಆನಂತರ ನಿಮ್ಮ ಅತ್ತೆಯ ಮನೆಯಲ್ಲಿ, ಅಂದ್ರೆ ನಿಮ್ಮ ಇನ್ಲಾಸ್ ಅಲ್ಲಿ ಯಾರಾದರೂ ಹೆಂಗಸರಿದ್ರೆ ಅವರ ಬಗ್ಗೆ ಯಾವುದೇ ಟೀಕೆ ಟಿಪ್ಪಣಿ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಅನ್ಯಥಾ ಅಲ್ಲಿಂದ ಕೂಡ ನೀವು ಸಮಸ್ಯೆಯನ್ನು ಎದುರಿಸಬೇಕಾದ ಅನಿವಾರ್ಯತೆ 100% ಬರ್ಬೋದು. ನಿಮ್ಮ ದಶಮ ಸ್ಥಾನದಲ್ಲಿ ಯಾರಿದ್ದಾರೆ? ಕುಜ ಮತ್ತೆ ಬುಧ ಇದ್ದಾರೆ. ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಬರುವಂತದ್ದುಂಟು. ಯಾಕಂದ್ರೆ ಮೊದಲೇ ವೃಶ್ಚಿಕ ರಾಶಿಯಲ್ಲಿ ಕುಜ, ಆನಂತರ 8ನೇ ಮನೆ ಅಧಿಪತಿ ಬುಧ ಅಲ್ವಾ. ವೃಶ್ಚಿಕ ರಾಶಿ ನೈಸರ್ಗಿಕ ಜನ್ಮಗುಂಡಲಿ 8ನೇ ಮನೆ, ಆನಂತರ 8ನೇ ಮನೆ ಅಧಿಪತಿ ಬುಧ ದಶಮದಲ್ಲಿ ಇದ್ದಾನೆ ಅಂದಾಗ, ದಶಮ ಸ್ಥಾನದ ಅಧಿಪತಿ ಕೂಡ ದಶಮ ಸ್ಥಾನದಲ್ಲಿ ಇದ್ದಾನೆ ಅಂದಾಗ ಕಾರ್ಯ ದೊಡ್ಡ ಮಟ್ಟಿಗೆ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ ಸರ್. 100% ಬರುತ್ತೆ. ದೊಡ್ಡ ಮಟ್ಟಿಗೆ ಟ್ರಾನ್ಸ್ಫಾರ್ಮೇಶನ್ ಇದೆ. ಅದನ್ನು ಗುರು ಏನು ಮಾಡ್ತಾನೆ, ತನ್ನ ಒಂದು 5ನೇ ದೃಷ್ಟಿಯಿಂದ ವೀಕ್ಷಣೆ ಮಾಡ್ತಾನೆ. ಹಾಗಾದ್ರೆ ಅದು ತುಂಬಾ ದೊಡ್ಡ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗುವಂಥ ಸಾಧ್ಯತೆಗಳು ಇದ್ದೇ ಇದೆ. ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ ನಿಮಗೆ. ಇದು ತುಂಬಾ ಫೇವರಬಲ್ ಆಗುತ್ತೆ. ತುಂಬಾ ಅಂದ್ರೆ ತುಂಬಾ ಫೇವರಬಲ್ ಆಗುತ್ತೆ. ನೀವು ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಬುಧ ಪಂಚಮಾಧಿಪತಿ ಕೂಡ, ಯಾಕಂದ್ರೆ ಟ್ರಾನ್ಸ್ಫಾರ್ಮೇಶನ್ ಕೊಡ್ತಾನೆ. 8ನೇ ಮನೆ ಅಧಿಪತಿಯಾಗಿ ಬಂದಿರೋದ್ರೆ ಟ್ರಾನ್ಸ್ಫಾರ್ಮೇಶನ್ ಇದು 100% ಆಯ್ತು. ಯಾಕಂದ್ರೆ ಎರಡೂ ಕಡೆ ಕೂಡ ಎಲ್ಲೋ ಒಂದು ಕಡೆ 8ನೇ ಮನೆ ಇಂಪ್ಯಾಕ್ಟ್ ಇರುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ, ಟ್ರಾನ್ಸ್ಫಾರ್ಮೇಶನ್ ಓವರ್ ಆಲ್ ನಿಮಗೆ ಟೋಟಲಿ 180 ಡಿಗ್ರಿಯಲ್ಲಿ ಚೇಂಜಸ್ ಅನ್ನು ಕೊಡ್ತಾನೆ ಅಂತ ಇಂಡಿಕೇಶನ್ ಇದೆ. ಇದನ್ನು ನೀವು ಗೆಲ್ತೀರಾ. ಓಕೆನಾ? ಬೇರೆ ಏನು ಕೂಡ ಬೇಕಾಗಿಲ್ಲ ಸರ್, ಏನು ತೊಂದರೆ ಇಲ್ಲ, ನೀವು ಚೆನ್ನಾಗಿರ್ತೀರಾ. ಆನಂತರ ನಿಮ್ಮ ಮಕ್ಕಳ ಮದುವೆ ವಿಚಾರವನ್ನು ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ಮೇ ಬಿ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಗ್ಬೋದು. ಅದರಲ್ಲಿ ಕೂಡ ಅವಸರದ ನಿರ್ಣಯಗಳು ಬೇಕಾಗಿಲ್ಲ. ಈಗ ಈ ಡಿಸೆಂಬರ್ 5ನೇ ತಾರೀಕಿನ ನಂತರ ಗುರು ಮತ್ತೆ ವಕ್ರಿಯಾಗಿ ಆತ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆವಾಗ ಲಾಭಸ್ಥಾನವನ್ನು ನೋಡ್ತಾನೆ. ಆವಾಗ ಮಕ್ಕಳ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ಅಲ್ಲಿವರೆಗೆ ಏನು ಕೂಡ ಬೇಕಾಗಿಲ್ಲ. ಸಣ್ಣ ಒಂದು ಮಂತ್ರ ಹೇಳಿಕೊಟ್ಟಿದ್ದೀನಿ ಸರ್, ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಗೆಲುವು ನಿಮ್ಮದಾಗುತ್ತೆ. ನಮ್ಮ ಕುಂಭರಾಶಿಯವರಿಗೆ ಒಂದು ಮಾತು ಹೇಳುವುದನ್ನು ಮರೆತೆ, 8ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. ದಯವಿಟ್ಟು ಗುಪ್ತ ರೀತಿಯ ಪ್ರೀತಿ ಪ್ರೇಮ ನಿಮಗೆ ತುಂಬ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ಅಂಥದ್ದೇನಾದರೂ ಇದ್ದರೆ ಅದನ್ನು ತ್ಯಜಿಸುವುದೇ ಒಳ್ಳೆಯದಂತ ಹೇಳ್ತೇನೆ. 8ನೇ ಮನೆಯಲ್ಲಿ ಶುಕ್ರ ಇದ್ದಾನೆ, ಆತ ಯೋಗಕಾರಕ, ಆತ ಕನ್ಯಾ ರಾಶಿಯಲ್ಲಿದ್ದಾನೆ. ಹಾಗಾದರೆ ನೀವೇನು ಮಾಡಬೇಕಾಗುತ್ತೆ? ದೇವಿಯ ಸೇವೆಯನ್ನು ಮಾಡಬೇಕಾಗುತ್ತೆ, ದೇವಿಯ ಉಪಾಸನೆಯನ್ನು ಮಾಡಬೇಕಾಗುತ್ತೆ, ದೇವಿಯ ಸಾಧನೆಯನ್ನು ಮಾಡಬೇಕಾಗುತ್ತೆ. ಅಥವಾ ಗುರುಗಳಿಂದ ನೀವು ದೀಕ್ಷೆ ಪಡ್ಕೊಂಡು ದೇವಿಯ ಸಾಧನೆ ಮಾಡ್ಬೋದು. ಇದು ದೊಡ್ಡ ಮಟ್ಟಿಗೆ ನಿಮ್ಮನ್ನು ಬೆಳೆಸುವುದರಲ್ಲಿ ಅದು 100% ಸಹಾಯ ಮಾಡುತ್ತೆ ಸರ್. ಒಂದು ವೇಳೆ ನೀವು ಅದೇನು ಹೇಳ್ತಾರಲ್ವಾ, ಗುಪ್ತ ರೀತಿಯಲ್ಲಿ ಪ್ರೀತಿ ಪ್ರೇಮ ಇಟ್ಕೊಂಡು ಅಲ್ಲಿ ಆಟ ಆಡಲಿಕ್ಕೆ ಶುರು ಮಾಡಿದ್ರೆ ಖಂಡಿತ ಆ ಸ್ತ್ರೀಯರು ಯಾರಿರ್ತಾರೆ ಅವ್ರು ನಿಮ್ಮ ಮೇಲೆ ಎಲ್ಲೋ ಒಂದು ಕಡೆ ಕಂಪ್ಲೇಂಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಬಗ್ಗೆ ಗಮನ ಕೊಡಿ ನಮ್ಮ ಕುಂಭರಾಶಿಯವರು. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮೀನರಾಶಿಯವರಿಗೆ ಏನಾಗುತ್ತೆ, ರಾಶ್ಯಾಧಿಪತಿ ಗುರು ಪಂಚಮದಲ್ಲಿದ್ದಾನೆ, ಗುರುಬಲ ಉಂಟು ಅಂತ ಆಯ್ತು, ರೈಟಾ? ಓಕೆನಾ? ಇದು ಬಹಳ ದೊಡ್ಡ ಮಟ್ಟಿಗೆ ಇವರಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೇನೆ. ತುಂಬಾ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಸರ್. ಯಾಕಂದ್ರೆ ರಾಶ್ಯಾಧಿಪತಿ ಗುರು ಭಾಗ್ಯದಿಂದ ನಿಮ್ಮ ರಾಶಿಯನ್ನೇ ನೋಡ್ತಾ ಇದ್ದಾನೆ. ಅಲ್ಲಿ ಶನಿ ಮಹಾರಾಜ ಇದ್ದಾನೆ. ಎಲ್ಲ ರೀತಿಯಲ್ಲಿ ಕೂಡ ಒಂದು ಫೇವರಬಲ್ ಇಂಪ್ಯಾಕ್ಟ್ ಅನ್ನ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಶನ್ ಇದೆ. ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ನಿಮಗೆ ನಿಮ್ಮ ಸ್ನೇಹಿತರಿಂದ
ನಿಮ್ಮ ಪ್ರೀತಿ ಪ್ರೇಮ ಇರ್ಬೋದು, ನೀವು ಇಷ್ಟಪಟ್ಟವ್ರು ಇರ್ಬೋದು, ನಿಮ್ಮ ಮಕ್ಕಳಿರ್ಬೋದು, ಅದು ನಿಮ್ಮ ವಿದ್ಯೆನೇ ಇರ್ಬೋದು, ಅದೆಲ್ಲವೂ ಕೂಡ ನಿಮಗೆ ಸಪೋರ್ಟಿವ್ ಲೆವೆಲಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಓವರಾಲ್ ನೋಡ್ಲಿಕ್ಕೆ ಬಹಳ ಸಮಯದ ನಂತರ ನಮ್ಮ ಮೀನರಾಶಿಯವರಿಗೆ ಒಂದು ಒಳ್ಳೆ ಪೀರಿಯಡ್ ಈಗ ಬಂದು ನಿಂತಿದೆ. ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಒಳ್ಳೆ ಇಂಪ್ಯಾಕ್ಟನ್ನು ನೀವು ಪಡೆದೇ ಪಡಿತೀರಾ. ಸೆಕೆಂಡ್ ಲಾರ್ಡ್, ಎರಡನೇ ಮನೆ ಅಧಿಪತಿ ಕುಜ, ತನ್ನಿಂದ ಎಂಟನೇ ಮನೆ ಮತ್ತೆ ಭಾಗ್ಯದಲ್ಲಿದ್ದಾನತ. ಕುಜ ಸ್ವಗೃಹಿಯಾಗಿ ಬಿಟ್ಟಿದ್ದಾನೆ, ಬುಧನ್ ಜೊತೆಗೆ ಕಾಂಬಿನೇಷನ್ ಅಲ್ಲಿದ್ದಾನೆ. ಸೊ ಇದರ ಅರ್ಥ ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ತೊಂದರೆ ಇಲ್ಲ ಅನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಇದೆ. ನಿಮಗೆ ತೊಂದರೆ ಇಲ್ಲ, ನೀವು ಹೋಗ್ಬೋದು. ಯಾರೆಲ್ಲ ವಿದೇಶದಲ್ಲಿದ್ದೀರಾ, ಯಾರೆಲ್ಲ ಹೈಯರ್ ಎಜುಕೇಷನ್ ಮಾಡ್ಕೊಂಡು ಕೆಲಸದಲ್ಲಿದ್ದೀರಾ, ಅವರಿಗೆಲ್ಲ ಹಣ ಒಳ್ಳೆ ರೀತಿಯಲ್ಲಿ ಬರುವಂಥ ಯೋಗ ಇದೆ. ಬಿಸ್ನೆಸ್ ಅಲ್ಲಿ ಕೂಡ ಹಣಕಾಸು ಬರುವಂಥ ಯೋಗ ಇದೆ. ಅದೆಲ್ಲ ಟೀಚರ್ ಆಗಿದ್ದೀರಾ ಅಥವಾ ನೀವು ಸ್ಕೂಲಲ್ಲಿ ಕೆಲಸ ಮಾಡ್ತೀರಾ ಅಂಥವ್ರಿಗೆಲ್ಲ ದೊಡ್ಡ ಮಟ್ಟಿಗೆ ದುಡ್ಡು ಬರುವಂಥ ಸಾಧ್ಯತೆಗಳಿದೆ. ಪರವಾಗಿಲ್ಲ. ಓವರಾಲ್ ನಾನು ಹೇಳಬೇಕಾದ್ರೆ ದುಡ್ಡಿನ ವಿಚಾರದಲ್ಲಿ ಅಂತಹ ಸಮಸ್ಯೆಗಳಿಲ್ಲ. ಯಾಕಂದರೆ ಬುಧ ಯಾರು ಸೆವೆಂತ್ ಲಾರ್ಡ್ ಆಗಿ ಭಾಗ್ಯದಲ್ಲಿದ್ದಾನೆ, ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ದುಡ್ಡು ದುಡ್ಡು ಮಾಡುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಇದ್ದೇ ಇದೆ. ಓಕೆ, ಗೊತ್ತಾಯ್ತು. ಆನಂತರ ಏನಾಗುತ್ತೆ, ನಿಮ್ಮ ಫೋರ್ತ್ ಲಾರ್ಡ್, ನಾಲ್ಕನೇ ಮನೆ ಅಧಿಪತಿ ಆತ ಯಾರು, ಬುಧ. ಬುಧ ಬಂದು ಎಲ್ಲಿ ಕೂತಿದ್ದಾನೆ, ಕುಜನ್ ಜೊತೆ ಇದ್ದಾನೆ, ಭಾಗ್ಯದಲ್ಲಿದ್ದಾನೆ. ಮನೆ ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಕೂಡ 100% ಇದೆ ಸರ್, ತೊಂದರೆ ಇಲ್ಲ. ಇಲ್ಲಿ ಒಡ ಹುಟ್ಟಿದವರ ಸಹಾಯವನ್ನು ಪಡೆದುಕೊಂಡು ಮನೆ ಮಾಡಬೇಕಂತ ಉಂಟು. ಒಡ ಹುಟ್ಟಿದವರ ಸಹಾಯವನ್ನು ಪಡ್ಕೊಂಡು ಮನೆ ಮಾಡಿ, ಒಡ ಹುಟ್ಟಿದವರಿಗೆ ತಿಳಿಸಿ ಮನೆ ಮಾಡಿ, ಅಥವಾ ಅವ್ರದ್ದು ಯಾವುದಾದ್ರೂ ಹೆಲ್ಪನ್ನು ಪಡ್ಕೊಳ್ಳಿ. ಅಥವಾ ಅಲ್ಲಿ ಇನ್ನೊಂದು ಯೋಗ ಏನು ಕ್ರಿಯೇಟ್ ಆಗುತ್ತೆ ಅಂದರೆ, ಈಗ ಒಂದು ಮನೆ ಇದೆ, ಆ ಮನೆ ಪಕ್ಕದಲ್ಲಿ ಇನ್ನೊಂದು ಜಾಗ ಇದೆ, ಆ ಜಾಗವನ್ನು ಖರೀದಿ ಮಾಡಿ ಮನೆ ಮಾಡುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ. ನಿಮ್ಮ ಫೋರ್ತ್ ಲಾರ್ಡ್ ಅನ್ನು ಗುರು ಮಹಾರಾಜ ಏನು ಮಾಡ್ತಾನೆ, ತನ್ನ ಒಂದು 5ನೇ ದೃಷ್ಟಿಯಿಂದ ವೀಕ್ಷಣೆ ಮಾಡುವುದರಿಂದ, ಕುಜ ಮತ್ತೆ ಬುಧ ಗುರುವಿನ ದೃಷ್ಟಿಗೆ ಒಳಗಾಗಿರುವುದರಿಂದ ಭೂಮಿ ಮತ್ತೆ ಮನೆ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಹೋಗುವಂತ ಯೋಗ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ ಸರ್. ತೊಂದರೆ ಇಲ್ಲ, ಚಿಂತೆ ಇಲ್ಲ, ನೀವು ಖಂಡಿತ ಮುಂದೆ ಹೋಗ್ಬೋದು. ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸ್ತೀರಾ. ಇನ್ನು ಫಿಫ್ತ್ ಹೌಸ್ ಅಲ್ಲಿ ಗುರು ಇದ್ದಾನೆ, ಅದು ಪ್ಲಸ್ ಪಾಯಿಂಟ್ ನಿಮಗೆ. ಬಟ್ ಫಿಫ್ತ್ ಲಾರ್ಡ್ ಯಾರಿದ್ದಾನೆ, ಚಂದ್ರ, ಆತ ರಾಹು ಜೊತೆ ಇದ್ದಾನೆ. ಇದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಇಲ್ಲಿ ಏನಾಗುತ್ತೆ, ಇಲ್ಲಿ ಎರಡು ಮೂರು ರಿಸಲ್ಟ್ ಇರ್ತದೆ. ಒಂದನೇದಾಗಿ ನಿಮ್ಮ ಮಕ್ಕಳು ಏನಾದರೂ ಕಲೀಲಿಕ್ಕೆ ದೂರ ಹೋಗ್ತಾನೆ ಅಂದಾಗ ಅದಕ್ಕೆ ಒಂದು ಯೋಗ, ಖಂಡಿತ ದೂರ ಹೋಗ್ತಾರೆ. ಬಟ್ ಇಲ್ಲಿ ನಿಮ್ಮ ಸ್ನೇಹಿತರಿಂದ ತೊಂದರೆಗಳು, ಸ್ನೇಹಿತರು ನಿಮ್ಮನ್ನು ಬಿಟ್ಟು ಹೋಗುವಂಥದ್ದು, ಪ್ರೀತಿ ಪ್ರೇಮ ಐಸೋಲೇಷನ್ ಆಗುವಂಥದ್ದು ತೊಂದರೆಗಳಿದೆ. ಅದು ನಿಮ್ಮ ಪ್ರೀತಿ ಪ್ರೇಮ ನಿಮ್ಮಿಂದ ಡಿಟ್ಯಾಚ್ಮೆಂಟ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಸರ್. ಸ್ವಲ್ಪ ಜಾಗರೂಕರಾಗಿರ್ಬೇಕಾದಂಥ ಅನಿವಾರ್ಯತೆ ಉಂಟು. 12ನೇ ಮನೆಯಲ್ಲಿ ಚಂದ್ರ ಇರುವುದರಿಂದ ದಯವಿಟ್ಟು ನಾನು ಹೇಳ್ತೀನಿ, ಯಾರಾದರೂ ಪಾಪದ ವ್ಯಕ್ತಿಗಳಿರ್ತಾರೆ, ಅಥವಾ ಅವರಿಗೆ ರೇಷನ್ ತಗೊಳ್ಳಿಕ್ಕೆ ತುಂಬ ಕಷ್ಟ ಉಂಟು, ಅಥವಾ ಅನಾಥಾಶ್ರಮ, ಅಲ್ಲಿಗೆ ರೇಷನ್ ಡೊನೇಟ್ ಮಾಡಿ ಅಂತ ಹೇಳ್ತೇನೆ. ಆ ರೇಷನ್ ಡೊನೇಟ್ ಮಾಡುವಾಗ ಅಲ್ಲಿ ರಾಹು ಇದ್ದಾನಲ್ವ, ಸ್ವಲ್ಪ ಟೀ ಪೌಡರ್, ಒಂದು ಅರ್ಧ ಕಿಲೋನ 1 ಕಿಲೋನ ಟೀ ಪೌಡರ್ನ ಅದರಲ್ಲಿ ಇಟ್ಟು ಅದನ್ನು ಡೊನೇಟ್ ಮಾಡಿ ಅಂತ ಹೇಳ್ತೇನೆ. ತಿಂಗಳಿಗೆ 1 ಮಾಡ್ತಾ ಬನ್ನಿ ಅಂತ ಹೇಳ್ತೇನೆ. ಆವಾಗ ಮೀನರಾಶಿಯವರಿಗೆ ಯಾವ ರೀತಿಯ ಸಮಸ್ಯೆಗಳು 5ನೇ ಮನೆಯಿಂದ ಬರಬೇಕು ಅದು ಬರಲಿಕ್ಕೆ ಬಿಡುವುದಿಲ್ಲ. ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಡೊನೇಟ್ ಮಾಡಿ, ತುಂಬ ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಆಗಿ ನೀವು ಅನುಭವಿಸ್ತೀರಿ. ಓಕೆನಾ. 6ನೇ ಮನೆಯಲ್ಲಿ ಕೇತು ಇದ್ದಾನೆ ಸರ್. ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕಂತ ಅನಿವಾರ್ಯತೆ. ಕೆಲವೊಂದು ಬಾರಿ ಆಪರೇಷನ್ ಆಗಬೇಕಾದ ಹೊಟ್ಟೆಗೆ ಸಂಬಂಧಪಟ್ಟ ಆಪರೇಷನ್ಗಳನ್ನು ಮಾಡಬೇಕು ಅಥವಾ ಆಪರೇಷನ್ ಆಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಸಾಲದ ವಿಚಾರದಲ್ಲಿ ಬಹಳಷ್ಟು ಬಳಲುವಂಥ ಸಾಧ್ಯತೆ ಉಂಟು ನಿಮಗೆ. ಆದರೂ ಗುರು ಮಹಾರಾಜ ನಿಮ್ಮನ್ನು ಬಿಟ್ಟು ಹಾಕುವುದಿಲ್ಲ. ಆತ ಎಲ್ಲೋ ಒಂದು ಕಡೆ ಒಳ್ಳೆ ರಿಸಲ್ಟನ್ನು ಕೊಟ್ಟೇ ಕೊಡ್ತಾನೆ. ನಿಮಗೆ ಸಾಲದ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಯನ್ನು ಸಮೇತ ಆತ ದೂರ ಮಾಡಲಿಕ್ಕೆ ಪ್ರಯತ್ನ ಅಂತೂ ಮಾಡ್ತೇನೆ. 7th ಹೌಸಲ್ಲಿ ನಿಮ್ಗೆ ಯಾರಿದ್ದಾರಪ್ಪ, ಶುಕ್ರ ಮಹಾರಾಜ ಇದ್ದಾನೆ. 7th ಲಾರ್ಡ್ ಅಷ್ಟಮದಲ್ಲಿದ್ದಾನೆ. ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ರಿಸಲ್ಟ್ ಇಲ್ಲ. ಬಟ್ ಸೆವೆಂತ್ ಲಾರ್ಡ್ ಭಾಗ್ಯದಲ್ಲಿದ್ದಾನೆ. ಆನಂತರ ನಿಮ್ಮ ತುಲಾ ರಾಶಿಯಲ್ಲಿ ಸೂರ್ಯ ನೀಚನಾಗಿಬಿಟ್ಟಿದ್ದಾನೆ. ಸೂರ್ಯ ಯಾರು, 6ನೇ ಮನೆ ಅಧಿಪತಿ ನೀಚನಾಗಿದ್ದಾನೆ. ಸೊ ಇಲ್ಲೇನಾಗುತ್ತೆ, ಎಲ್ಲೊಂದು ಕಡೆ ಮಕ್ಕಳ ವಿಚಾರವನ್ನು ಇಟ್ಕೊಂಡು ಮದುವೆ ಜೀವನದಲ್ಲಿ ಡಿಸ್ಪ್ಯೂಟ್ ಆಗ್ಬೋದು. ಎಕ್ಸ್ಟ್ರಾ ಮೆರಿಟಲ್ಸ್ಗಳನ್ನು ಇಟ್ಕೊಂಡು ಮದುವೆ ಜೀವನದಲ್ಲಿ ಡಿಸ್ಪ್ಯೂಟ್ಸ್ಗಳಾಗುವಂಥ ಸಾಧ್ಯತೆಗಳು, ಅಥವಾ ಯಾವುದಾದ್ರೂ ಸ್ತ್ರೀಯ ಮುಖಾಂತರ ತೊಂದರೆಗಳು ಬಂದು ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಡಿಸ್ಪ್ಯೂಟ್ಸ್ಗಳನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ಸೊ ನಾನೇನು ಹೇಳ್ತೀನಿ ಅಂದರೆ, ದಯವಿಟ್ಟು ಯಾವುದೇ ಕಾರಣ ಕೂಡ ಡಿಸ್ಪ್ಯೂಟ್ಗಳನ್ನು ಕ್ರಿಯೇಟ್ ಮಾಡಬೇಡಿ. ಯಾವುದೇ ಕಾರಣ ಕೂಡ ಈ ಹೆಂಗಸರನ್ನ ಮಧ್ಯದಲ್ಲಿ ತರಲಿಕ್ಕೆ ಹೋಗಬೇಡಿ, ಅನ್ಯಥ ತೊಂದರೆ ಅಂತೂ ಆಗಿ ಆಗುತ್ತೆ. ಹಾಗೆ ಕೂಡ ಮೀನರಾಶಿಯವರಿಗೆ ಮದುವೆ ಜೀವನ ಒಂದು ಸ್ವಲ್ಪ ಹಿನ್ನಡೆನೇ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಪ್ಲಾನೆಟರಿ ಪೊಸಿಷನ್ ಕೂಡ ಅಷ್ಟು ಚೆನ್ನಾಗಿ ಇಲ್ಲದೆ ಇರುವುದರಿಂದ ಬರೇ ಮಾತುಗಾರಿಕೆಯಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು, ಇನ್ಲಾಸ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು, ಅಥವಾ ಅಲ್ಲಿ ಇರುವಂಥವರು ಸಮಸ್ಯೆ ಕ್ರಿಯೇಟ್ ಮಾಡ್ಬೋದು, ಅಥವಾ ನಿಮ್ಮ ಎಕ್ಸ್ಟ್ರಾ ಮೆರಿಟಲ್ ಮತ್ತೆ ನಿಮ್ಮ ಮಕ್ಕಳ ವಿಚಾರಗಳು ನಡುವಲ್ಲಿ ಬಂದು ಕೂಡ ಸಮಸ್ಯೆ ಆಗ್ಬೋದು ಅಂತ ಹೇಳ್ತೇನೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಿ. ಪ್ಲಸ್ ಪಾಯಿಂಟ್ ಏನಿರ್ತದೆ ನಿಮಗೆ, 7th ಲಾರ್ಡ್ ಯಾರು, ಬುಧ. ಆತ ಕುಜನ್ ಜೊತೆ ಇದ್ದಾನೆ. ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಕುಜನ್ ಜೊತೆ ಬರುವಂಥದ್ದು, ಬಟ್ ಗುರು ವೀಕ್ಷಣೆ ಮಾಡ್ತಾನೆ, ಅದರಿಂದಾಗಿ ಪರವಾಗಿಲ್ಲ. ಗುರು ವೀಕ್ಷಣೆ ಮಾಡ್ತಾನೆ ಅಂದಾಗ 7th ಲಾರ್ಡ್ ಅನ್ನೋ ಗುರು ವೀಕ್ಷಣೆ ಅಂದರೆ ಸಮಸ್ಯೆಗಳು ಬರುತ್ತೆ, ಬಟ್ ಅದು ಮಾತುಗಾರಿಕೆಯಿಂದ ಸಮಾಪ್ತವಾಗುತ್ತೆ. ಅಂದರೆ ಅಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಅದು ಸರಿಯಾಗುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿದೆ. ತೊಂದರೆ ಇಲ್ಲ, ನೀವು ಮುಂದೆ ಹೋಗ್ಬೋದು. ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಓಕೆನಾ, ಗೊತ್ತಾಯ್ತು ಈಗ. ಓಕೆ, ನಮ್ಮ ಜಾಗ್ರತೆ ನಮ್ಮ ಕೈಯಲ್ಲಿಂದು ಇರಬೇಕು ಸರ್, ಅದಂತೂ ಗೊತ್ತಿರುತ್ತೆ ನಿಮಗೆ. ಓಕೆ, ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಮೇಲೆ ನಾವು ದಶಮಸ್ಥಾನದ ಅಧಿಪತಿ ಯಾರು, ಗುರು ತನ್ನಿಂದ 8ನೇ ಮನೆಯಲ್ಲಿದ್ದಾನೆ. ನಿಮ್ಮ 5ನೇ ಮನೆಯಲ್ಲಿ ಉಚ್ಚನಾಗಿ ಸೇರ್ಕೊಂಡ್ಬಿಟ್ಟಿದೆ. ಕಾರ್ಯಕ್ಷೇತ್ರದಲ್ಲಿ ಬಹಳ ಏನೋ ಸ್ಟೇಟಸ್ ಕ್ರಿಯೇಟ್ ಮಾಡ್ಕೊಳ್ಬೇಕು, ದೊಡ್ಡ ಮಟ್ಟಿಗೆ ಹೋಗ್ಬೇಕು, ತೀವ್ರ ಇಚ್ಛೆ ನಿಮ್ಮಲ್ಲಿ ಕಾಡುತ್ತೆ. ಅದಕ್ಕೋಸ್ಕರ ಕೆಲವರೆಲ್ಲ ಕೆಲಸ ಬಿಟ್ಟು ಕೂಡ ಹೋಗುವವರಿದ್ದಾರೆ, ಅಥವಾ ಅದಕ್ಕೆ ಬೇಕಾಗಿ
ಎಕ್ಸಾಮ್ ಬರೆಯುವವರು ಕೂಡ ಇದ್ದಾರೆ, ಖಂಡಿತ ಅದನ್ನು ಮಾಡ್ಬೋದು ಅಂತ ಹೇಳಿದ್ರೆ ಓವರ್ ಆಲ್ ನಿಮಗೆ ಕೆಲಸದಲ್ಲಿ ಒಳ್ಳೆ ರಿಸಲ್ಟ್ ಇರುತ್ತೆ, ನೀವು ಚಿಂತೆ ಮಾಡೋದಾಗುತ್ತೆ. ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಟ್ರಾನ್ಸ್ಫಾರ್ಮೇಷನ್ ಅಂತ ಉಂಟು, ಯಾಕಂದರೆ ತನ್ನ ಮನೆಯಿಂದ ಗುರು ಎಂಟನೇ ಮನೆ ಟ್ರಾನ್ಸ್ಫಾರ್ಮೇಷನ್. ಹಾಗಾದರೆ ಟ್ರಾನ್ಸ್ಫಾರ್ಮೇಷನ್ ಆಗುವಂಥ ಸಾಧ್ಯತೆ ಉಂಟು, ಚೇಂಜಸ್ ಆಗುವಂಥ ಸಾಧ್ಯತೆಗಳು, ಬಟ್ ಅದರಲ್ಲಿ ಒಳ್ಳೆ ಫಲಿತ ಕೂಡ ನಿಮ್ಮ ಪಾಲಿಗೆ 100% ಇದೆ ಸರ್. ಅದರಿಂದಾಗಿ ಚಿಂತೆ ಮಾಡುವಾಗತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಹೇಳ್ತೇನೆ. ನಾನು ಬರೀ ಪ್ರಿಕಾಷನ್ ಒಂದೇ ಕಡೆ ಹೇಳಿದ್ದೇನೆ ನಿಮಗೆ, ಅದನ್ನು ಮಾತ್ರ ಮಾಡಿ ನೀವು ಆನಂತರ ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಮಾಡಿ ಅಂತ ಹೇಳ್ತೇನೆ. ಬಾಕಿ ಎಲ್ಲ ಕಡೆ ಕೂಡ ಪ್ರಿಕಾಷನ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಮ್ಮ ಮೀನ ರಾಶಿಯವರು ಡೆಫಿನೆಟ್ ಗೆದ್ದೇ ಗೆಲ್ತೀರಿ. ಓವರ್ ಆಲ್ ನಿಮಗೆ ಭೂಮಿ ಮನೆ ಮಾಡುವಂಥ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಹೈಯರ್ ಎಜುಕೇಷನ್ ಕೂಡ ನೀವು ಮಾಡ್ಬೋದು, ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಕ್ರಿಯೇಟ್ ಮಾಡಿದಾಗ ನನಗೆ ಗೊತ್ತಾಯ್ತು. ಹಾಗಾದರೆ ಮೀನರಾಶಿಯವರಿಗೆ ನಾನು ಹೇಳಿದ ಒಂದು ಟೆಕ್ನಿಕನ್ನು ಯೂಸ್ ಮಾಡೋದು, ಅಂದರೆ ಪರಿಹಾರ ಏನು ಹೇಳಿದೆ ಅದನ್ನು ಯೂಸ್ ಮಾಡೋದರಿಂದ ನವೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ನೀವು ಡೆಫಿನೆಟ್ ಆಗಿ ಮುಕ್ತರಾಗಿಬಿಡ್ತೀರಾ. ಹಾಗಾದರೆ ಈಗ ಗೊತ್ತಾಯ್ತು ನಿಮಗೆ 12 ರಾಶಿಗಳವರೆಗೆ ನವೆಂಬರ್ ತಿಂಗಳಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಸ್ವೀಟ್ ಆಗಿ ಶಾರ್ಟ್ ಆಗಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ತುಂಬ ಹೇಳ್ಬೋದು, ಅದರಲ್ಲಿ ತುಂಬ ಲೆಂತ್ ಆಗುತ್ತೆ, ಮತ್ತು ವಿಡಿಯೋ ಯಾರು ಕೂಡ ನೋಡಲ್ಲ ಸರ್, ಇದು ಪರಿಚಯ. ಓಕೆನಾ, ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ, ಬಾಯ್.